ಜೈ ಭೀಮ್ ಬಂಧುಗಳೇ, ಈ ದಿನ ಪರಮಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬರ ಜನ್ಮದಿನದ ಪ್ರಯುಕ್ತ ನಾನು ಫೇಸ್ಬುಕ್ನಲ್ಲಿ ತಮ್ಮೊಂದಿಗೆ ಬಾಬಾ ಸಾಹೇಬರ ಬದುಕು ಮತ್ತು ಸಾಧನೆಯನ್ನು ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋಕ್ಕೆ ಹಾಜರಾಗಿದ್ದೀನಿ. ತಮ್ಮೆಲ್ಲರಿಗೂ ಭೀಮ ನಮನಗಳು. ನಾಳೆ ಪರಮಪೂಜ್ಯ ಬಾಬಾ ಸಾಹೇಬರ ಜನ್ಮದಿನ ಇದೆ. ಆ ಜನ್ಮದಿನವನ್ನು ತಾವೆಲ್ಲರೂ ಕೂಡ ಕರೋನಾ ಸಮಸ್ಯೆಯ ಕಾರಣಕ್ಕಾಗಿ ಮನೆಯಲ್ಲೇ ಇದ್ದು ಅತ್ಯಂತ ಸಡಗರದಿಂದ ಸರಳವಾಗಿ ಮತ್ತು ಸುಂದರವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೇನೆ. ಮಧ್ಯಾಹ್ನ ಸಹೋದರ ಉತ್ತಂಬಳ್ಳಿ ನಾಗರಾಜ್ ಅವರು ಕರೆ ಮಾಡಿ ಅವರು ಊರಿನಲ್ಲಿ ಹೇಗೆ ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಟ್ಟರು. ಅದರ ಪ್ರಕಾರ ನಾಳೆ ಬೆಳಿಗ್ಗೆ ಇಡೀ ಗ್ರಾಮದ ಎಲ್ಲ ಮನೆಗಳ ಮುಂದೆ ರಂಗೋಲಿಯನ್ನು ಬಿಟ್ಟು ಮತ್ತು ಅದ್ದೂರಿ ದೀಪಗಳನ್ನ ಬೆಳಗಿಸಿ ಅದರಲ್ಲಿ ಯಾರು ಅತಿ ಹೆಚ್ಚು ಚೆನ್ನಾಗಿ ರಂಗೋಲಿಯನ್ನು ಬಿಟ್ಟಿರ್ತಾರೆ ಮತ್ತು ದೀಪವನ್ನು ಬೆಳಗಿರ್ತಾರೆ ಅವ್ರಿಗೆ ಪ್ರೈಸನ್ನು ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಆ ರೀತಿ ಮಾತ್ರವಲ್ಲ, ವೈಚಾರಿಕವಾಗೂ ಕೂಡ ಬಾಬಾ ಸಾಹೇಬರ ಬದುಕಿನ ಬಗ್ಗೆ ಒಂದು ಕಡೆ ಕುಳಿತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಥವಾ ಫಿಸಿಕಲ್ ಡಿಸ್ಟೆನ್ಸಿಂಗ್ ಎರಡನ್ನೂ ಕೂಡ ಮೇಂಟೈನ್ ಮಾಡಿಕೊಂಡು ಅವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನಗಳನ್ನ ಎಲ್ಲ ಗ್ರಾಮಗಳಲ್ಲಿ ಮಾಡಬೇಕು ಅಂತ ತಮ್ಮೆಲ್ಲರನ್ನೂ ಈ ಮೂಲಕ ಕೇಳ್ಕೊಡ್ತೀನಿ. ಬಹಳ ವಿಶೇಷ ಅಂದರೆ, ಕಳೆದ ಒಂದು ವಾರಗಳಿಂದ ನಾನು ಗಮನಿಸ್ತಾ ಇದ್ದೀನಿ, ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಅನೇಕ ಸ್ನೇಹಿತರುಗಳು ಬಾಬಾ ಸಾಹೇಬರ ಬದುಕನ್ನು ಕುರಿತು, ಸಾಧನೆಯನ್ನು ಕುರಿತು ಕವನಗಳನ್ನು ಬರೆದಿದ್ದಾರೆ ಮತ್ತು ಕವನಗಳಿಗೆ ರಾಗ ಸಂಯೋಜನೆ ಮಾಡಿ ಹಾಡಿದ್ದಾರೆ. ಬಹಳ ಖುಷಿ ಅಂದರೆ, ಈ ಕರೋನಾ ಲಾಕ್ಡೌನ್ ಏನಿದೆ ಆ ಒಂದು ಸಂದರ್ಭವನ್ನು ಬಳಸ್ಕೊಂಡು ತುಂಬ ಜನ ಕ್ರಿಯಾಶೀಲರಾಗಿ ಬಾಬಾ ಸಾಹೇಬರ ಕೃತಿಗಳನ್ನ ಓದುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಬಹುತೇಕರು ಅಧಿಕಾರಿಗಳು ಮತ್ತು ನೌಕರ ವರ್ಗ ಅನ್ನೋದೇ ಬಹಳ ಖುಷಿಯ ವಿಚಾರ. ಅವರೆಲ್ಲರೂ ಕೂಡ ಬಾಬಾ ಸಾಹೇಬರ ಜಯಂತಿಯ ಶುಭಾಶಯಗಳನ್ನ ಕುರಿತಾ ಕೆಲವು ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋಕ್ಕೆ ಬಯಸ್ತೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ದಯಮಾಡಿ ನೀವು ಟೈಪ್ ಮಾಡಿದ್ರೆ ಅದನ್ನು ಕಾರ್ಯಕ್ರಮದ ಅಂತ್ಯದ ಬಳಿಕ ನಿಮಗೆ ಉತ್ತರ ಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, 1891 ಏಪ್ರಿಲ್ 14ನೇ ತಾರೀಕು ಮಹೋ, ಮಧ್ಯಪ್ರದೇಶದ ಮಹೋ ಅಂದರೆ ಮಿಲಿಟ್ರಿ ಹೆಡ್ ಕ್ವಾರ್ಟರ್ ಆಫ್ ವಾರ್, ಅದು ಸೈನಿಕರು ವಾಸವಾಗಿದ್ದಂಥ ಒಂದು ಜಾಗ. ಅಲ್ಲಿ ಬಾಬಾ ಸಾಹೇಬ್ ಜನವನ್ನು ತಳೀತಾರೆ. ತಂದೆ ಸುಬೇದಾರ್ ರಾಮ್ಜಿ ಸಕ್ಪಾಲ್ ಅವರು ಮತ್ತು ತಾಯಿ ಭೀಮಾಬಾಯಿ ಅವರು. ಭೀಮಾಬಾಯಿ ಅವರ ತಂದೆ ಕೂಡ ಶಿಕ್ಷಕರಾಗಿದ್ದರು. ಅವರು ಕೂಡ ವಿದ್ಯಾವಂತರಾಗಿರೋ ಕಾರಣಕ್ಕಾಗಿ ಅದೊಂದು ವಿಶಿಷ್ಟವಾದಂಥ ಕುಟುಂಬ ಅನ್ನೋದು ತಮ್ಮೆಲ್ಲರ ಗಮನದಲ್ಲಿ ಇರಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಸಾಧಾರಣವಾಗಿ ಬಾಬಾ ಸಾಹೇಬರ ಬದುಕಿನ ಬಗ್ಗೆ ಮಾತನಾಡುವಾಗ ಅವರ ಬಾಲ್ಯದ ಕೆಲವು ಘಟನೆಗಳನ್ನ ಅನೇಕರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಒಂದು ತಪ್ಪುಗಳನ್ನ ನಾವು ಅನೇಕ ಕಡೆ ಪ್ರಚಾರ ಮಾಡ್ತಾ ಇರ್ತೀವಿ. ಅವರು ಗಾಡಿನಲ್ಲಿ ಹೋಗುವಾಗ ಅವರನ್ನು ತೆಗೆದು ಬಿಸಾಕಿದ್ರು ಅನ್ನೋ ರೀತಿಯಲ್ಲಿ ನಾವೇ ಮಾತಾಡಿರ್ತೀವಿ. ಕೆಲವರು ಅದನ್ನು ಬರೀತಾರೆ ಕೂಡ. ಆದರೆ ವಾಸ್ತವವಾಗಿ ಬಾಬಾ ಸಾಹೇಬರು ವೆಯ್ಟಿಂಗ್ ಫಾರ್ ವೀಸಾ ಅನ್ನುವಂಥ ಕೃತಿನಲ್ಲಿ ಅದು ಸ್ಪಷ್ಟವಾಗಿ ಬರೀತಾರೆ. ಆ ಥರದ ಗಾಡಿಯಿಂದ ಅವ್ರನ್ನ ಹೊರಗಡೆ ಬಿಸಾಕುವಂಥದ್ದು ಯಾವುದೇ ಘಟನೆಗಳು ನಡೆದಿರೋದಿಲ್ಲ. ಮತ್ತು ಜೊತೆಗೆ ತುಂಬ ಜನ ಬಾಬಾ ಸಾಹೇಬರು ತುಂಬ ಬಡತನದಿಂದ ತುಂಬ ದೈನ್ಯಸಿಯಾಗಿ ಬದುಕುತ್ತಿದ್ದು ಅನ್ನುವಂಥ ತಪ್ಪು ಮಾಹಿತಿಗಳನ್ನೂ ಕೂಡ ಕೊಡ್ತಾರೆ. ಸುಬೇದಾರ್ ಅವರು ಮಿಲಿಟ್ರಿ ಆಫೀಸರ್ ಆಗಿದ್ದ ಕಾರಣಕ್ಕಾಗಿ ಅವರಿಗೆ ಆ ರೀತಿಯ ಒಂದು ಅತ್ಯಂತ ಕಡು ಬಡತನ ಅವರಿಗೆ ಆರಂಭದಲ್ಲಿ ಇರಲಿಲ್ಲ. ಅದು ಬಾಂಬೆಗೆ ಶಿಫ್ಟ್ ಆದಾಗ ಆ ಥರದ್ದು ಸಮಸ್ಯೆ ಸೃಷ್ಟಿ ಆಗ್ತದೆ. ಯಾಕಂದರೆ ಆರ್ಥಿಕ ಸ್ಥಿತಿ ಆವಾಗ ಸರಿಯಾಗಿರೋದಿಲ್ಲ. ಮತ್ತು ಮಿಲಿಟ್ರಿಯಲ್ಲಿ ಅವರಿಗೆ ಕೊಟ್ಟಿದ್ದಂಥ ಒಂದು ಹುದ್ದೆನೂ ಕೂಡ ಅವರು ಕಳ್ಕೊಂಡಿರ್ತಾರೆ. ಆ ಕಾರಣಕ್ಕಾಗಿ ಅವರು ಆರಂಭದಲ್ಲಿ ಬಾಬಾ ಸಾಹೇಬರ ಬಾಲ್ಯದಲ್ಲಿ ಚೆನ್ನಾಗೇ ಇರ್ತಾರೆ ಅನ್ನೋಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ, ನಾನು 1913ರಲ್ಲಿ ಬಾಬಾ ಸಾಹೇಬರು ಡಿಗ್ರಿ ಮಾಡಿದ ನಂತರದ ಬದುಕಿನ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಬಯಸ್ತೀನಿ. ಬಂಧುಗಳೇ, ಬಾಬಾ ಸಾಹೇಬರು ಪದವಿಯನ್ನು ಪಾಸ್ ಮಾಡಿದ ನಂತರ ಅವರು ಕೆಲಸ ಸೇರುವಂಥ ಒಂದು ಸಂದರ್ಭ ಒತ್ತಡ ಇರ್ತದೆ. ಅದಕ್ಕೆ ಕಾರಣ ಏನು ಅಂದರೆ, ಅಷ್ಟಕ್ಕಾಗಲೇ
ಅವರು ಆರ್ಥಿಕವಾಗಿ ತುಂಬ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರ್ತಾರೆ. ಜೊತೆಗೆ ಅವ್ರ ತಂದೆ ಕೂಡ ತೀರೋಗ್ತಾರೆ. ಆ ಸಂದರ್ಭದಲ್ಲಿ ಕುಟುಂಬವನ್ನು ನಡೆಸೋದು ಹೇಗೆ ಅನ್ನುವಂಥ ಸವಾಲಿದ್ದಾಗ ಅವರು ನೌಕರಿನ ಆಯ್ಕೆ ಮಾಡ್ಕೊಳ್ಳದೆ ಉನ್ನತ ವ್ಯಾಸಂಗವನ್ನೇ ಆಯ್ಕೆ ಮಾಡ್ಕೋತಾರೆ. ಅದು ಸಯಾಜಿರಾವ್ ಗಾಯಕ್ವಾಡ್ ಅವರು, ಬರವಾಡದ ಮಹಾರಾಜರು, ಒಂದು ಜಾಹೀರಾತನ್ನ ಕೊಟ್ಟಿರ್ತಾರೆ. ಆ ಜಾಹೀರಾತಿನಲ್ಲಿ ವಿದೇಶಕ್ಕೆ ಹೋಗುವಂಥ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ನಾವು ಮಹಾರ್ ಮಾಂಗ್ ಸಮಾಜದವರಾಗಿದ್ದರೆ ಅವರಿಗೆ ನಾವು ಸ್ಕಾಲರ್ಶಿಪ್ನ ಕೊಡ್ತೀವಿ ಅನ್ನುವಂಥ ಜಾಹೀರಾತನ್ನ ಹೊಡಿಸಿರ್ತಾರೆ. ಅದರ ಆಧಾರದ ಮೇಲೆ ಅವರು ಸಯಾಜಿರಾವ್ ಗಾಯಕ್ವಾಡ್ ಅವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ನಡೀತಕ್ಕಂಥ ಮೊದಲನೇ ಸಂದರ್ಶನದಲ್ಲಿ ಮಹಾರಾಜರು ಕೇಳ್ತಾರೆ, ಅಂಬೇಡ್ಕರ್ ನೀನು ಏನಾಗಬೇಕು ಅಂತ ಇದೆಯಾ, ಏನನ್ನು ಓದಬೇಕು ಅಂತ ಇದೆಯಾ ಅಂತ ಕೇಳ್ತಾರೆ. ನಾನು ವಿದೇಶಕ್ಕೆ ಹೋಗಿ ಪೊಲಿಟಿಕಲ್ ಎಕನಾಮಿಕ್ಸ್ ಮತ್ತು ಸೋಷಿಯಾಲಜಿ ಓದಬೇಕು ಅಂತ ಇದ್ದೀನಿ ಅಂತ ಅವ್ರು ಹೇಳಿದಾಗ, ಯಾವ ಕಾರಣಕ್ಕೆ ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ. ನನ್ನ ಸಮಾಜ ಅತ್ಯಂತ ನಿಕೃಷ್ಟವಾಗಿ ಬದುಕ್ತಾ ಇದೆ, ಅವರನ್ನು ನಾನು ಸರಿಯಾದ ಮಾರ್ಗಕ್ಕೆ ತರಬೇಕಾದ್ರೆ, ಅವ್ರಿಗೇನಾದರೂ ಸಹಾಯ ಮಾಡಬೇಕಾದ್ರೆ ನಾನು ಪೊಲಿಟಿಕಲ್ ಎಕನಾಮಿಕ್ಸ್ನ ನಾನು ಓದಬೇಕು ಅನ್ನುವಂಥ ವಿಚಾರವನ್ನು ಮಹಾರಾಜರ ಗಮನಕ್ಕೆ ತಂದಾಗ ಮಹಾರಾಜರು ತುಂಬ ನಕ್ಬಿಡ್ತಾರೆ. ಯಾಕಂದರೆ ಅಷ್ಟಕ್ಕಾಗಲೇ ಅನೇಕರು ವಿದೇಶಕ್ಕೆ ಹೋಗಿದ್ದಂಥವರು ಬಹುಪಾಲು ಅಲ್ಲೇ ಸೆಟ್ಲಾಗಿರ್ತಾರೆ. ಅವರು ಬಹುತೇಕ ಅವರು ಭಾರತಕ್ಕೆ ವಾಪಸ್ಸಾಗಿರೋದೇ ಇಲ್ಲ. ಅದೇ ರೀತಿ ಅಂಬೇಡ್ಕರ್ ಕೂಡ ಅದೇ ರೀತಿಯ ಮನಸ್ಥಿತಿ ಇರ್ತದೆ. ಸುಮ್ಮನೆ ಮೇಲ್ಮುಖಕ್ಕೆ ಹೇಳುವಂಥದ್ದು ಸಹಜ ಅನ್ನುವಂಥ ಮಾತನ್ನು ಭಾವನೆ ಮಾರದಲ್ಲಿರ್ತದೆ. ನಂತರ ಬಾಬಾ ಸಾಹೇಬರು ವಿದೇಶಕ್ಕೆ ಹೊರಡ್ತಾರೆ. ವಿದೇಶಕ್ಕೆ ಹೊರಟ ನಂತರ ಅವರಿಗೆ ಒಟ್ಟು 26,000 ರೂಪಾಯಿನ ಮಹಾರಾಜರು ಮಂಜೂರಿ ಮಾಡ್ತಾರೆ. ಬಂಧುಗಳೇ, 1913ನೇ ಇಸ್ವಿನಲ್ಲಿ 26,000 ರೂಪಾಯಿ ಅಂದರೆ 2 ವರ್ಷಗಳ ಖರ್ಚು. ಅದು ಆ ಒಂದು ಮೌಲ್ಯವನ್ನು ಇವತ್ತು ನಾವು ಲೆಕ್ಕ ಹಾಕಿದ್ರೆ ಎಷ್ಟು ಹಣ ಅಂತ ನಿಮಗೆ ನೀವು ಇಮ್ಯಾಜಿನ್ ಮಾಡ್ಬೋದು. ನಂತರ ಅಲ್ಲಿ ಕೊಲಂಬಿಯಾಕ್ಕೆ ಹೋದ್ಮೇಲೆ ಬಾಬಾ ಸಾಹೇಬರು ಅಲ್ಲಿ ಹಾಸ್ಟೆಲಲ್ಲಿ, ಕೊಲಂಬಿಯಾ ಯೂನಿವರ್ಸಿಟಿ ಹಾಸ್ಟೆಲಲ್ಲಿ ಆಲ್ಟ್ ಆಗ್ತಾರೆ. ಆಲ್ಟಾದ ನಂತರ ಮೊದಲು ಪರಿಚಯ ಆಗ್ತಕ್ಕಂಥ ವ್ಯಕ್ತಿ ದೇಶದ ಭಾರತೀಯ ವ್ಯಕ್ತಿ ನವಲ್ ಬತೇನಾ ಅವರು. ಪಾರ್ಸಿ ಜನಾಂಗಕ್ಕೆ ಸೇರಿದಂಥ ನವಲ್ ಬತೇನಾ ಅವರು ಪರಿಚಯ ಆಗಿ, ಬಹಳ ವಿಶೇಷ ಅಂದರೆ ಬತೇನಾ ಅವರು ಬಾಬಾ ಸಾಹೇಬರ ಕೊನೆಯ ಕಾಲಘಟ್ಟದವರೆಗೂ ಕೂಡ ಆರ್ಥಿಕ ಸಹಾಯವನ್ನು ಬಾಬಾ ಸಾಹೇಬರಿಗೆ ಕೊಡ್ತಾ ಬಂದಿರೋದು ಅತ್ಯಂತ ವಿಶೇಷವಾದಂಥ ಒಂದು ವಿಚಾರ. ಅಂಥ ಒಬ್ಬ ಸ್ನೇಹ ಅಥವಾ ಸ್ನೇಹಿತ ಸಿಕ್ಕಿದ್ದು ಬಾಬಾ ಸಾಹೇಬರಿಗೆ, ಅಥವಾ ನೇರವಾಗಿ ಹೇಳಬೇಕು ಅಂದರೆ ನಮ್ಮೆಲ್ಲರೂ ಕೂಡ ಒಂದು ಬದುಕನ್ನು ಕಟ್ಕೊಡೋದಕ್ಕೆ ಬತೇನಾ ಕೂಡ ಸಪೋರ್ಟ್ ಮಾಡಿದ್ದಾರೆ ಅಂತ ನಾವು ಖಂಡಿತವಾಗಿ ಅವ್ರನ್ನ ನೆನೆಸ್ಕೋಬೇಕಾಗ್ತದೆ. ನಂತರ ಅಲ್ಲಿ ಹಾಸ್ಟೆಲಲ್ಲಿದ್ದಂಥ ಒಂದು ಊಟದ ವ್ಯವಸ್ಥೆಯನ್ನು ನೋಡಿ ಅವರಿಗೆ ಹೊಂದಿಕೆ ಆಗೋದಿಲ್ಲ ಊಟ. ಆ ಕಾರಣಕ್ಕಾಗಿ ಅವರು ಬತೇನವ್ರ ಜೊತೆ ಸಪ್ರೇಟಾಗಿ ಇರೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ನಂತರ ಅಲ್ಲಿ ಒಂದು ಪೂನಾ ನಗರದ ಒಬ್ಬರು ಕಾಂಬ್ಳೆ ಅಂತ ಒಬ್ಬ ಸ್ನೇಹಿತರು ಬರೀತಕ್ಕಂಥ ಕೃತಿಲಿರ್ತಕ್ಕಂಥ ಮಾಹಿತಿ ಪ್ರಕಾರ ಬಾಬಾ ಸಾಹೇಬರ ವಿದ್ಯಾಭ್ಯಾಸದ ಬದುಕು ಅತ್ಯಂತ ರೋಚಕವಾಗಿರ್ತದೆ. ಅತ್ಯಂತ ಹೊಸ ವಾತಾವರಣ ಅದು. ಸ್ವಾತಂತ್ರ್ಯ, ಅಸ್ಪೃಶ್ಯತೆ ಇದೆಲ್ಲವನ್ನು ಕಂಪೇರ್ ಮಾಡಿದಾಗ ಅತ್ಯಂತ ಮುಕ್ತವಾದ ವಾತಾವರಣದಲ್ಲಿ ಓದುವಂಥ ಅವಕಾಶ ಸಿಗುತ್ತೆ ಬಾಬಾ ಸಾಹೇಬರಿಗೆ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊತಾರೆ. ಅಂದಾಜು 50 ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಬಾಬಾ ಸಾಹೇಬರು MA ಅಲ್ಲದೆ, PhD ಅಲ್ಲದೆ ಮಾಡ್ತಾರೆ ಅನ್ನುವಂಥ ಮಾತನ್ನು ಕಾಂಬ್ಳೆ ಅವರು ಕೊಡ್ತಾರೆ. ಅದರಲ್ಲಿ 29 ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಅರ್ಥಶಾಸ್ತ್ರದಲ್ಲೇ ಪಡೀತಾರೆ. ನಂತರ 1916ನೇ ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೋಲ್ಡನ್ ವೈಸರ್ ಸ್ಮಾರಕ ಒಂದು ಪ್ರಬಂಧವನ್ನು ಮಂಡಿಸ್ತಾರೆ. ಆ ಪ್ರಬಂಧದ ಹೆಸರು ಕ್ಯಾಟ್ಸ್ ಇನ್ ಇಂಡಿಯಾ, ದೇರ್ ಮೆಕ್ಯಾನಿಸಮ್ ಆ್ಯಂಡ್ ಜೆನೆಸಿಸ್ ಅನ್ನುವಂಥ ಒಂದು ಪ್ರಬಂಧ. ಆ ಪ್ರಬಂಧದಲ್ಲಿ ಬಾಬಾ ಸಾಹೇಬರು ಜಾತಿಯ ಉಗಮ ಹೇಗಾಯಿತು, ಅದಕ್ಕೆ ಸಂದರ್ಭ ಆದಂಥ ಕಾರಣಗಳು ಯಾವುದು, ಮತ್ತು ಅದು ಹೇಗೆ ವ್ಯಾಪಿಸ್ಕೊಳ್ತಾ ಹೋಗ್ತು ಅನ್ನುವಂಥ ಅತ್ಯಂತ ವೈಜ್ಞಾನಿಕದ ವಿಶ್ಲೇಷಣೆ ಮಾಡ್ತಾರೆ. ಬಹಳ ಆಶ್ಚರ್ಯಕರವಾದ ಮತ್ತು ತುಂಬ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂದರೆ, ಆ ಒಂದು ಲೇಖನದಲ್ಲಿ, ಪ್ರಬಂಧದಲ್ಲಿ ಅವರು ಎಲ್ಲೂ ಕೂಡ ಯಾವುದೇ ಒಂದು ಸಮುದಾಯ ಅಥವಾ ಜಾತಿ ವಿರುದ್ಧ ದ್ವೇಷವನ್ನಾಗಲಿ ಅಥವಾ ಸಿಟ್ಟನ್ನಾಗಲಿ ವ್ಯಕ್ತಪಡಿಸಿ ಅತ್ಯಂತ ನಿರ್ಲಿಪ್ತ ಭಾವನೆಯಿಂದ ಒಬ್ಬ ಸಂಶೋಧಕ ಎಷ್ಟು ಪ್ರಾಮಾಣಿಕವಾಗಿ ಮಾಡಬೇಕೋ ಅಷ್ಟು ಬ್ಯೂಟಿಫುಲ್ಲಾಗಿ ಅವರು ಸಂಶೋಧನೆ ಮಾಡಿ ಮಂಡಿಸ್ತಾರೆ. ಅದರಲ್ಲಿ ಜಾತಿ ಮೊದಲು ಕೆಲವು ನಿಷೇಧಗಳನ್ನ ಬ್ರಾಹ್ಮಣ ಸಮಾಜ
ತನಗೆ ತಾನೇ ಹಾಕ್ಕೊಳ್ಳುತ್ತೆ. ಹಾಕ್ಕೊಂಡ ನಂತರ ಅದನ್ನು ಒಂದು ಮಾತು ಹೇಳ್ತಾರೆ ಅವರು. ಒಂದು ಬ್ರಾಹ್ಮಣ ಸಮಾಜ ತನ್ನ ಬಾಗಿಲನ್ನ ಮುಚ್ಕೊಂಡ ಮೇಲೆ, ತನ್ನ ಮನೆಯ ಬಾಗಿಲನ್ನ ಮುಚ್ಕೊಂಡ ಮೇಲೆ, ಎದುರುಗಡೆ ಮನೆಯ ಬಾಗಿಲಿನವರು ಅಥವಾ ಎದುರುಗಡೆ ಮನೆ ಇರ್ತಕ್ಕಂಥವ್ರು ತಮ್ಮ ಬಾಗಿಲನ್ನ ಮುಚ್ಕೊಳ್ಳೋ ಅವಶ್ಯಕತೆ ಬರೋದೇ ಇಲ್ಲ. ಆ ರೀತಿ ಅನುಕರಣೆ ಆಗ್ತಾ ಹೋಯ್ತು ಅಂತೇಳಿ ಬಾಬಾ ಸಾಹೇಬರು ಬರೀತಾರೆ. ಅದಕ್ಕೆ ಮತ್ತೊಂದು ಗಮನಿಸಬೇಕಾಗಿರೋಂತಂದರೆ ಸ್ವಜಾತಿಯ ಸಗೋತ್ರ ವಿವಾಹ ಇದೆಯಲ್ಲ, ಅದನ್ನು ಬ್ಯಾನ್ ಮಾಡ್ತಾರೆ ಅವರು. ಅಲ್ಲಿಂದ ಅದು ಗಟ್ಟಿ ಆಗ್ತಾ ಹೋಗ್ತವೆ. ಈಗ 2011ರ ಸೆನ್ಸಸ್ ಪ್ರಕಾರ ಅಥವಾ 2011ರಲ್ಲಿ ಒಂದು ಸರ್ಕಾರೇತರ ಸಂಸ್ಥೆ ಮಾಡಿರ್ತಕ್ಕಂಥ ಪ್ರಕಾರ ಈ ಜಾತಿಗಳು ಎಷ್ಟಿದೆ ಅಂತಂದರೆ 53,000 ಜಾತಿಗಳಿದ್ದಾವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದರಲ್ಲಿ ಬ್ರಾಹ್ಮಣ ಸಮಾಜದಲ್ಲೇ 1886 ಜಾತಿಗಳಿದ್ದಾವೆ ಅಂತೇಳಿ ಬಾಬಾ ಸಾಹೇಬರು ತಮ್ಮ ರೆಡಿಕ್ಸ್ ಸ್ಪೀಚಸಲ್ಲಿ ಬರೀತಾರೆ. ಕ್ಯಾಟ್ಸ್ ಇನ್ ಇಂಡಿಯಾ ಕೃತಿಯನ್ನು ಪ್ರಬಂಧವನ್ನು ಮಂಡಿಸಿದ ನಂತರ ಅವರ ಬರಹದ ಒಂದು ವೇಗ ಅಥವಾ ಬರಹದ ನಿಜವಾದ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಅದು ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂದರೆ, ಬುದ್ಧ ಮತ್ತು ಆತನ ಧಮ್ಮವನ್ನು ಡಿಸೆಂಬರ್ 5ನೇ ತಾರೀಕು ನೈಟು ಇದು ಮುದ್ರಣಕ್ಕೆ ಯೋಗ್ಯವಾಗಿದೆ ಅಂಥೇಳಿ ಕರೆಕ್ಷನ್ ಮಾಡಿ ಸಹಿ ಹಾಕದ್ರವರೆಗೆ ನಿಂತ್ಕೊಳ್ಳುತ್ತೆ. ಆದ ನಂತರ ಇನ್ನೊಂದು ಪತ್ರವನ್ನು ಬರೀತಾರೆ ಒಬ್ಬ ಸ್ನೇಹಿತರಿಗೆ. ಆ ಪತ್ರಿಕೆ ಸಹಿ ಹಾಕೋದಿಲ್ಲ ಅವರು. ಇಷ್ಟು ಅವರ ಬರಹದ ಒಂದು ಲಿಂಕ್ನ ನಾನು ಕೊಡೋಕ್ಕೆ ಅಥವಾ ಲಿಂಕ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಬಯಸ್ತೀನಿ. ನಂತರ 2 ವರ್ಷಗಳ ಅಧ್ಯಯನದ ನಂತರ ಬಾಬಾ ಸಾಹೇಬರು ಲಂಡನ್ಗೆ ಹೋಗ್ತಾರೆ. ಲಂಡನ್ಗೆ ಹೋಗಿ ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಗ್ರೇಸ್ ಇನ್ ಲಂಡನ್ ಅಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಅಲ್ಲಿ ಅವರು ಡಾಕ್ಟರ್ ಆಫ್ ಸೈನ್ಸ್ ಪದವಿ ಪಡೆಯೋದಕ್ಕೆ ಪ್ರಬಂಧವನ್ನು ತಯಾರು ಮಾಡ್ತಾರೆ. ಅದು ಪ್ರಾಬ್ಲಮ್ ಆಫ್ ರುಪಿ ಅನ್ನುವಂಥ ಒಂದು ಮಹಾಪ್ರಬಂಧ. ಅದನ್ನು ಎಡ್ವಿನ್ ಸಲೀಮ್ ಅವರು ಶಿಫಾರಸು ಮಾಡಿದ್ದಂಥ ಒಂದು ಪ್ರಬಂಧ ಅದು. ಈ ಸಂದರ್ಭದಲ್ಲಿ ಈ ನಡುವಿನಲ್ಲೇ ಬಾಬಾ ಸಾಹೇಬರು ಜರ್ಮನಿಯ ಬಾನ್ ಯೂನಿವರ್ಸಿಟಿಗೆ ಅಡ್ಮಿಷನ್ ಆಗಿ ಅಲ್ಲಿ ಸಂಸ್ಕೃತ ಕಲಿಬೇಕು, ಡಿಪಾರ್ಟ್ಮೆಂಟ್ ಆಫ್ ಇಂಟೆಲಿಜೆನ್ಸ್ನಲ್ಲಿ ಸಂಸ್ಕೃತ ಕಲಿಬೇಕು ಅಂತ ಪ್ರಯತ್ನವನ್ನು ಮಾಡ್ತಾರೆ. ಅದ್ರ ಬಗ್ಗೆ ಒಬ್ಬರು ಬೆಲ್ವಿಂಕರ್ ಶೆಂಪ್ ಅಂತ ಒಬ್ಬರು ಜರ್ಮನ್ನ ಹೈಡಲ್ಬರ್ಗ್ನ ಬಾನ್ ಯೂನಿವರ್ಸಿಟಿಯ ಕೇಂದ್ರ ಆಗಿರ್ತಕ್ಕಂಥ ಹೈಡಲ್ಬರ್ಗ್ನ ಒಬ್ಬರು ಲೇಖಕರು ಅಂಬೇಡ್ಕರ್ ಇನ್ ಹೈಡಲ್ಬರ್ಗ್ ಅನ್ನುವಂಥ ಒಂದು ಲೇಖನವನ್ನು ಬರೀತಾರೆ 2010ನಲ್ಲಿ. ಅದನ್ನು ನಾನು ಡಾಕ್ಟರ್ ಅಂಬೇಡ್ಕರ್ ವಿಶ್ವರೂಪ ಅನ್ನುವಂಥ ಕೃತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜರ್ಮನಿ ಅಂತ ಒಂದು ಚಾಪ್ಟರ್ ಮಾಡಿ ಅದನ್ನು ಹಾಕಿದ್ದೀನಿ. ಅದರಲ್ಲಿ ಬೆಲ್ವಿಂಕರ್ ಶೆಂಪ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಡ್ಮಿಷನ್ ಎಕ್ಸ್ಟ್ರಾಕ್ಟು ಮತ್ತು ಎಡ್ವಿನ್ ಸಲೀಮ್ ಅವರು ಅಲ್ಲಿ ಇನ್ನೊಬ್ಬರು ಪ್ರೊಫೆಸರ್ ಇರ್ತಾರೆ, ಆ ಪ್ರೊಫೆಸರ್ಗೆ ಕೊಟ್ಟಿದ್ದಂಥ ಲೆಟ್ರು ಅಷ್ಟನ್ನು ಕೂಡ ಅವರು ಕಲೆಕ್ಟ್ ಮಾಡಿ ಲೇಖನ ಬರೀತಕ್ಕಂಥದ್ದು ಒಂದು ದಾಖಲೆ. ಅಲ್ಲಿ 1 ತಿಂಗಳವರೆಗೆ ಮಾತ್ರ ಅವರ ಅಡ್ಮಿಷನ್ ರಿಜಿಸ್ಟರ್ ಅವ್ರ ಹೆಸರಿರ್ತದೆ. ನಂತರ ಅದು ರೌಂಡಪ್ ಆಗ್ತದೆ. ಕಾರಣ ಏನು ಅಂದರೆ ಅವರು ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೆ ಜರ್ಮನಿಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಬಾಬಾ ಸಾಹೇಬರು ನಂತರ 1917ನಲ್ಲಿ 17ನೇ ಇಸ್ವಿನಲ್ಲಿ ಇಂಡಿಯಾಕ್ಕೆ ಬರ್ತಾರೆ. ಅಲ್ಲಿಗಾಗಲೇ ಸಯಾಜಿರಾವ್ ಗಾಯಕ್ವಾಡ್ ಅವರು ನಿಮ್ಮ ಸ್ಕಾಲರ್ಶಿಪ್ನ ಅವಧಿ ಮುಗಿದೋಗಿದೆ, ದಯಮಾಡಿ ವಾಪಸ್ ಬನ್ನಿ ಅಂತ ಹೇಳಿದಾಗ 1 ವರ್ಷ ಎಕ್ಸ್ಟೆಂಡ್ ಮಾಡಿರ್ತಾರೆ ಬಾಬಾ ಸಾಹೇಬ್ ರಿಕ್ವೆಸ್ಟ್ ಮೇಲೆ. ಅದನ್ನು ಬಳಸ್ಕೊಂಡು ಮುಂದುವರ್ಸೋಕ್ಕೆ ಸಾಧ್ಯ ಆಗಿರ್ತದೆ. ಇಂಡಿಯಾಕ್ಕೆ ಬಂದ ನಂತರ ಅವರು ಸಯಾಜಿರಾವ್ ಗಾಯಕ್ವಾಡ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗೋಕ್ಕಿಂತ ಮೊದಲು ಹಾಲ್ಟ್ ಆಗಬೇಕಲ್ಲ ಒಂದು ಕಡೆ. ಅಲ್ಲಿ ಪಾರ್ಸಿಗಳ ಮನೆಯಲ್ಲಿ ಪಾರ್ಸಿಗಳು ಅಂತ ಹೇಳಿ ಅಲ್ಲಿ ಹಾಲ್ಟ್ ಆದಾಗ ಅದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದು. ನಂತರ ಸಯಾಜಿರಾವ್ ಗಾಯಕ್ವಾಡ್ ಅವರಲ್ಲಿ ಫೈನಾನ್ಸ್ ಸೆಕ್ರೆಟರಿ ಪೋಸ್ಟ್ ಕೊಡ್ತಾರೆ. ಅಲ್ಲಿ ಇದ್ದಂಥ ಪಿವನ್ಗಳು ಕೂಡ ಅವರಿಗೆ ಗೌರವವನ್ನು ಕೊಡದೇ ಇರೋ ಸಂದರ್ಭವನ್ನು ಕೂಡ ಅವರು ಅವಮಾನವನ್ನು ಅನುಭವಿಸ್ತಾರೆ. ಆನಂತರ ಬಾಬಾ ಸಾಹೇಬರು ಜಾತಿಯ ಗೊತ್ತಾಗಿ ಆ ಪಾರ್ಸಿಗಳು ಅವ್ರನ್ನ ಹೊಡೆಯೋದಕ್ಕೆ ಬಂದಾಗ ವಾಪಸ್ ಬಂದು ತುಂಬ ದುಃಖದಿಂದ ಹೊರಗಡೆ ಬಂದು ಒಂದು ಮರದ ಕೆಳಗಡೆ ಕೂತ್ಕೊಂಡು ಅಳುತ್ತಾರೆ ಗೊಳು ಅಂತ. ನಾನೊಬ್ಬ ಬಾರಾಟ್ಲ ಓದಿದ್ದೀನಿ, ನನ್ನಂಥ ವ್ಯಕ್ತಿಗೆ ಅಂಟಚಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈ ಸಮಾಜ ಇಷ್ಟು ನಿಕೃಷ್ಟವಾಗಿ ಕಾಣ್ತಾ ಇದೆಯಲ್ಲ ಅಂಥೇಳಿ ತನ್ನ ಸಮುದಾಯದ ಕಥೆಯನ್ನು ಅಂತೇಳಿ ದುಃಖವನ್ನು ಪಡ್ತಾ ಇರ್ತಾರೆ. ಆ ಒಂದು ಮರದ ಕೆಳಗಡೆ ಗೋಳುವಂಥ ಅರ್ಥ ಎಷ್ಟೊತ್ತಿದ್ದಾರೋ ಅದನ್ನು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತಿನ ಸಂದರ್ಭದಲ್ಲಿ ನಾವು ಅವರ ಭಾವನೆಗಳನ್ನ ನಾವು ಫೀಲ್ ಮಾಡೋದಾದರೆ ಅದು ಅತ್ಯಂತ ಭೀಕರವಾದ ಸಂದರ್ಭ ಆಗಿರ್ತದೆ. ಆ ಮರದ ಕೆಳಗಡೆ ಕಣ್ಣೀರು ಹಾಕಿದಂಥ ಸಂದರ್ಭದಲ್ಲಿ ಅವರು ಸಂಕಲ್ಪವನ್ನು ಮಾಡ್ತಾರೆ, ನಾನು ಯಾವುದೇ ಕಾರಣಕ್ಕೂ ಹಿನ್ನಡೆ ಅನುಭವಿಸಬಾರ್ದು, ನನ್ನ ಚಳವಳಿನ ನಾನು ಮುಂದುವರಿಸಬೇಕು ಅಂಥೇಳಿ, ನಾನೇನಾದರೂ ಮಾಡಬೇಕು ನನ್ನ ಸಮಾಜಕ್ಕೆ ಅಂತೇಳಿ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಈ ದಿನ ಅದು ಒಂದು ಸಂಕಲ್ಪ ಕೇಂದ್ರ ಆಗಿ ಅದು ಸರ್ಕಾರವೇ ಅದನ್ನು ಆ ಜಾಗವನ್ನು ಅಭಿವೃದ್ಧಿ ಮಾಡೋದು ನಿಮಗೆಲ್ಲರ ಗಮನಕ್ಕೂ ಇರಲಿ. ನಂತರ
ಬಾಬಾ ಸಾಹೇಬರು ಅದು ಅಷ್ಟಕ್ಕಾಗಲೇ ಬ್ರಿಟಿಷ್ ಸರ್ಕಾರದ ಮುಂದೆ ಅಹವಾಲನ್ನು ಕೊಟ್ಟಿದ್ದಂಥ ಅನ್ಟಚಬಲ್ಸ್ ಪರವಾಗಿ ಕೊಟ್ಟಿದ್ದಂಥ ಅಹವಾಲು, ನಾರಾಯಣ ಚಂದಾವರ್ಕರ್ ಅವರು ಕೊಟ್ಟಿದ್ದಂಥ ಅಹವಾಲುಗಳನ್ನ ತಾವು ಮುಂದುವರಿಸುವಂಥ ಒಂದು ಸಂದರ್ಭ ಬಾಬಾ ಸಾಹೇಬರಿಗೆ ಬರ್ತದೆ. ಅಲ್ಲಿಂದ ಅವರಿಗೆ ಬಾಬಾ ಸಾಹೇಬರಿಗೆ ನೆರವಾಗ್ತಕ್ಕಂಥ ವ್ಯಕ್ತಿ ಛತ್ರಪತಿ ಶಾಹು ಮಹಾರಾಜ್ ಅವರು. ಬಂಧುಗಳೇ, ಛತ್ರಪತಿ ಶಾಹು ಮಹಾರಾಜರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅವರ ಜನ್ಮದಿನ ಸಂದರ್ಭದಲ್ಲಿ ಅವ್ರ ಬಗ್ಗೆ ಹಂಚ್ಕೊಳ್ಳೋಣ ವಿಚಾರಗಳನ್ನ. ಅವರು ಬಾಬಾ ಸಾಹೇಬರ ಪ್ರತಿಯೊಂದು ಕಷ್ಟಗಳಿಗೂ ಕೂಡ ಅವರು ನೆರವನ್ನು ಕೊಡ್ತಾರೆ. ಆದರೆ ಅವರು ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನು ಪಡೆಯೋದಕ್ಕೆ ಯಾವ ಪ್ರಬಂಧವನ್ನು ಮಂಡಿಸಬೇಕಾಗಿತ್ತೋ ಅದು ಆ ಪ್ರಬಂಧ ಅಕ್ಸೆಪ್ಟ್ ಆಗಿರೋದಿಲ್ಲ. ಅದು ತುಂಬ ಕ್ರಾಂತಿಕಾರಿಯಾಗಿದೆ ಅಂತೇಳಿ ಅವರ ಗೈಡು ಅದನ್ನು ವಾಪಸ್ ಕೊಟ್ಬಿಟ್ಟಿರ್ತಾರೆ. ಇದನ್ನು ತಿದ್ದುಪಡಿ ಮಾಡಿಕೊಡಿ ಅಂತೇಳಿ. ನಂತರ ತಿದ್ದುಪಡಿ ಮಾಡಿ ಸಲ್ಲಿಸಿದ ನಂತರ 2024ರಲ್ಲಿ ಅದಕ್ಕೆ DSc ಪದವಿ ಸಿಗ್ತದೆ. ಬಂಧುಗಳೇ, ಈ ಅವಧಿನಲ್ಲಿ ಬಾಬಾ ಸಾಹೇಬರು 1918ರಲ್ಲಿ ಇಂಡಿಯಾಕ್ಕೆ ಸೌತ್ ಬರೋ ಕಮಿಷನ್ ಬರ್ತದೆ. ಆ ಸೌತ್ ಬರೋ ಕಮಿಷನ್ನು ಬಂದ ನಂತರ ಅದಕ್ಕೆ ಬಹಿಷ್ಕೃತ ಹಿತಕಾರಣಿ ಸಭಾ ಪರವಾಗಿ ಬಾಬಾ ಸಾಹೇಬರು ಮನವಿನ ಕೊಡ್ತಾರೆ. ಆ ಮನವಿನಲ್ಲಿ ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಮತ್ತು ನಾವು ಕೂಡ ಆಚರಣೆ ಮಾಡುವಾಗ ಬಾಬಾ ದಲಿತರ ಆಶಾಕಿರಣ, ದಲಿತರ ಸೂರ್ಯ ಅಂತ ಮಾತಾಡ್ತೀವಿ. ಇಲ್ಲ, ಅವರು ಭಾರತದ ಸೂರ್ಯ, ಮಾನವೀಯತೆಯ ಇನ್ನೊಂದು ರೂಪ ಬಾಬಾ ಸಾಹೇಬ್. ಅವರು ಕೊಟ್ಟಂಥ ಮನವಿನಲ್ಲಿ ಬಹಳ ಪ್ರಮುಖವಾಗಿ ದೇಶದ ಎಲ್ಲ 21 ವರ್ಷ ಆಗಿರ್ತಕ್ಕಂಥ ನಾಗರಿಕರಿಗೆ ಮತದಾನದ ಹಕ್ಕನ್ನು ಕೊಡಬೇಕು ಅನ್ನುವಂಥ ಮನವಿನ ಕೊಟ್ಟಿರ್ತಾರೆ. ಮತ್ತು ಅಸ್ಪೃಶ್ಯರಿಗೆ ಅನ್ಟಚಬಲ್ಸ್ ಅನ್ನೋ ಕಾರಣಕ್ಕಾಗಿ ಅನ್ಟಚಬಲ್ಸ್ ಗ್ರೂಪ್ಗಳನ್ನ ಒಂದು ಮಾಡಿ ಅದಕ್ಕೆ ಬೇಸಾಗಿ ಅವ್ರು ತಗೊಂಡಿರ್ತಕ್ಕಂಥ 1911 ಇಸ್ವಿಯ ಸೆನ್ಸಸ್ಲಿರ್ತಕ್ಕಂಥ ಆ ಸೆನ್ಸಸ್ಗೆ ಹಿನ್ನೆಲೆಯಲ್ಲಿ ಸೆನ್ಸಸ್ ಕಮಿಷನರು 429 ಜಾತಿಗಳನ್ನ ಹೇಗೆ ಗುರುತಿಸಬೇಕು ಅಂತ ಸಂದರ್ಭ ಬಂದಾಗ ಅದಕ್ಕೆ 10 ಮಾನದಂಡಗಳನ್ನ ಬಳಸ್ಕೊಂಡಿರ್ತಾರೆ. ಆ 10 ಮಾನದಂಡಗಳಲ್ಲಿ ಬಹಳ ಪ್ರಮುಖವಾಗಿ 4 ಮಾನದಂಡಗಳು. ಇವರು ಬ್ರಾಹ್ಮಣರಿಂದ ಯಾವುದೇ ಧಾರ್ಮಿಕ ಕ್ರಿಯೆಗಳನ್ನ ನಡೆಸೋದಿಲ್ಲ, ಬ್ರಾಹ್ಮಣರನ್ನ ಪುರೋಹಿತರಾಗಿ ಹೊಂದಿರೋದಿಲ್ಲ, ಮತ್ತು ದನದ ಮಾಂಸವನ್ನು ತಿಂತಾರೆ, ಮತ್ತು ಹಿಂದೂಗಳನ್ನ ಮುಟ್ಟಿದ್ರೆ ಮೈಲಿಗೆ ಆಗ್ತಾರೆ ಅನ್ನುವಂಥ ಕೆಲವು 4 ಮಾನದಂಡಗಳನ್ನ ಅವರು ಪ್ರಮುಖವಾಗಿ ಬಳಸ್ಕೊಂಡಾಗ 429 ಜಾತಿಗಳನ್ನ ಅವರು ಕನ್ಸಿಡರ್ ಮಾಡಿರ್ತಾರೆ. ಅದನ್ನು ಬೇಸಾಗಿ ಇಟ್ಕೊಂಡು ಬಾಬಾ ಸಾಹೇಬರು ಇಷ್ಟು ಜಾತಿಗಳಿಗೆ ನೀವು ರಾಜಕೀಯದಲ್ಲಿ ಪ್ರಾತಿನಿಧ್ಯವನ್ನು ಕೊಡಬೇಕು ಮತ್ತು ಅವ್ರಿಗೆ ಸಾಮಾಜಿಕ ಬಹಿಷ್ಕಾರ ಆಗ್ತಾ ಇದ್ದಾರೆ, ಅದನ್ನು ನಿಲ್ಲಿಸಬೇಕು. ಒಂದು ಬಹಿಷ್ಕಾರ ಹಾಕಿದ್ರೆ ಮಾಡಿದಂಥವ್ರಿಗೆ ಪನಿಷ್ಮೆಂಟ್ನ ಕೊಡಬೇಕು ಮತ್ತು ಅವ್ರಿಗೆ ಕಾರ್ಯಾಂಗದಲ್ಲೂ ಕೂಡ ಅವ್ರಿಗೆ ಸೂಕ್ತವಾದಂಥ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತ ಮನವಿನ ಕೊಡ್ತಾರೆ. ಆದರೆ ಅದು ಸೌತ್ ಬರೋ ಕಮಿಷನಲ್ಲಿ ಮನವಿಯಾಗಿ ಉಳ್ಕೊಳ್ಳುತ್ತೆ ಹೊರತು ಅದು ಜಾರಿಯಾಗೋದಿಲ್ಲ, ಯಾವುದೇ ಪ್ರತಿಫಲ ಸಿಗೋದಿಲ್ಲ. ಆದರೆ ನಾಮಕರಣ ಮಾಡ್ತಕ್ಕಂಥ ಪದ್ಧತಿನ ಬ್ರಿಟಿಷ್ ಸರ್ಕಾರ ಒಪ್ಕೊಳ್ತದೆ. ಆದರೆ ನಾಮಕರಣ ಮಾಡುವಾಗಲೂ ಕೂಡ ಸೋಕಾಲ್ಡ್ ಫಾರ್ವರ್ಡ್ ಕಮ್ಯುನಿಟಿಗಳಿರ್ತವೆ, ಅವು ಸುಳ್ಳು ಜಾತಿ ಪತ್ರಗಳನ್ನ ಆಗಲೇ ಬಳಸ್ಕೊಂಡು ತಾವು ಅದನ್ನು ಸಂದರ್ಭವನ್ನು ಅವಕಾಶವನ್ನು ಬಳಸ್ಕೊಂಡು ನಾಮಿನೇಟೆಡ್ ಮೆಂಬರ್ ಆಗಿ ಸೇರ್ಕೊಳ್ತಕ್ಕಂಥ ಲಜ್ಜೆಗಟ್ಟ ಕೆಲಸವನ್ನು ಮಾಡ್ತಾರೆ. ನಂತರ 1924ರಲ್ಲಿ ಬಾಬಾ ಸಾಹೇಬರು ಅಧಿಕೃತವಾಗಿ ಬಹಿಷ್ಕೃತ ಹಿತಕಾರಣಿ ಸಭಾವನ್ನು ಪ್ರಾರಂಭ ಮಾಡ್ತಾರೆ. ಆ ಬಹಿಷ್ಕೃತ ಹಿತಕಾರಣಿ ಸಭಾದ ಸಂವಿಧಾನ ಇದೆಯಲ್ಲ, ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಆ ಕಾನ್ಸ್ಟಿಟ್ಯೂಷನ್ನ ನಾವು ಇವತ್ತು ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಈ ಸಂಘ ಸಂಸ್ಥೆನ ಯಾವ ರಿಜಿಸ್ಟ್ರೇಷನ್ ಮಾಡ್ತೀರಿ, ಅದು ಯುವಕ ಸಂಘ ಆಗ್ಬೋದು ಅಥವಾ ಸೊಸೈಟಿ ರಿಜಿಸ್ಟ್ರೇಷನ್ ಆಗ್ಬೋದು, ಯಾವುದೇ ಒಂದು ಕಂಪನಿ ಆಗ್ಬೋದು, ಬಹುತೇಕ ಸೋಷಿಯಲ್ ಥಾಟ್ಸ್ ಏನಿದೆ, ಸೋಷಿಯಲ್ ಬ್ಯಾಕ್ಗ್ರೌಂಡ್ಗೆ ಸಂಬಂಧಪಟ್ಟಂಥ ಥಾಟ್ಸ್ ಏನಿದೆ ಅದೆಲ್ಲವೂ ಕೂಡ ಅಲ್ಲಿ ನೀವು ಅದನ್ನು ಕಾಣ್ಬೋದಾಗಿದೆ. 1924ರಲ್ಲಿ ಬಾಬಾ ಸಾಹೇಬರು BHSನ ಸ್ಟಾರ್ಟ್ ಮಾಡ್ತಾರೆ. 25ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಟಾರ್ಟ್ ಆಗ್ತವೆ. ಆ ಎರಡೂ ಬಯಲುಗಳನ್ನು ಕಂಪೇರ್ ಮಾಡಿ ನಾವು ನೋಡಬೇಕಾದ ಅಗತ್ಯ ಇದೆ. ಯಾಕಂದರೆ ಒಂದು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಿದೆ, ಇನ್ನೊಂದು ಇಂಪ್ಲಿಮೆಂಟ್ ಆಗಿಲ್ಲ. ಮತ್ತು ಅದೇ 1924ರಲ್ಲಿ ಈ ದೇಶಕ್ಕೆ ಒಂದು ಆಯೋಗ ಬರ್ತದೆ, ಅದನ್ನು ಹಿಂಟನ್ ಯಂಗ್ ಕಮಿಷನ್ ಅಂತ ಕರೀತಾರೆ. ಆ ಹಿಲ್ಟನ್ ಯಂಗ್ ಕಮಿಷನ್ನು ಯಾವ ಕಾರಣಕ್ಕೆ ಈ ದೇಶಕ್ಕೆ ಬರುತ್ತೆ ಅಂದರೆ, ಈ ದೇಶದಲ್ಲಿ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅಧ್ಯಯನ ಮಾಡೋದಕ್ಕೆ ಕಮಿಟಿ ಬರ್ತದೆ. ಅದರಲ್ಲಿ 11 ಜನ ಮೆಂಬರ್ಸ್ ಇರ್ತಾರೆ. ಆ ಮೆಂಬರ್ಸ್ಗಳ ಕೈನಲ್ಲೆಲ್ಲವೂ ಕೂಡ ಎಲ್ಲರ ಕೈನಲ್ಲೂ ಕೂಡ ಬಾಬಾ ಸಾಹೇಬರಿಗೆ ಡಾಕ್ಟರ್ ಆಫ್ ಸೈನ್ಸ್ ಪದವಿ ಪಡೆಯೋದಕ್ಕೆ ಕಾರಣ ಆಗಿದ್ದಂಥ ರೂಪಾಯಿ ಸಮಸ್ಯೆ ಅನ್ನೋ ಕೃತಿ ಇರ್ತದೆ. ಯಾಕಂದರೆ ಇಟ್ ವಾಸ್ ದ ಗೇಟ್ ವೇ ಆಫ್ ಇಂಡಿಯನ್ ಎಕನಾಮಿಕ್ಸ್. ಭಾರತದ ಅರ್ಥವ್ಯವಸ್ಥೆಗೆ ಬಾಬಾ ಸಾಹೇಬರು ಬರೆದಿದ್ದಂಥ ರೂಪಾಯಿ ಸಮಸ್ಯೆ ಅನ್ನೋ ಕೃತಿ ಒಂದು ಮಾರ್ಗದರ್ಶನ ಆಗಿರ್ತದೆ. ಅದಕ್ಕಿಂತ ಹಿಂದೆ ಇಬ್ಬರು ಆರ್ಥಿಕ ತಜ್ಞರ ದೇಶ ಗುರುತಿಸಿದಲ್ಲಿ ಮಹಾದೇವ ರಾನಡೆ ಒಬ್ಬರು
ಮತ್ತು ದಾದಾಬಾಯಿ ನವರೋಜಿ ಒಬ್ಬರು. ಅದರಲ್ಲಿ ಬಾಬಾ ಸಾಹೇಬ್ರವರು ರಾನಡೆ ಗಾಂಧಿ ಆ್ಯಂಡ್ ಜಿನ್ನಾ ಪುಸ್ತಕದಲ್ಲಿ ರಾನಡೆಯವ್ರ ಬಗ್ಗೆ ಬರೀತಾರೆ. ಬಹಳ ಪ್ರೀತಿಯಿಂದ ವೆನ್ ಕಂಪೇರ್ ಟು ಗಾಂಧಿ ಆ್ಯಂಡ್ ಜಿನ್ನಾ ರಾನಡೆ ಇಸ್ ಬೆಟರ್ ಅನ್ನುವಂಥ ಮಾತನ್ನು ನೇರವಾಗಿ ಹೇಳ್ತಾರೆ. 1924 BHS ಸ್ಟಾರ್ಟ್ ಮಾಡಿದ ಮೇಲೆ ಆ ವೇದಿಕೆಯಲ್ಲಿ ಬಾಬಾ ಸಾಹೇಬರು ಅನೇಕ ಹೋರಾಟಗಳನ್ನ, ಸಾಮಾಜಿಕ ಹೋರಾಟಗಳನ್ನ ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ನಿಮ್ಗೆ ಹೇಳಿದೆ 1924 ಹಿಲ್ಟನ್ ಯಂಗ್ ಕಮಿಷನ್ ಬಂತು. ಆ ಹಿಲ್ಟನ್ ಯಂಗ್ ಅವರು ಬಾಬಾ ಸಾಹೇಬ್ರನ್ನ ಎವಿಡೆನ್ಸ್ ಮಾಡಿ ನಮ್ಮ ಕಮಿಷನ್ಗೆ ಅಂತೇಳಿ ಸಮನ್ಸ್ ಮಾಡಿದಾಗ ಆ ಕಮಿಷನ್ ಮುಂದೆ ಬಾಬಾ ಸಾಹೇಬರು ಹಾಜರಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗೆ ಸ್ಥಾಪನೆ ಆಗಬೇಕು, ಮತ್ತು ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೇಗಿರಬೇಕು, ಮತ್ತು ರೂಪಾಯಿ ಹೇಗಿರಬೇಕು, ರೂಪಾಯಿಗೆ ಕಾಗದವನ್ನು ಬಳಸಬೇಕಾ ಅಥವಾ ನಾಣ್ಯ ಮಾಡಿದ್ರೆ ನಾಣ್ಯಕ್ಕೆ ಯಾವ ಮೆಟಲ್ನ ಬಳಸಬೇಕು, ಮತ್ತು ಈ ರೂಪಾಯಿ ಮಾಡೋದ್ರಿಂದ ಚಿನ್ನದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು ಎಲ್ಲವನ್ನೂ ಕೂಡ ಸಾಕ್ಷ್ಯವಾಗಿ ಕೊಡ್ತಾರೆ. ಅದರ ಪರಿಣಾಮವಾಗಿ 1934 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಜಾರಿಯಾಗ್ತದೆ. ನಂತರ ಏಪ್ರಿಲ್ 1ನೇ ತಾರೀಕು 1935 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಉದ್ಘಾಟನೆ ಆಗ್ತದೆ ಮತ್ತು ಸ್ಥಾಪನೆ ಆಗ್ತದೆ. ಬಹಳ ದುರಂತ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಮಾಡೋದಕ್ಕೆ ದೇಶದ ಬಹುದೊಡ್ಡ ಶ್ರೇಷ್ಠ ಅರ್ಥಶಾಸ್ತ್ರಜ್ಞನ ಚಿಂತನೆಗಳನ್ನ ದೇಶ ಬಳಸ್ಕೊಳ್ಳೇ ಇಲ್ಲ. ಅವರ ಹೆಸರು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಯಾವುದೇ ಪ್ರಮುಖವಾದಂಥ ಕಾರ್ಯಕ್ರಮಗಳಲ್ಲಿ ಅವರನ್ನು ಹೆಸರುಗಳನ್ನ ಅಂಬಾಸಿಡರ್ ಆಗಿ ತಗೊಳ್ಳೇ ಇಲ್ಲ. ಬದಲಾಗಿ ರವೀಂದ್ರನಾಥ್ ಟಾಗೋರ್ ಅವರನ್ನು ಅಂಬಾಸಿಡರ್ ತಗೊಳ್ತಾರೆ. ಬಹುಶಃ ಬಾಬಾ ಸಾಹೇಬರ ಎಕನಾಮಿಕ್ ಥಾಟ್ಸ್ನ ಫಸ್ಟ್ ನಾನು ತಿಳಿಮಟ್ಟಿಗೆ 1991 ಶತಮಾನೋತ್ಸವ ಸಂದರ್ಭದಲ್ಲಿ ಎಕನಾಮಿಕಲ್ ಆ್ಯಂಡ್ ಪೊಲಿಟಿಕಲ್ EPW ಅಂತ ಒಂದು ಇಂಗ್ಲೀಷ್ ಪತ್ರಿಕೆ ಇತ್ತು. ಅದರಲ್ಲಿ ನೆಗ್ಲೆಕ್ಟೆಡ್ ಎಕನಾಮಿಕ್ ಥಾಟ್ಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಂದು ಆರ್ಟಿಕಲ್ ಬಂದಿತ್ತು. ಅದ ನಂತರ ಬಾಬಾ ಸಾಹೇಬ್ರನ್ನ ಅರ್ಥಶಾಸ್ತ್ರವನ್ನು, ಅರ್ಥಚಿಂತಕರನ್ನು, ಆರ್ಥಿಕ ಚಿಂತನೆಗಳನ್ನ ಓದುವಂಥ, ಚರ್ಚೆ ಮಾಡುವಂಥ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು. ಅದೇನಾದ್ರು ಅಡಾಪ್ಟ್ ಮಾಡ್ಕೊಂಡಿದ್ದರೆ ಬಾಬಾ ಸಾಹೇಬರು ಇವತ್ತು ಕೂಡ ನಮ್ಮಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು ರೂಪಾಯಿ ಸಮಸ್ಯೆನೇ. ಆ ಸಮಸ್ಯೆ ಇರ್ತಾ ಇಲ್ವೇನೋ ಅಂತ ಅನಿಸ್ತದೆ. ಯಾಕಂದರೆ ಬಾಬಾ ಸಾಹೇಬರು ಅವರ ಚಿಂತನೆಗಳಲ್ಲಿ ಹೇಳ್ತಾರೆ, ಸರ್ಕಾರ ಬಡವರಿಗೆ ಬೇಕಾಗಿದೆಯೋ ಹೊರತು ಶ್ರೀಮಂತರಿಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಶ್ರೀಮಂತರು ಸರ್ಕಾರವನ್ನೇ ತಮ್ಮ ಮನೆ ಬಾಗಿಲಿಗೆ ತರಿಸ್ಕೋತಾರೆ, ಆದರೆ ಬಡವರು ಅವರಿಗೆ ಯಾವ ಮಾರ್ಗನೂ ಇರಲ್ಲ, ಧೈರ್ಯನೂ ಇರೋದಿಲ್ಲ. ಅವರಿಗೆ ಸರ್ಕಾರ ಬೇಕಾಗಿದೆ, ಸರ್ಕಾರವೇ ಅವ್ರ ಮನೆ ಬಾಗಿಲಿಗೆ ಹೋಗಬೇಕಾಗುತ್ತೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್. ನಂತರ ಬಂಧುಗಳೇ, ಆ ನಂತರ ಬಾಬಾ ಸಾಹೇಬರು 1927 ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ ಆಗ್ತಾರೆ. ಆ ಮೆಂಬರ್ ಆಗಿದ್ದ ಸಂದರ್ಭದಲ್ಲಿ ಅವರು ಚರ್ಚೆ ಮಾಡಿರ್ತಕ್ಕಂಥ ವಿಚಾರಗಳೇನಿದೆ ಬಾಂಬೆ ವಿಧಾನ ಪರಿಷತ್ನಲ್ಲಿ, ಆ ವಿಚಾರಗಳು ಬಹುಶಃ ಇನ್ನೊಬ್ಬ ಚಿಂತಕ ಅಷ್ಟೊಂದು ಸಬ್ಜೆಕ್ಟ್ಗಳನ್ನ ಯೋಚನೆ ಮಾಡಿ ಚರ್ಚೆ ಮಾಡಿರ್ತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಉದಾಹರಣೆಗೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡ್ತಾರೆ. ನಂತರ ಕುಡಿತದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವ ಸಮಸ್ಯೆನ ಬಗೆಹರಿಸಬೇಕು, ಕುಡಿತ ಒಂದು ಸಮಸ್ಯೆನ ಅಥವಾ ಕುಡಿತ ಬಗೆಹರಿಸಲೇಬೇಕಾಗಿರ್ತಕ್ಕಂಥ ಸಮಸ್ಯೆನ, ಅದಕ್ಕೆ ಬದಲಾಗಿ ನಾವು ಪ್ರಾಥಮಿಕ ಶಿಕ್ಷಣಕ್ಕೆ ಆದ್ಯತೆ ಕೊಡ್ಬೋದಾ, ಕುಡುಕರನ್ನ ರಿಫಾರ್ಮ್ ಮಾಡೋ ಬದಲು, ಅವ್ರನ್ನ ಸುಧಾರಣೆ ಮಾಡೋ ಬದಲು ಅದೇ ದುಡ್ಡನ್ನ ನಾವು ಯಾಕೆ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಬಾರ್ದು ಅನ್ನೋಂಥ ಚರ್ಚೆನೂ ಕೂಡ ಬಹಳ ಗಂಭೀರವಾಗಿ ಮಾಡ್ತಾರೆ. ಆ ಕುಡುಕರ ಸಮಸ್ಯೆಗಳನ್ನ ಚರ್ಚೆ ಮಾಡುವಾಗ ಬಾಬಾ ಸಾಹೇಬರು ಯುನಿಸೆಫ್ನ ಒಂದು ವರದಿ ತಗೋತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಅಮೆರಿಕದಲ್ಲಿ ಎಷ್ಟು ಜನ 1 ಲಕ್ಷಕ್ಕೆ ಎಷ್ಟು ಜನ ಕುಡಿತಾರೆ, ಇಂಗ್ಲೆಂಡ್ನಲ್ಲಿ 1 ಲಕ್ಷ ಜನಕ್ಕೆ ಎಷ್ಟು ಜನ ಕುಡುಕರಿದ್ದಾರೆ, ಅದರಲ್ಲಿ ಶೇಕಡಾವಾರು ತಗೋತಾರೆ. ಮತ್ತು ಅದರಿಂದ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ ಎಷ್ಟು, ಮತ್ತು ಆ ಕುಡುಕರನ್ನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆದಾಗ ಅವ್ರಿಗೆ ಎಷ್ಟು ಖರ್ಚಾಗ್ತದೆ ಸುಧಾರಣೆ ಮಾಡೋದಕ್ಕೆ, ಅವ್ರಿಗೆ ವಾಸಿ ಮಾಡೋದಕ್ಕೆ, ಇದೆಲ್ಲವನ್ನು ಮಾಹಿತಿಗಳನ್ನ ಅಥೆಂಟಿಕೇಟೆಡ್ ಆಗಿಟ್ಟು ಕುಡುಕರನ್ನು ಇಂಡಿಯಾದ ಕುಡುಕರು ವಿದೇಶಿ ಕುಡುಕರಿಗೆ ಹೋಲಿಸ್ಕೊಂಡ್ರೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಕುಡಿತಾರೆ. ಮತ್ತು ಅತ್ಯಂತ ಕಡಿಮೆ, ಇಲ್ಲೊಂದು ವಿಶೇಷ ಏನು ಅಂದರೆ ಧಾರ್ಮಿಕ ಕಾರಣವೇ ಪ್ರಮುಖವಾಗಿ ಇಂಡಿಯಾದ 90% ಹೆಣ್ಣುಮಕ್ಕಳು ಕುಡಿಯೋದಿಲ್ಲ. ಆ ಕಾರಣಕ್ಕಾಗಿ ಇಂಡಿಯಾ ಜಗತ್ತಿನ ಬೇರೆ ಯಾವುದೇ ದೇಶಕ್ಕಿಂತ ಸಾಂಸ್ಕೃತಿಕವಾಗಿ ಬಹಳ ವಿಶಿಷ್ಟ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಹೇಳ್ತಾರೆ. ಆ ಕಾರಣಕ್ಕಾಗಿಯೇ ಕುಡುಕರ ಸಂಖ್ಯೆ ಕಡಿಮೆ ಇದೆ, ಕುಡುಕದ ಆದಾಯ ಕೂಡ ಕಡಿಮೆ ಇದೆ. ಆದ್ದರಿಂದ ಅದು ಬಗೆಹರಿಸಲೇಬೇಕಾಗಿರ್ತಕ್ಕಂಥ ಮತ್ತು ತುರ್ತಾಗಿ ಕೈ ಹಾಕಲೇಬೇಕಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ. ಅದ್ರ ಬದಲಾಗಿ ವಿದ್ಯಾಭ್ಯಾಸವನ್ನು ಕೊಡಿ, ಪ್ರೈಮರಿ ಎಜುಕೇಷನ್ ಕೊಡಿ ಅನ್ನುವಂಥ ಮಾತನ್ನು MLC ಆಗಿ ಬಾಬಾ ಸಾಹೇಬರು ಮಾತನಾಡ್ತಾರೆ. ಬಂಧುಗಳೇ, 1928 ಈ ದೇಶಕ್ಕೆ ಸೈಮನ್ ಕಮಿಷನ್ ಬರ್ತದೆ. ಆ ಸೈಮನ್ ಕಮಿಷನಲ್ಲಿ ಬಾಬಾ ಸಾಹೇಬರು ಮಾತನಾಡ್ತಾರೆ. ಮೊದಲನೇ ಪ್ರಾತಿನಿಧ್ಯ ಏನು ಅಂದರೆ ಬಹಿಷ್ಕೃತ ಹಿತಕಾಣಿ ಸಭಾದ ಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಅವಕಾಶ. ಎರಡನೇದು ಬಾಂಬೆ ವಿಧಾನ ಪರಿಷತ್ನ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ. ಎರಡೂ ಪಾತ್ರಗಳನ್ನ ಬಾಬಾ ಸಾಹೇಬರು ಒಬ್ಬರೇ ಅಲ್ಲಿ ಮಾಡಬೇಕಾಗ್ತದೆ. ಆಯೋಗವನ್ನು ಇಂಡಿಯನ್ಸ್ಗೆ ಅವಕಾಶ ಕೊಟ್ಟಿಲ್ಲ ಅಂಥೇಳಿ
ಕಾಂಗ್ರೆಸ್ ಬಹಿಷ್ಕಾರ ಹಾಕಿರ್ತದೆ. ಆದರೆ ಬಾಬಾ ಸಾಹೇಬರು ಬಹಳ ಉತ್ಸುಕರಾಗಿ ಅದರಲ್ಲಿ ಕೆಲಸವನ್ನು ಮಾಡ್ತಾರೆ. ಆ ಕೆಲಸವನ್ನು ಮಾಡಿದಾಗ ಅಂತಿಮವಾಗಿ ಸೈಮನ್ ಕಮಿಷನ್ಗೆ ಮುಂಬೈ ಲೆಜಿಸ್ಲೇಟಿವ್ ಕೌನ್ಸಿಲ್ನವರು ಎಲ್ಲ ಮೆಂಬರ್ಸು ಒಂದು ವರದಿ ಕೊಟ್ಟಾಗ ಅದಕ್ಕೆ ಸಹಿ ಹಾಕೋದಿಲ್ಲ. ತಾವೇ ಪ್ರತ್ಯೇಕವಾಗಿ ಬಹಿಷ್ಕೃತ ಹಿತಕಾರಿ ಸಭಾ ಪರವಾಗಿ ಮತ್ತೊಂದು ವರದಿನ ರೆಡಿ ಮಾಡಿ ಕೊಡ್ತಾರೆ. ಅಲ್ಲೂ ಕೂಡ ಬಾಬಾ ಸಾಹೇಬರು ಅಡಲ್ಟ್ ಫ್ರಾಂಚೈಸ್ ಅಥವಾ ವಯಸ್ಕ ಮತದಾನ ಪದ್ಧತಿಯನ್ನು ಭಾರತೀಯರೆಲ್ಲರೂ ಕೊಡಬೇಕು ಅಂತ ಮನವಿನ ಮಾಡ್ತಾರೆ. ಮತ್ತು ಡಿಪಾಸಿಟ್ ಕ್ಲಾಸಸ್ಗೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ನು ಮತ್ತು ಅವರಿಗೆ ಕಾರ್ಯಾಂಗದಲ್ಲಿ ಅವಕಾಶ ಕೊಡಬೇಕು, ನೌಕರಿ ಕೊಡಬೇಕು ಅನ್ನುವಂಥ ಪ್ರಸ್ತಾಪವನ್ನು ಮಾಡ್ತಾರೆ. ಮತ್ತು ಸಾಮಾಜಿಕ ಬಹಿಷ್ಕಾರ ಹಾಕಿರೋದನ್ನು ತಡಿಬೇಕು. ಒಂದು ವೇಳೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಒಂದು ಕಾನೂನು ಕೂಡ ಜಾರಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾರೆ. ನಂತರ ಆ ಸೈಮನ್ ಕಮಿಷನ್ ರಿಪೋರ್ಟ್ ಏನಿದೆ, ಆ ರಿಪೋರ್ಟಲ್ಲಿ ಬ್ರಿಟಿಷ್ನ ರಾಣಿಯವರಿಗೆ ಸಲ್ಲಿಸಿದಂಥ ರಿಪೋರ್ಟ್ ಏನಿದೆ ಅದನ್ನು ಕೂಡ ಅದನ್ನು ಚರ್ಚೆ ಮಾಡಿ ಕೌಸ್ಜಿ ಜಹಾಂಗೀರ್ ಹಾಲ್ನಲ್ಲಿ ಬೃಹತ್ ಸಮಾವೇಶವನ್ನು ಮಾಡಿ ಬಾಬಾ ಸಾಹೇಬರು ಸೈಮನ್ ಕಮಿಷನ್ ಎಷ್ಟು ದುರ್ಬಲವಾಗಿದೆ, ಎಷ್ಟು ತಪ್ಪುಗಳಿದೆ ಅನ್ನುವಂಥ ಚರ್ಚೆ ಕೂಡ ಬಾಬಾ ಸಾಹೇಬರು ಮಾಡ್ತಾರೆ. ಈ ಅವಧಿನಲ್ಲಿ ಬಹಳ ಇಂಪಾರ್ಟೆಂಟಾಗಿ ತಮ್ಮ ಗಮನಕ್ಕೆ ತರುವಂಥದ್ದು ವಿಚಾರ, 1927ನಲ್ಲಿ ಮೋತಿಲಾಲ್ ನೆಹರು ಅವರು ಅಧ್ಯಕ್ಷತೆಯಲ್ಲಿ ಒಂದು ಫ್ರಾಂಚೈಸ್ ಕಮಿಟಿ ನೇಮಕ ಆಗ್ತದೆ. ಆಲ್ ಪಾರ್ಟಿಗಳು, ಎಲ್ಲ ಪಕ್ಷಗಳು ಸೇರಿ ಒಂದು ಇದನ್ನು ಮಾಡ್ತಾರೆ. ಮಗಳ ಆ ಬುಕ್ ತಗೋ, ಮೇಲ್ಗಡೆ ಹಾಕಿರಲ್ಲ ಅದು ಪಕ್ಕದ ಅದು ಆ ಕಡೆ ಅದಲ್ಲ ಅದು ಬಂಧುಗಳೇ, ಇದು ಮೋತಿಲಾಲ್ ನೆಹರು ಅವರು ತಯಾರು ಮಾಡಿರ್ತಕ್ಕಂಥ ನೆಹರು ರಿಪೋರ್ಟ್ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಾನು ಅಧ್ಯಯನ ಮಾಡಿದ್ದೀನಿ. ಇದು 1927ರಲ್ಲಿ ಕೊಟ್ಟಿರ್ತಕ್ಕಂಥ ತಯಾರು ಮಾಡಿರ್ತಕ್ಕಂಥ ರಿಪೋರ್ಟು. ಯಾವಾಗ ತಯಾರು ಮಾಡ್ತಾರೆ ಅಂದರೆ, ಬಾಬಾ ಸಾಹೇಬರು ಸೈಮನ್ ಕಮಿಷನ್ಗೆ ಕೆಲಸ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಾಗ ನಮ್ಮ ಪ್ರಾತಿನಿಧ್ಯ ಇಲ್ಲದೆ ಆಗುತ್ತೆ ಅನ್ನೋ ಆತಂಕಕ್ಕೆ ಒಳಗಾಗಿ ಈ ಒಂದು ರಿಪೋರ್ಟ್ನ ರೆಡಿ ಮಾಡ್ತಾರೆ. ಈ ರಿಪೋರ್ಟಲ್ಲಿ ಸೀಮಿತ ಮತದಾನ ಪದ್ಧತಿ ಸೂಕ್ತ ಅನ್ನುವಂಥ ಶಿಫಾರಸನ್ನ ಮೋತಿಲಾಲ್ ನೆಹರು ಅವರು ಮಾಡ್ತಾರೆ. ಗಮನಿಸಬೇಕಾಗಿರೋ ವಿಚಾರ, ಬಾಬಾ ಸಾಹೇಬರು 1918 ಇಸ್ವಿನಲ್ಲೇ ಅಡಲ್ಟ್ ಫ್ರಾಂಚೈಸ್ ಕೊಡಬೇಕು ಅಂತ ಶಿಫಾರಸು ಮಾಡಿದರು. ಆದರೆ ಭಾರತದ ಇತಿಹಾಸದಲ್ಲಿ ಅಥವಾ ಮತದಾನ ಪದ್ಧತಿ ಬಗ್ಗೆ ಚರ್ಚೆ ಮಾಡುವಾಗ ಈ ರಿಪೋರ್ಟ್ ಮಾತ್ರ ತಗೋತಾರೆ. 18 ಇಸ್ವಿನಲ್ಲಿ ಬಾಬಾ ಸಾಹೇಬರು ಸೌತ್ ಬರೋ ಕಮಿಷನ್ಗೆ ಕೊಟ್ಟಿದ್ದಂಥ ಮನವಿನ ಯಾರೂ ಕನ್ಸಿಡರ್ ಮಾಡೋದಿಲ್ಲ. ಆದ್ದರಿಂದ ಭಾರತದ ಪ್ರಜಾಪ್ರಭುತ್ವ ಅಡಿಪಾಯಾಗಿರ್ತಕ್ಕಂಥ ಮತದ ಮೂಲ ಬಾಬಾ ಸಾಹೇಬರು. ಯಾಕಂದರೆ ಅದಕ್ಕಿಂತ ಹಿಂದೆ ಇದ್ದಂಥ ಲಿಮಿಟೆಡ್ ಫ್ರಾಂಚೈಸ್ ಏನಿತ್ತು ಅದನ್ನು ಅಡಲ್ಟ್ ಫ್ರಾಂಚೈಸ್ ಮಾಡಬೇಕು ಅಂತ ಒತ್ತಾಯ ಮಾಡಿದವರೇ ಬಾಬಾ ಸಾಹೇಬರು. ನಂತರ ಸೈಮನ್ ಕಮಿಷನ್ ಅವರು ಶಿಫಾರಸು ಮಾಡ್ತಾರೆ, ಇಲ್ಲಿ ಕಾಂಗ್ರೆಸ್ನವರು ಸಹಕಾರ ಕೊಟ್ಟಿಲ್ಲದೆ ಇರೋ ಕಾರಣಕ್ಕಾಗಿ ಈ ಸಮಸ್ಯೆನ ಬಗೆಹರಿಸೋದಕ್ಕೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಬೇಕು ಅಂತ ಶಿಫಾರಸನ್ನು ಮಾಡ್ತಾರೆ. ಆ ಶಿಫಾರಸಿನ ಮೇರೆಗೆ 1930 ಇಸ್ವಿನಲ್ಲಿ ಮೊದಲ ದುಂಡು ಮೇಜಿನ ಸಭೆ ನಡೀತದೆ. ಆ ಸಭೆಗೆ ಬಾಬಾ ಸಾಹೇಬರು ಡಿಪಾಸಿಟ್ ಕ್ಲಾಸಸ್ ಪರವಾಗಿ ನೀವು ಬರಬೇಕು ಅಂತ ಪತ್ರ ಬರುತ್ತೆ. ಅವರು ಹೋಗ್ತಾರೆ. ಹೋದಾಗ ಅಲ್ಲಿ ಬಾಬಾ ಸಾಹೇಬರು ಮಾತನಾಡುವಂಥ ಅವಕಾಶ ಸಿಗ್ತದೆ. ಮಾತನಾಡಿದಾಗ ನಾವಾಗಲಿ ನೀವಾಗಲಿ ಒಂದು ತಾಲೂಕು ಆಫೀಸ್ಗೋ DC ಆಫೀಸ್ಗೋ ಅರ್ಜಿ ಕೊಟ್ಟು ಬಾ ಅಂದರೆ ನಮ್ಮ ದಲಿತ ಹೋರಾಟಗಾರರು ಅಥವಾ ಬಹುಜನ ಚಳವಳಿಯ ನಾಯಕರುಗಳನ್ನ ನೀವು ಬನ್ನಿ ಅಂತ ಒಬ್ಬರು ಕರ್ಕೊಂಡೋಗೋಂಥದ್ದು ಒಂದು ವಾಡಿಕೆ ಆಗಿದೆ. ಸ್ವಂತಕ್ಕೆ ಅವ್ರು ಅರ್ಜಿನೂ ಬರೋದಿಲ್ಲ ಮತ್ತು ನೇರವಾಗಿ ಕೇಳುವಂಥ ಧೈರ್ಯ ಕೂಡ ಅವ್ರಿಗೆ ಇರೋದಿಲ್ಲ. ಬಾಬಾ ಸಾಹೇಬರು ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಇದ್ದಂಥ 89 ಜನ ಮೆಂಬರ್ಸಲ್ಲಿ he was the only highly qualified person. He was the only person who had Doctor of Science in his credit. ಅವರು ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವ್ರನ್ನ ಕೇಳ್ತಾರೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳೇ, ತಾವು ಬರೋದಕ್ಕಿಂತ ಮೊದಲೇ ದೇಶದಲ್ಲಿ ಅಸ್ಪೃಶ್ಯರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ, ಶಾಲೆಗೆ ಪ್ರವೇಶ ಇರಲಿಲ್ಲ, ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ಇರಲಿಲ್ಲ. ನೀವು ಬಂದು ಸುಮಾರು 320-330 ವರ್ಷ ಆಗಿದೆ. ನೀವು ನಮಗೆ ಏನನ್ನ ಕೊಡಿಸಿದ್ರಿ ಅಂತ ನೇರವಾಗಿ ದುಂಡು ಮೇಜನ ಸಭೆಯಲ್ಲಿ
ರ್ಯಾಮ್ಸೆ ಮ್ಯಾಕ್ಡೊನಾಲ್ಡ್ ಅವ್ರನ್ನ ಚಾರ್ಜ್ ಮಾಡಿದ ತಕ್ಷಣವೇ ಇಡೀ ಸಭೆ ತಂಡೊಡ್ದು. ಒಬ್ಬ ವ್ಯಕ್ತಿ ಹೋರಾಟ ಅಂದರೆ ಸೈನ್ಯ ಕಟ್ಟುವಂಥದ್ದಲ್ಲ. ತನ್ನ ಬುದ್ಧಿವಂತಿಕೆ, ಪ್ರಾಮಾಣಿಕತೆ, ಬದ್ಧತೆಯನ್ನು ಎಲ್ಲಿ ಬಳಸಬೇಕೋ ಅಲ್ಲಿ ಬಾಬಾ ಸಾಹೇಬ್ ಬಳಸ್ತಾರೆ. ಡೊನಾಲ್ಡ್ ಕೂಡ ಸೈಲೆಂಟ್ ಆಗಿಬಿಡ್ತಾರೆ. ನಂತರದ ಇನ್ನೊಂದು ವಿಶೇಷವಾದಂಥ ಮತ್ತು ಅತ್ಯಂತ ಆತ್ಮೀಯವಾದಂಥ ಒಂದು ಘಟನೆ ಏನು ಅಂದರೆ, ಅವರು ಭಾಷಣ ಮಾಡುವಂಥದ್ದು ಕೇಳುವಂಥದ್ದು ವ್ಯಕ್ತಿ ಇನ್ನೊಬ್ರು ಕೂತಿರ್ತಾರೆ. ಅವ್ರು ಯಾರೂ ಅಲ್ಲ, ಮಹಾರಾಜ ಸಯಾಜಿರಾವ್ ಗಾಯಕ್ವಾಡ್ ಅವರು. ಅವರು ಬಾಬಾ ಸಾಹೇಬರಿಗೆ ಸ್ಕಾಲರ್ಶಿಪ್ ಕೊಟ್ಟಾಗ, ಮಂಜೂರಿ ಮಾಡುವಾಗ, ನಾನು ನನ್ನ ಸಮಾಜಕ್ಕೆ ಏನಾದರೂ ಮಾಡ್ತೀನಿ ಅಂತ ಬಾಬಾ ಸಾಹೇಬ್ರಿಗೆ ಹೇಳಿದಾಗ, ಅದೇ ಸಯಾಜಿರಾವ್ ಗಾಯಕ್ವಾಡ್ ಅವರು ನಕ್ಕು ಅವ್ರನ್ನ ಕಡೆಗಣಿಸಿದ್ದಂಥ ಒಂದು ಘಟನೆ ನೆನೆಸ್ಕೊಂಡು, ನಾನು ಕೊಟ್ಟಂಥ ಸ್ಕಾಲರ್ಶಿಪ್ಪು ಈ ಮಟ್ಟಕ್ಕೆ ಪರಿಣಾಮ ಬೀರುತ್ತೆ ಅಂತ ನನ್ನ ಕನಸಲ್ಲೂ ಎನಿಸಿರಲಿಲ್ಲ. ನಾನು ಕೊಟ್ಟಂಥ ಸ್ಕಾಲರ್ಶಿಪ್ಪು ನನಗೆ ತುಂಬ ತೃಪ್ತಿನ ಕೊಟ್ಟಿದೆ ಅಂತ ಹೇಳಿ ಆ ಸಂಜೆನೇ ಬಾಬಾ ಸಾಹೇಬ್ರನ್ನ ಸಯಾಜಿರಾವ್ ಗಾಯಕ್ವಾಡ್ ಅವರು ಲಂಡನ್ನ ತಮ್ಮ ಅರಮನೆಗೆ ಔತಣಕೂಟಕ್ಕೆ ಆಹ್ವಾನಿಸಿ ತಮ್ಮ ಶ್ರೀಮತಿಯವರಿಗೆ ಪರಿಚಯವನ್ನು ಮಾಡಿಕೊಡುವಂಥದ್ದು ಅತ್ಯಂತ ವಿಶಿಷ್ಟವಾದ ಘಟನೆಗಳಲ್ಲಿ ಬಂಧುಗಳೇ. ನಂತರ ಬಾಬಾ ಸಾಹೇಬರು ಏನು ವಾದವನ್ನು ಮಾಡಿದರು ಅದು ಸಕ್ಸಸ್ ಆಗ್ತದೆ. ಅವರ ಅಹವಾಲನ್ನು ಕನ್ಸಿಡರ್ ಮಾಡ್ತೀವಿ ಅನ್ನುವಂಥ ಒಂದು ಚರ್ಚೆ ಆಗ್ತದೆ. ಇಂಡಿಯಾಕ್ಕೆ ಬರುವಾಗಲೇ ಬಾಬಾ ಸಾಹೇಬ್ ಪತ್ರಗಳನ್ನ ಬರೀತಾರೆ. ಇದು ಪೂರ್ಣ ಪ್ರಮಾಣದ ಯಶಸ್ಸಲ್ಲ. ಅನ್ಟಚಬಲ್ಸು ಅಥವಾ ಡಿಫಿಸೆಟ್ ಕ್ಲಾಸಸ್ಸು ಖುಷಿ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಅವ್ರ ಹೋರಾಟವನ್ನು ಮುಂದುವರಿಸಬೇಕು ಅಂತ ಬಾಬಾ ಸಾಹೇಬ್ ಬರೀತಾರೆ. ಒಬ್ಬ ನಿಜವಾದ ನಾಯಕ ಮಾಡುವಂಥ ಕೆಲಸ ಇದು. ಇಂಡಿಯಾಕ್ಕೆ ಬಂದ ಮೇಲೆ ಬಹುತೇಕ ಪತ್ರಿಕೆಗಳು ಬಾಬಾ ಸಾಹೇಬರನ್ನು ಮಾಡಿದ್ದಂಥ ಭಾಷಣವನ್ನು ವಿದೇಶಿ ಪತ್ರಿಕೆಗಳು, ವಿಶೇಷವಾಗಿ ಅಮೆರಿಕ ಮತ್ತು ಲಂಡನ್ ಪತ್ರಿಕೆಗಳು ತುಂಬ ಶ್ಲಾಘನೆ ಮಾಡಿರ್ತವೆ. ಬಟ್ ಭಾರತದ ಪತ್ರಿಕೆಗಳು ಬಾಬಾ ಸಾಹೇಬ್ರನ್ನ ತುಂಬ ಕೆಟ್ಟದಾಗಿ ಚಿತ್ರಿಸಿರ್ತಾರೆ. ಭಾಳ ನೋವಾಗುತ್ತೆ ಬಾಬಾ ಸಾಹೇಬ್ರಿಗೆ. ನಂತರ ಇಂಡಿಯಾಕ್ಕೆ ಬಂದ ಮೇಲೆ ಎರಡನೇ ದುಂಡು ಮೇದಿನ ಸಭೆಗೆ ಹೋಗುವಾಗ ಈ ಅವಧಿನಲ್ಲಿ ಇದ್ರ ಮಧ್ಯೆ ಎರಡೂ ಹೋರಾಟಗಳನ್ನ ಬಾಬಾ ಸಾಹೇಬರು ಮಾಡ್ತಾರೆ. ಅದು ಒಂದು 1927 ನಡೆದಂಥ ಮಹಾಡ್ ಕೆರೆಯ ಹೋರಾಟ ಮತ್ತು ಅದೇ ಕಾಲಘಟ್ಟದಲ್ಲಿ ನಡೆದಂಥ ಕಾಳಾರಾಮ್ ದೇವಸ್ಥಾನದ ಪ್ರವೇಶ. ಮಹಾಡ್ ಕೆರೆ ಹೋರಾಟದಲ್ಲಿ ಬಾಬಾ ಸಾಹೇಬರು ಬಹುತೇಕ 70%ಕ್ಕೂ ಹೆಚ್ಚು ಜನ ಆ ಚಳವಳಿಯಲ್ಲಿ ಭಾಗವಹಿಸ್ತಿದ್ದಂಥವರು ಮಹಿಳೆಯರು. ಅಲ್ಲೂ ಕೂಡ ಬಾಬಾ ಸಾಹೇಬರು ಮಾತನಾಡುವಾಗ, ನೀವು ಒಂದು ಕಾಲದಲ್ಲಿ ಮಿಲಿಟ್ರಿಲಿದ್ದಿರಿ ನೀವೆಲ್ಲ, ಆ ಕಾರಣಕ್ಕಾಗಿ ನಿಮ್ಮದು ಆರ್ಥಿಕವಾಗಿ ಸ್ವಲ್ಪ ಸ್ಥಿತಿ ಇತರರಿಗಿಂತ ಉತ್ತಮವಾಗಿದೆ, ಅದರಾಗೆ ನಿಮ್ಮ ಮಿಲಿಟ್ರಿಯಿಂದ ನಿಮ್ಮನ್ನು ಬ್ರಿಟಿಷ್ ಸರ್ಕಾರ ತೆಗೆದುಹಾಕಿದೆ, ನೀವು ಯಾವ ಥರದನ್ನು ಯಾಕೆ ಅಂತ ಕೇಳಿದ್ದೀರಾ ನೀವು ಅಂತ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಮಾಡಿ ಅವ್ರನ್ನ ನಿಮ್ಮ ಪರವಾಗಿ ನಾನು ಧ್ವನಿ ಎತ್ತೀನಿ ಅನ್ನೋಂಥ ಭರವಸೆನ ಕೊಟ್ಟಿರ್ತಾರೆ. ಮತ್ತು ಬಾಬಾ ಸಾಹೇಬರು ಆ ಒಂದು ನೀರು ಕುಡಿಯುವಂಥ ಘಟನೆನ ಉಲ್ಲೇಖ ಮಾಡ್ತಾರೆ. ಒಂದು ಕಡೆ, ನಾನು ಈ ನೀರು ಕುಡಿಯೋ ಘಟನೆನ ನೀರು ಕುಡಿದ್ರೆ ಪವಿತ್ರ ಅಂತ ಅಲ್ಲ, ನನಗೆ ಇದು ನನ್ನ ರೈಟ್ಸ್ ಅನ್ನೋ ಕಾರಣಕ್ಕಾಗಿ ನೀರು ಕುಡಿತಾ ಇದ್ದೇನೆ ಅಷ್ಟೇ, ಇದು ಭಾಳ ಶುದ್ಧವಾಗಿದೆ, ಪರಿಶುದ್ಧ ಅಂತ ನಾನು ಕುಡಿತಾ ಇಲ್ಲ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಹೇಳಿ ಈ ಕಂಪೇರ್ಡ್ ದಟ್ ಇನ್ಸಿಡೆಂಟ್ ವಿತ್ ಫ್ರೆಂಚ್ ರೆವಲ್ಯೂಷನ್, ಆ ನೀರು ಕುಡಿಯುವಂಥ ಒಂದು ಘಟನೆನ ಬಾಬಾ ಸಾಹೇಬರು ಫ್ರೆಂಚ್ ಕ್ರಾಂತಿಗೆ ಸಮ ಅಂತೇಳಿ ಒಂದು ಕಡೆ ಬರೀತಾರೆ. ಆ ಫ್ರೆಂಚ್ ಕ್ರಾಂತಿಗೆ ತುಂಬ ಹೊಗಳಿ ಬರೆಯೋಂಥ ಇತಿಹಾಸಕಾರರು ಈ ಒಂದು ಮಾತನ್ನು ಇಟ್ಕೊಂಡು, ನೀವು ಬರೀತಕ್ಕಂಥ ಇತಿಹಾಸವನ್ನು ನೀವೇ ಪುನರ್ ನಿರ್ಮಾಣ ಮಾಡಬೇಕು. ಯಾಕಂದರೆ ನೀರಿನ ಮೌಲ್ಯ ಅನ್ಟಚಬಲ್ಸ್ಗೆ ಗೊತ್ತೋದು. ಬಾವಿಗಳಲ್ಲಿ ನೀರು ಸೇದವಾಗಿರಲಿಲ್ಲ, ಸ್ವಂತಕ್ಕೆ ಕೆರೆಗಳಲ್ಲಿ ನೀರು ಕುಡಿಯಾಗಿರಲಿಲ್ಲ, ದನಗಳು ಬೇಕಾದ್ರೆ ಕುಡಿಬೋದಾಗಿತ್ತು. ಅಂಥ ಕಂಡೀಷನ್ನು ಎಲ್ಲ ಹಳ್ಳಿಗಳಲ್ಲೂ, ಈಗಲೂ ಕೆಲವು ಹಳ್ಳಿಗಳಲ್ಲಿ ಉಳ್ಕೊಂಡಿದೆ, ಅದೇನು ಚೇಂಜಸ್ ಆಗಿಲ್ಲ. ಇಂಥ ಬ್ಯಾಕ್ಗ್ರೌಂಡಲ್ಲಿ ಫ್ರೆಂಚ್ ಕ್ರಾಂತಿಗೆ ಸಮ ಅಂತೇಳಿ ಬಾಬಾ ಸಾಹೇಬ್ ಹೇಳಿದ್ರಲ್ಲ, ಆ ಮಾತನ್ನು ಬುದ್ಧಿಜೀವಿಗಳು ಅಥವಾ ಸೋಕಾಲ್ಡ್ ಮನುಷ್ಯತ್ವ ಬಗ್ಗೆ ಮಾತಾಡ್ತಕ್ಕಂಥ ಭಾಷಣಕಾರರು ಅದನ್ನು ಸಂಶೋಧನೆ ಮಾಡಬೇಕು. ವಾಟ್ ಈಸ್ ದ ಸೈಕಾಲಜಿ ಬಿಹೈಂಡ್ ದಿಸ್ ಅನ್ನುವಂಥ ಮಾತನ್ನು ಚರ್ಚೆ ಮಾಡಬೇಕು. ನಂತರ ಕಾಳಾರಾಮ್ ಟೆಂಪಲ್, ಅಲ್ಲೂ ಕೂಡ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗೋದು ನನಗೆ ಪ್ರಮುಖವಾದ ವಿಚಾರ ಅಲ್ಲ, ಬಟ್ ಐ ವಾಂಟೆಡ್ ಟು ಕ್ಲೈಮ್ ಮೈ ರೈಟ್ಸ್ ಅಷ್ಟೇ, ನಾನು ಯಾಕೆ ಬಿಡ್ತಾ ಇಲ್ಲ ನಂಗೆ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಈ ಎರಡು ಹೋರಾಟಗಳ ನಂತರ 1902ನೇ ದುಂಡು ಮೇದಿನ ಸಭೆಗೆ ಸನ್ಮಾನ್ಯ ಗಾಂಧೀಜಿಯವರು ಬರ್ತಾರೆ. ಆ ಗಾಂಧೀಜಿಯವರು ಬಂದ ನಂತರ ಆ ದುಂಡು ಮೇದಿನ ಸಭೆಯ ಸ್ವರೂಪನೇ ಬಹಳ ಭಿನ್ನವಾದಂಥ ಒಂದು ತಿರುವುಗಳನ್ನ ತಗೊಳ್ತವೆ. ಆ ತಗೊಂಡಾಗ ಗಾಂಧೀಜಿಯವರು
ಡಿಪಾಸಿಟ್ ಕ್ಲಾಸಸ್ಗೆ ಶೋಷಿತ ವರ್ಗಗಳಿಗೆ ಪ್ರತ್ಯೇಕವಾದ ಚುನಾಯಿಗಳನ್ನ ಕೊಡೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅನ್ನುವಂಥ ಮಾತನ್ನು ಹಠ ಮಾಡ್ತಾರೆ. ಮತ್ತು ಒಂದು ಕಾಲಘಟ್ಟಕ್ಕೆ ಅವ್ರು ಹೇಗಿರ್ತಾರೆ ಅಂದರೆ, ಅಂಬೇಡ್ಕರ್ ಅಸ್ಪೃಶ್ಯರ ನಾಯಕರಲ್ಲ ಅವರು, ನಾನು ಅಸ್ಪೃಶ್ಯರ ನಾಯಕ, ನಾನು ಇಂಡಿಯಾದ ಎಲ್ಲ ಜನಾಂಗವನ್ನು ಪ್ರತಿನಿಧಿಸ್ತೀನಿ, ಐ ವಿಲ್ ರೆಪ್ರೆಸೆಂಟ್ ಆಲ್ ಇನ್ಕ್ಲೂಡಿಂಗ್ ಅನ್ಟಚಬಲ್ಸ್ ಅನ್ನುವಂಥ ಹಠಮಾರಿತನ ತೋರಿಸ್ತಾರೆ. ಆದರೆ ಬಾಬಾ ಸಾಹೇಬರು ದೇಶದ ಅನೇಕ ಕಡೆಗಳಿಂದ ಬಂದಿದ್ದಂಥ ಸಾವಿರಾರು ಟೆಲಿಗ್ರಾಮ್ಗಳನ್ನ ತೋರಿಸಿ ಅನ್ಟಚಬಲ್ಸ್ ನನ್ನ ನಾಯಕತ್ವವನ್ನು ಒಪ್ಕೊಂಡಿದ್ದಕ್ಕಿದೆ ದಾಖಲೆ ಅಂತ ತೋರಿಸ್ತಾರೆ. ಗಾಂಧೀಜಿಯವರು ನಿಮ್ಮ ಪರವಾಗಿ ಅನ್ಟಚಬಲ್ಸ್ ಯಾವುದಾದ್ರು ಪತ್ರ ಬರೆದೇ ತೋರಿಸಿ ಅಂತ ಒಂದು ಪತ್ರನೂ ಗಾಂಧಿಯವರ ಹತ್ರ ಇರೋದಿಲ್ಲ. ಕೊನೆಗೆ ನೀವು ಯಾವ ಧರ್ಮಕಾರ ಕನ್ವರ್ಟ್ ಆಗಿ ನಾನು ಯಾವುದೇ ಕಾರಣಕ್ಕೂ ಪ್ರತ್ಯೇಕ ಚುನಾಯಿಗಳನ್ನ ಒಪ್ಪೋದಿಲ್ಲ ಅಂತ ಗಾಂಧಿಯವರು ಹಠ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಹೋಗ್ತಾರೆ ಅಂದರೆ, ಅವರು ಆಗಾ ಖಾನ್ ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮ್ಮ ಬೇಡಿಕೆಗಳನ್ನ ನಾನು ಒಪ್ಕೋತೀನಿ, ಯಾವುದನ್ನು ನಾನು ತಿರಸ್ಕಾರ ಮಾಡೋದಿಲ್ಲ, ನೀವು ಈ ಅಸ್ಪೃಶ್ಯರ ಪ್ರತ್ಯೇಕ ಚುನಾವಣೆಗೆ ಬೇಡಿಕೆಗಳನ್ನ ನೀವು ಒಪ್ಪಬಾರ್ದು ಅನ್ನುವಂಥ ಮಾತನಾಡಿದಾಗ ಆಗಾ ಖಾನ್ ಅವ್ರು ಹೇಳ್ತಾರೆ, ನಾವು ಕೂಡ ಅಲ್ಪಸಂಖ್ಯಾತರು, ಅನ್ಟಚಬಲ್ಸ್ ಕೂಡ ಅಲ್ಪಸಂಖ್ಯಾತರೇ, ನಾನೊಬ್ಬ ಅಲ್ಪಸಂಖ್ಯಾತರಾಗಿ ನನ್ನ ಹಕ್ಕುಗಳನ್ನ ಕೇಳುವಾಗ ಇನ್ನೊಂದು ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಬೇಡ ಅಂತ ಹೇಳೋಕ್ಕೆ ನನಗೆ ಯಾವ ಹಕ್ಕಿದೆ ಅನ್ನುವಂಥ ಮಾತನ್ನು ಆಗಾ ಖಾನ್ ಅವರು ಸ್ಪಷ್ಟಪಡಿಸ್ತಾರೆ. ಕೊನೆಗೆ ಡೊನಾಲ್ಡ್ ಅವರು ನಾನೇ ಒಂದು ಡಿಸಿಷನ್ ಕೊಡ್ತೀನಿ ಅಂತೇಳಿ ಆ ಸಭೆಯನ್ನು ಬರಖಾಸ್ತು ಮಾಡ್ತಾರೆ. ವಾಪಸ್ ಬಂದ ನಂತರ ಇಂಡಿಯಾದ ಪತ್ರಿಕೆಗಳು ಪುನಃ ಬಾಬಾ ಸಾಹೇಬರು ಬಹುದೊಡ್ಡ ವಿಲನ್ ಆಗಿ, ರಾಷ್ಟ್ರ ವಿರೋಧಿಯಾಗಿ, ದೇಶದ್ರೋಹಿಯಾಗಿ ಎಲ್ಲ ಕಡೆ ಬರೆಯಿರ್ತಕ್ಕಂಥದ್ದು, ಪ್ರಚಾರ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಮತ್ತೆ ನೋಡಬೇಕಾಗುತ್ತೆ. ಬಂಧುಗಳೇ, ಆನಂತರ ಆಗಸ್ಟ್ 17ನೇ ತಾರೀಕು ಕೋಮಾರು ತೀರ್ಪು ಅಥವಾ ಕಮ್ಯುನಲ್ ಅವಾರ್ಡ್ ಜಾರಿ ಆಗ್ತದೆ. ಆ ಕಮ್ಯುನಲ್ ಅವಾರ್ಡಲ್ಲಿ ಬಾಬಾ ಸಾಹೇಬ್ ಕೇಳಿದ್ದಂಥದ್ದು ಪ್ರತ್ಯೇಕ ಚುನಾಯಿಗಳು. ಬಹಳ ವಿಶೇಷ ಏನು ಅಂದರೆ, ಗಾಂಧೀಜಿಯವರು ಕೂಡ ಅಡಲ್ಟ್ ಫ್ರಾಂಚೈಸ್ನ ವಿರೋಧ ಮಾಡ್ತಿದ್ದವರು ವಯಸ್ಕ ಮತದಾನ ಪದ್ಧತಿ ಜಾರಿಯಾಗೋದಕ್ಕೆ ಒಪ್ಕೊಂಡಂಥದ್ದು ಬಹುದೊಡ್ಡ ವಿಶೇಷವಾದಂಥದ್ದು. ಅದಕ್ಕೆ ಕಾರಣ ಬಾಬಾ ಸಾಹೇಬರ ಒಂದು ಎಕ್ಸ್ಪ್ಲನೇಷನ್, ವಿವರಣೆ. ಆ ಪೊಲಿಟಿಕಲ್ ಎಜುಕೇಷನ್ಗೆ ವೋಟ್ ಹಾಕುವಂಥದ್ದು ಒಂದು ಪ್ರಕ್ರಿಯೆ ಬಹಳ ಮುಖ್ಯ ಅಂತ ಅವರು ಆ ಸಭೆಯಲ್ಲಿ ಸಮರ್ಥವಾಗಿ ಮಂಡಿಸಿದ ಕಾರಣಕ್ಕಾಗಿ ಇಂಡಿಯಾದ ಇವತ್ತು ನಾಗರಿಕರೆಲ್ಲರೂ ಕೂಡ ವೋಟ್ ಹಾಕುವಂಥ ಹಕ್ಕನ್ನು ಪಡೆದಿದ್ದಾರೆ. ಅವರು ಗ್ರಾಮ ಪಂಚಾಯತಿ ಆಗ್ಬೋದು, ಸಹಕಾರ ಸಂಘ ಆಗ್ಬೋದು, ಸರ್ಕಾರಿ ನೌಕರ ಸಂಘ ಆಗ್ಬೋದು, ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ಬೋದು, ವೋಟ್ ಹಾಕತಕ್ಕಂಥವರು ಬರೀ ಎಸ್ ಸಿಗಳೇ ಅಲ್ಲ, ಮತ್ತು ಬಾಬಾ ಸಾಹೇಬರು ವೋಟ್ ಹಾಕೋಂಥ ಪವರ್ನ ಬರೀ ಅನ್ಟಚಬಲ್ಸ್ಗೆ ಕೊಡಿ, ಡಿಪಾಸಿಟ್ ಕ್ಲಾಸಸ್ಗೆ ಕೊಡಿ ಅಂತ ಕೇಳಿದ್ದು ಅಲ್ಲ, ಇಂಡಿಯಾದೆಲ್ಲ ನಾಗರಿಕರು ಕೊಡಿ ಅಂತ ಹೇಳಿದರು. ಅದರಿಂದ ಎಲ್ಲ ನಾಗರಿಕರು ಯಾರು ವೋಟ್ ಹಾಕ್ತೀರಿ ಆ ವೋಟರ್ಸ್ ಕಾರ್ಡ್ ಎತ್ಕೊಂಡಾಗ ಫಸ್ಟು ಬಾಬಾ ಸಾಹೇಬ್ರನ್ನ ನೋಡ್ಕೊಂಡು ಅಥವಾ ನೆನೆಸ್ಕೊಂಡು ವೋಟ್ ಹಾಕಬೇಕು ಅಂತ ನಾನು ಮನವಿ ಮಾಡ್ತೀನಿ. ಗಾಂಧೀಜಿಯವರು ಅಷ್ಟರ ಮಟ್ಟಿಗೆ ಕನ್ವಿನ್ಸ್ ಆಗಿರ್ತಾರೆ. ನಂತರ ಆಗಸ್ಟ್ 17 ಕಮ್ಯುನಲ್ ಅವಾರ್ಡ್ ಜಾರಿಯಾದ ನಂತರ ಅದನ್ನು ನೋಡಿ ಪಟೇಲ್ ಅವ್ರಿಗೆ, ಗಾಂಧಿ ಅವ್ರಿಗೆ, ನೆಹರು ಅವ್ರಿಗೆ, ಮಾಳವೀಯ ಅವರೆಲ್ಲರೂ ಕೂಡ ತುಂಬ ಆತಂಕ ಆಗ್ತದೆ. ಯಾಕೆ ಅಂದರೆ, ನಾವು ಜಂಟಿ ಚುನಾಯಿಗಳಿಗೆ ಒಪ್ಕೊಂಡಿದ್ವಿ, ಅಂಬೇಡ್ಕರ್ ಅವರು ಪ್ರತ್ಯೇಕ ಚುನಾಯಿಗಳಿಗೆ ಡಿಮ್ಯಾಂಡ್ ಮಾಡ್ತಾಯಿದ್ರು, ಬ್ರಿಟಿಷ್ನವರು ಎರಡನ್ನ ಮೀರಿ ಸಪ್ರೇಟ್ ಎಲೆಕ್ಷನ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಆ ಮೂಲಕ ನಾವು ಅನ್ಟಚಬಲ್ಸ್ ಮನೆಗೆ ವೋಟ್ ಕೇಳುವಂಥ ಒಂದು ಸಂದರ್ಭ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ಇದು ಇನ್ನೂ ಕೂಡ ಭೀಕರವಾದ್ದು ಅಂತ ಹೇಳಿ ಅವ್ರಲ್ಲಿ ಆತಂಕ ಆಗ್ತದೆ. ಗಾಂಧೀಜಿಯವರು ಅದನ್ನು ಪ್ರತಿಭಟನೆ ಮಾಡಿ ಬ್ರಿಟಿಷ್ ಪ್ರಧಾನಿಗಳಿಗೆ ಪತ್ರ ಬರೀತಾರೆ. ಅದ ಪ್ರಧಾನಿಗಳು, ಗಾಂಧೀಜಿಯವರೇ ನೀವೇನು ಹೇಳಿದ್ರಿ, ಹಿಂದೂ ಧರ್ಮದಿಂದ ಅಸ್ಪೃಶ್ಯರನ್ನ ನೀವು ಹೊರತು ಮಾಡಬೇಡಿ, ಅವ್ರನ್ನ ಡಿವೈಡ್ ಮಾಡಿವಿ ಅಂತ ಡಿಮ್ಯಾಂಡ್ ಮಾಡಿದ್ರಿ, ನೀವು ಡಿವೈಡ್ ಮಾಡಿಲ್ಲ, ವಿಶೇಷ ಚುನಾಯಿಗಳ ಮೂಲಕ ಎರಡನ್ನೂ ಕೂಡ ನಾನು ಸೇರಿಸಿದ್ದೀನಿ ಅನ್ನುವಂಥ ಮಾತನ್ನು, ನಿಮ್ಮ ಸಮಸ್ಯೆ ಬಗೆಹರಿದಿದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಕೊನೆಗೆ ಗಾಂಧೀಜಿಯವರು ಉಪವಾಸವನ್ನು ಕೂರ್ತಾರೆ. ಉಪವಾಸವನ್ನು ಕೂರಿದಾಗ ಬಾಬಾ ಸಾಹೇಬ್ರ ಮೇಲೆ ಇಡೀ ಒಂದು ದೇಶ ಬಾಬಾ ಸಾಹೇಬ್ರನ್ನ ಗಮನಿಸುವಂಥ ಒಂದು ಸಂದರ್ಭ ಸೃಷ್ಟಿಯಾಗ್ತದೆ. ಒಂದೇನು ಕನ್ಫರ್ಮ್ ಆಗಿತ್ತೆ ಅಂದರೆ, ಅನ್ಟಚಬಲ್ಸ್ಗೂ ಡಿಪಾಸಿಟ್ ಕ್ಲಾಸಸ್ಗೂ ನಾನೇ ನಾಯಕ ಅಂತ ಗಾಂಧಿ ಹೇಳ್ತಾಯಿದ್ರು. ಆದರೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರನ್ನ ಲೀಡ್ರ್ ಅಂತ ಒಪ್ಕೊಳ್ಳೋಂಥ ಒತ್ತಡ ಸೃಷ್ಟಿಯಾಗ್ತದೆ, ಒಪ್ಕೋತಾರೆ. ದೇವದಾಸ್ ಗಾಂಧಿ ಅವರು ಬಾಬಾ ಸಾಹೇಬ್ರನ್ನ ಬಂದು ಭೇಟಿ ಆಗ್ತಾರೆ. ಕಸ್ತೂರ್ಬಾ ಅವರು ಬಾಬಾ ಸಾಹೇಬ್ರನ್ನ ಬಂದು ಭೇಟಿ ಆಗ್ತಾರೆ, ದಯಮಾಡಿ ನನ್ನ ಗಂಡನ ಕಾಪಾಡಿ ಅಂತವರು ಮತ್ತು ನನ್ನ ತಂದೆ ಕಾಪಾಡಿ ಅಂತ ದೇವದಾಸ್ ಗಾಂಧಿ ಅವರು ಬೇಡಿಕೆ ಕೊಡ್ತಾರೆ. ಬಾಬಾ ಸಾಹೇಬ್ರು ಎಷ್ಟು ಹೊರಟಾಗಿ ಮಾತಾಡ್ತಾರೆ ಒಂದು ಸಂದರ್ಭದಲ್ಲಿ ಅಂದರೆ, ನಿಮ್ಮ ತಂದೆನ ಯಾಕೆ ಉಪವಾಸ ಕೂತ್ಕೋಬೇಕು ಅಂತ ಹೇಳ್ತಾ ಇದ್ರಿ ನೀವು, ಯಾಕೆ ಕೂತಿದ್ದಾರೆ ಅವರು, ಲೆಟ್ ಹಿಮ್ ಕಮ್ ಅಂಡ್ ಜಾಯಿನ್ ಫಾರ್ ಡಿನ್ನರ್ ವಿತ್ ಮೀ ಅಂತ ಹೇಳ್ತಾರೆ. ಅದೊಂದು ಊಟ ಮಾಡಲಿ, ಅವ್ರಿಗೆ ಏನು ತೊಂದರೆ ಇದೆ ಅವ್ರಿಗೆ ಅಂತ ಹೇಳ್ತಾರೆ. ಅಷ್ಟು ಸಿಟ್ಟಿನ ಮಾತಾಡ್ತಾರೆ. ಆದರೆ ದೇಶದ
ಜಾತಿವಾದಿಗಳು ಬಾಬಾ ಸಾಹೇಬ್ರನ್ನ ಮಣಿಸಲೇಬೇಕು ಅಂತೇಳಿ ತುಂಬ ಥ್ರೆಟ್ಗಳನ್ನ, ಬೆದರಿಕೆ ಕರೆಗಳನ್ನ, ಪತ್ರಗಳನ್ನ ಬರೀತಾರೆ. ನಿಮ್ಮನ್ನು ಕೊಲ್ತೀವಿ, ಕೊಲೆ ಮಾಡ್ತೀವಿ ಅಂತ ಏನೇನೋ ಪತ್ರಗಳನ್ನ. ಧನಂಜಯ ಕಿರವರು ಸುಮಾರು 3-4 ಮೂಟೆಗಳಷ್ಟು ಪತ್ರಗಳು ಬರೀತು ಅಂತ ಅವರು ಬರೀತಾರೆ. ಕೀರವ್ರನ್ನ ಯಾಕೆ ನಾವು ನೆನೆಸ್ಕೋಬೇಕು ಅಂದರೆ, ಬಾಬಾ ಸಾಹೇಬರ ಜೀವನ ಮತ್ತು ಸಾಧನೆ ಬಗ್ಗೆ ಪುಸ್ತಕ ಬರೆದಂಥ ಮೊದಲನೇ ವ್ಯಕ್ತಿ ಧನಂಜಯ ಕಿರವರು. ಅನೇಕರು ಕ್ರಾಂತಿಕಾರಿಗಳ ಹೆಸರಿನಲ್ಲಿ, ಕ್ರಾಂತಿಕಾರಿಗಳ ಶೈಲಿನಲ್ಲಿ ಬ್ರಾಹ್ಮಣರು ಬರೆದದ್ದೆಲ್ಲ ಅದನ್ನ ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ, ತಪ್ಪು ಬರೆದಿರೋಣ ಅಂತಕ್ಕಂಥ ಮಾತನ್ನು ಅನೇಕರು ಹೇಳ್ತಾರೆ. ಅಲ್ಲಿ ತಪ್ಪುಗಳಿದೆಯೋ ಇಲ್ಲೋ ನಮಗೆ ಅದನ್ನು ಸಂಶೋಧನೆ ಮಾಡಿ ಬರೆಯೋಂಥ ಕೆಲಸವನ್ನು ಮಹಾರ್ ಜನಾಂಗದವರೇ ಮಾಡಬೇಕಾಗಿತ್ತು. ಮಾಡಲಿಲ್ಲ. ಮಾಡದೇ ಇದ್ದಾಗ ಒಬ್ಬ ಧನಂಜಯ ಕೀರ್ ಅಂತ ಒಬ್ಬ ಬ್ರಾಹ್ಮಣ ಬರೆದ ಅದ್ರಲ್ಲಿ ಏನು ತಪ್ಪಿದೆ, ಅದನ್ನು ಗೌರವಿಸುವಂಥದ್ರಲ್ಲಿ ಏನು ತಪ್ಪಿದೆ ಅದರಲ್ಲಿ ಅವ್ರು ಬರೀತಾರೆ. ಬಂಧುಗಳೇ, 1932 ಬಾಬಾ ಸಾಹೇಬರ ಒತ್ತಡ ಎಷ್ಟು ಮಟ್ಟಕ್ಕಾಗುತ್ತೆ ಅಂದರೆ, ಇವರು ಯಾರು ರಾವ್ ಬಹದ್ದೂರ್ NC ರಾಜಾ ಅಂತ ಮಡ್ರಾಸ್ನ ಒಬ್ಬರು ಪರ್ಯಾ ಜನಾಂಗದ ಒಬ್ಬ ನಾಯಕ. ಆ ಮನುಷ್ಯ ಡಾಕ್ಟರ್ ಮೂಂಜೆ ಅವರ ಜೊತೆ ಸೇರಿ ಒಂದು ಪ್ರೆಸ್ ಮೀಟ್ನ ಮಾಡಿ, ನಾನು ಕಾಂಪ್ರಮೈಸ್ ಆಗಿ ಸಿದ್ಧ ಇದ್ದೀನಿ ಅನ್ನೋ ಒಂದು ಹೇಳಿಕೆನ ಕೊಟ್ಟಾಗ, ಯಾವ ಮಟ್ಟಕ್ಕಾದರೂ ಆಗಲೇ ಬಾಬಾ ಸಾಹೇಬರ ವಿರುದ್ಧ ಒಂದು ತಂಡವನ್ನು ಅಥವಾ ನಾಯಕಗಳನ್ನ ಎತ್ಕಡ್ತಕ್ಕಂಥ ಪ್ರಕ್ರಿಯೆಗಳನ್ನ ಹಿಂದೂ ಜಾತಿವಾದಿಗಳು ಮಾಡಿದರು. ಬಾಬಾ ಸಾಹೇಬರು ಸಂದರ್ಭದ ತೀವ್ರತೆಯನ್ನು ಮನಗಂಡು ಗಾಂಧೀಜಿಯವರನ್ನ ಭೇಟಿ ಮಾಡಿ ಯರವಾಡ ಜೈಲಿನಲ್ಲಿ ಚರ್ಚೆ ಆಗ್ತದೆ. ಅಂತಿಮವಾಗಿ ಜಂಟಿ ಚುನಾವಣಾ ವ್ಯವಸ್ಥೆಗೆ ಒಪ್ಕೊಂಡು ಸಹಿನ ಆಗ್ತಾರೆ. ಸ್ಥಾನಗಳ ಸಂಖ್ಯೆ 151 ಆಗುತ್ತೆ. ಅದು ಅರ್ಧದಷ್ಟು ಜಾಸ್ತಿ ಆಗ್ತದೆ. ಆದರೆ ಸ್ವತಂತ್ರ ಅಭ್ಯರ್ಥಿಗಳಾಗಿ ನಿಲ್ಲುವಂಥ, ಸ್ವತಂತ್ರ ಹುಲಿಗಳಾಗಿ ನಿಲ್ಲುವಂಥ ಅವಕಾಶ, ಗೆಲ್ಲುವಂಥ ಅವಕಾಶ ಕಳ್ಕೊಳ್ತೀವಿ. ಜಂಟಿ ಚುನಾಯಿಗಳಲ್ಲಿ ಅನ್ಟಚಬಲ್ಸ್ಗೆ ಎಲ್ಲರೂ ಓಟ್ ಹಾಕುವಂಥ, ಅಥವಾ ಆ್ಯಕ್ಚುಲಿ ಹೆಸರಿಗೆ ಸ್ಪರ್ಧೆಗೆ ಮಾತ್ರ SC ST ಅಂತ ಆಗ್ತದೆ ಹೊರತು ಓಟ್ ಹಾಕುವಂಥ ಸಂದರ್ಭ ಬಂದಾಗ ಅದು ಜನರಲ್ ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ. ಆ ರೀತಿ ಬದಲಾವಣೆ ಆಗ್ತದೆ. ಸಹಿ ಆಗ್ತಾರೆ. ಆ ಪೂನಾ ಪ್ಯಾಕ್ಟ್ಗೆ ಸೈನ್ ಹಾಕಿದಂಥ ಡಿಗ್ನಿಟರೀಸಲ್ಲಿ ಬಾಬಾ ಸಾಹೇಬರು, MC ರಾಜ್ ಅವರು, ಗಾಂಧೀಜಿಯವರು, ನೆಹರು ಅವರು, ರವೀಂದ್ರನಾಥ್ ಠಾಗೂರ್ ಅವರು ಗಾಂಧೀಜಿಯವರ ಎದೆ ಮೇಲೆ ಮಲಗಿ ಗೊಳು ಅಂತ ಹೇಳ್ತಾರೆ. ಇಷ್ಟರ ಮಟ್ಟಿಗೆ ನಿಮ್ಗೆ ತೊಂದರೆ ಆಯ್ತಲ್ಲ ನಿಮಗೆ ಅಂತ ಹೇಳ್ತಾರೆ. ಆದರೆ ಬಾಬಾ ಸಾಹೇಬ್ರನ್ನ ನಿಮಗೆ ಈ ಥರ ಅನ್ಯಾಯ ಆಯ್ತಲ್ಲ ಅಂತ ಯಾರೂ ಕೇಳೋದಿಲ್ಲ. ಕೊನೆಗೆ 1932 ಸೆಪ್ಟೆಂಬರ್ 24ನೇ ತಾರೀಕು ಪೂನಾ ಪ್ಯಾಕ್ಟ್ ಸೈನ್ ಆಗ್ತದೆ. ನಂತರ ಮತ್ತೊಂದು ದುಂಡಿಮೇದ ಸಭೆ ನಡೀತದೆ. ಅದರಲ್ಲಿ ಬಾಬಾ ಸಾಹೇಬರು ಭಾಗವಹಿಸಿ ಅದರಲ್ಲಿ ಜಂಟಿ ಸಮಿತಿ ರಚನೆ ಆಗ್ತದೆ. ಆ ಜಂಟಿ ಸಮಿತಿ ರಚನೆ ಆದಾಗ ಅದರಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಪಟ್ಟಿನ ತಯಾರಿಸುವಂಥ ಅವಕಾಶ ಬಾಬಾ ಸಾಹೇಬರಿಗೆ ದೊರಕುತ್ತೆ. ತುಂಬ ಜನ ಪರಿಶಿಷ್ಟ ಪಂಗಡಗಳಿರ್ತಕ್ಕಂಥ ಜನಗಳು ಅಥವಾ ವ್ಯಕ್ತಿಗಳು ಬಾಬಾ ಸಾಹೇಬರು ನಮಗೇನು ಮಾಡಿಲ್ಲ ಅಥವಾ ಬಾಬಾ ಸಾಹೇಬರು ನೆನೆಸ್ಕೊಳ್ಳದೆ ಇರತಕ್ಕಂಥದ್ದನ್ನು ನೋಡ್ತೀವಿ. ದಯಮಾಡಿ ಅಂಥ ಆತ್ಮವಂಚನೆ ಕೆಲಸವನ್ನು ನೀವು ಮಾಡ್ಕೋಬೇಡಿ. ಪರಿಶಿಷ್ಟ ಪಂಗಡಗಳು ಮತ್ತು ಪರಿಶಿಷ್ಟ ಜಾತಿಗಳು ಎಡರ ಪಟ್ಟಿಯನ್ನು ಕೂಡ ಬಾಬಾ ಸಾಹೇಬರು 1935 ಆ್ಯಕ್ಟಲ್ಲೇ ಸೇರಿಸೋದಕ್ಕೆ ಅವರೇ ಕಾರಣ ಅನ್ನುವಂಥ ಮಾತನ್ನು ಈ ಮೂಲಕ ನಿಮಗೆ ಕೊಡೋಕ್ಕೆ ಬಯಸ್ತೀನಿ. ಬಂಧುಗಳೇ, ನಂತರ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಜಾರಿಯಾಗುತ್ತೆ. ಜಾರಿಯಾದ ನಂತರ ಇಡೀ ಇಂಡಿಯಾದ ಎಲ್ಲ ನಾಗರಿಕರಿಗೆ ಓಟ್ ಹಾಕುವಂಥ ಹಕ್ಕು ಸಿಗ್ತದೆ. ಈ ಓಟ್ ಹಾಕುವಂಥ ಹಕ್ಕು ಸಿಕ್ಕಿದ ನಂತರ 1937ನಲ್ಲಿ ಬಾಬಾ ಸಾಹೇಬರು ತಮ್ಮದೇ ಆದಂಥ ಒಂದು ಪಕ್ಷವನ್ನು ಕಟ್ಕೋತಾರೆ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತೇಳಿ. ಅದಕ್ಕೆ ಆನೆ ಗುರುತನ್ನ ಮಾಡ್ಕೊಳ್ಳೋದು. ಆನೆ ಗುರುತು ಬಗ್ಗೆನೇ ಒಂದು ಲೇಖನ ಇದೆ, ಯಾವ ಕಾರಣಕ್ಕೆ ನಾನು ಆನೆ ಗುರುತನ್ನ ಆಯ್ಕೆ ಮಾಡಿಕೊಂಡೆ ಅಂತ. ಯಾಕೆ ಅಂದರೆ ಅದು 2 ಕಾರಣಕ್ಕೆ. ಒಂದು, ಆನೆನ ಸಣ್ಣ ಮಗು ಕೂಡ ಗುರುತಿಸ್ಬೋದು ಅನ್ನೋದು ಒಂದು. ಎರಡನೇದು, ಇಟ್ ವಾಸ್ ಅ ಸಿಂಬಲ್ ಆಫ್ ಲಾರ್ಡ್ ಬುದ್ಧ. ಆ ಕಾರಣಕ್ಕಾಗಿ ಅಲ್ಲೂ ಕೂಡ ಧಾರ್ಮಿಕ ಚಿಂತನೆಯನ್ನು ಬಾಬಾ ಸಾಹೇಬರು ಅಳವಡಿಸ್ಕೊಟ್ಟಿರ್ತಾರೆ. ಈ ಲಾರ್ಡ್ ಬುದ್ಧ ಅಂತ ಹೇಳಿದಾಗ ನನ್ನ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಒಂದು, ಬಾಬಾ ಸಾಹೇಬರ ಮೆಟ್ರಿಕ್ಯುಲೇಷನ್ ಪಾಸಾದಾಗ ಅರ್ಜುನ್ ಕೆಲುಸ್ಕರ್ ಅವರು ಬಾಬಾ ಸಾಹೇಬರಿಗೆ ಕೊಟ್ಟಂಥ, ಸನ್ಮಾನ ಮಾಡಿ ಕೊಟ್ಟಂಥ ಕೃತಿ ಹೆಸರು ಗೌತಮ ಬುದ್ಧನ ಜೀವನ ಚರಿತ್ರೆ. ಆ ಕೃತಿ ಮೆಟ್ರಿಕ್ಯುಲೇಷನ್ನಲ್ಲಿ ಕೊಟ್ಟಂಥ ಕೃತಿ 1956 ಅಕ್ಟೋಬರ್ 14ನೇ ತಾರೀಕು ಬಾಬಾ ಸಾಹೇಬರು ಲಕ್ಷಾಂತರ ಜನಗಳ ಸಮ್ಮುಖದಲ್ಲಿ ಬುದ್ಧನ ಧರ್ಮವನ್ನು ಸ್ವೀಕರಿಸುವ ಮಟ್ಟದಕ್ಕೆ ಪ್ರೇರೇಪಣೆಯಾಗಿದ್ದು ಬಹಳ
ಒಂದು ಚಾರಿತ್ರಿಕವಾದ ಒಂದು ಘಟನೆ ಅನ್ನುವಂಥ ಮಾತನ್ನು ಈ ಮೂಲಕ ನಿಮಗೆ ಹೇಳೋಕ್ಕೆ ಬಯಸ್ತೀನಿ. ಈ 1937ನಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಜನರಲ್ ಸೆಕ್ರೆಟರಿ ಆಗಿದ್ದಂಥ ಎಲ್ ಹರದಾಸ್ ಅವರು ನಾಗ್ಪುರದ ಕಾಮ್ಟಿ ಅಸೆಂಬ್ಲಿಯಿಂದ ಗೆದ್ದಿದ್ದಂಥ MLA ಅವರು ಮೊಟ್ಟ ಮೊದಲ ಬಾರಿಗೆ ಜೈ ಭೀಮ್ ಅನ್ನುವಂಥ ಒಂದು ವಿಶ್ ಮಾಡ್ತಕ್ಕಂಥ, ಶುಭ ಕೋರ್ತಕ್ಕಂಥ ಒಂದು ಪದವನ್ನು ಚಾಲ್ತಿಗೆ ತರ್ತಾರೆ. ಅವರು ಬಹಳ ಕಾಲ ಬದುಕಿರಲಿಲ್ಲ, ಕೇವಲ 34 ವರ್ಷಕ್ಕೆ ಸತ್ತೋಗ್ತಾರೆ ಹರದಾಸ್ ಅವರು. ಆದರೆ ಜೈ ಭೀಮ್ ಅನ್ನುವಂಥ ಒಂದು ಪದ ಇವತ್ತಿಗೂ ಕೂಡ ದೇಶದ ಅಂಬೇಡ್ಕರ್ವಾದಿಗಳ ಜೀವನಾಡಿಯಾಗಿ ಉಳ್ಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷ. ಅದನ್ನು ತಂದಂಥವರು ಎಲ್ ಹರದಾಸ್ ಅವರು. ಬಂಧುಗಳೇ, ನಂತರ 1942ರಲ್ಲಿ ಬಾಬಾ ಸಾಹೇಬರು ತಮ್ಮ ಪಕ್ಷದ ಹೆಸರನ್ನು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂದರೆ ಅದು ಎಲ್ಲರಿಗೂ ರೀಚ್ ಆಗೋದಿಲ್ಲ ಅಂತ ಹೇಳಿ, ಸಮುದಾಯದ ಹೆಸರಲ್ಲಿ ಪಾರ್ಟಿ ಕಟ್ಟಿದ್ರೆ ವರ್ಕೌಟ್ ಆಗ್ಬೋದು ಅಂತ ಹೇಳಿ ಆಲ್ ಇಂಡಿಯಾ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನ ಸ್ಥಾಪನೆ ಮಾಡ್ತಾರೆ. ಅದೇ ವರ್ಷದಲ್ಲಿ ಬಾಬಾ ಸಾಹೇಬರು ವೈಸ್ರಾಯ್ ಕೌನ್ಸಿಲ್ಗೆ ಮೆಂಬರ್ ಆಗಿ, ಮಂತ್ರಿಯಾಗಿ ನೇಮಕಗೊಳ್ತಕ್ಕಂಥ ಒಂದು ಐತಿಹಾಸಿಕವಾದ ಒಂದು ಘಟನೆ ನಡೀತದೆ 1942. ಆವಾಗ ಅವ್ರಿಗೆ ಬಹುತೇಕ ನಮ್ಮ ಇತಿಹಾಸಕಾರರು ಕಾರ್ಮಿಕ ಮಂತ್ರಿ ಆಗಿದ್ರು ಅಂತ ಬರೀತಾರೆ. ಈ ಕಾರ್ಮಿಕ ಅನ್ನೋ ಪದ ಮನೆವಾದಗಳಲ್ಲಿ ಎಷ್ಟು ಖುಷಿಯಾಗಿ ಗೊತ್ತಿಲ್ಲ ನನಗೆ, ಬಹಳ ಖುಷಿ. ಅಲ್ಲೂ ಕೂಡ ಸತ್ಯ ಹೇಳ್ತಕ್ಕಂಥ ಒಂದು ಪ್ರಜ್ಞೆ ಅವ್ರಿಗೆ ಬರಲೇ ಇಲ್ಲ. ಬಾಬಾ ಸಾಹೇಬರು ಕೇವಲ ಕಾರ್ಮಿಕ ಮಂತ್ರಿ ಆಗಿರಲಿಲ್ಲ, ನೀರಾವರಿ ಮತ್ತು ಇಂಧನ ಇಲಾಖೆ ಕೂಡ ಮಂತ್ರಿ ಆಗಿದ್ದರು. ಒಟ್ಟು 3 ಖಾತೆಗಳಿಗೆ ಬಾಬಾ ಸಾಹೇಬರು ಮಂತ್ರಿಯಾಗಿರ್ತಾರೆ. 1942ನಲ್ಲಿ ಮೊದಲ ಬಾರಿಗೆ 8.5% ಮೀಸಲಾತಿಯನ್ನು ಆಲ್ ಇಂಡಿಯಾ ಲೆವೆಲ್ಲಿ SC ST ಇಬ್ಬರಿಗೂ ಜಾರಿ ಮಾಡ್ತಾರೆ. ನಂತರ 43ನಲ್ಲಿ ಅದನ್ನು 12.5%ಗೆ ಜಾಸ್ತಿ ಮಾಡ್ತಾರೆ. ಆದ್ದರಿಂದ ಅಖಿಲ ಭಾರತ ಮಟ್ಟದಲ್ಲಿ ಮೀಸಲಾತಿ ಜಾರಿಯಾದಂಥ ವರ್ಷ 1942. ಅದು ಬಾಬಾ ಸಾಹೇಬರಿಂದನೇ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಮೀಸಲಾತಿನ ಫಲಾನುಭವಿಗಳು ಇವತ್ತು ಸಾವಿರಾರು ಜಾತಿಗಳಿರ್ಬೋದು, ಆದರೆ ಆಲ್ ಇಂಡಿಯಾನಲ್ಲಿ SC ಮತ್ತು ST ಅನ್ನುವ ಹೆಸರಿನಲ್ಲಿ ಅದು ಕಾನೂನುಬದ್ಧವಾಗಿ ತಗೊಳ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದ್ದು ಅಲ್ಲಿ. ನಂತರ ಕಾರ್ಮಿಕ ಮಂತ್ರಿಯಾಗಿ ಸುಮಾರು 49 ಕಾನೂನುಗಳನ್ನ ಜಾರಿ ಮಾಡ್ತಾರೆ ಬಾಬಾ ಸಾಹೇಬ್. ಇವತ್ತು ಸರ್ಕಾರಿ ನೌಕರರು ನಮ್ಮ ಸ್ಟೇಟಲ್ಲಿ 7 ಲಕ್ಷ ನೌಕರರಿದ್ದೀವಿ, ಅದರಲ್ಲಿ 7 ಲಕ್ಷ ನಿವೃತ್ತಿ ಆಗಿದ್ದಾರೆ ಮತ್ತು VRS ಏನೇನೋ ಆಗಿದೆ, ಏನೇನೋ ಆಗಿದೆ. ಅವರು 12 ಅವರ್ಸ್ 8 ಅವರ್ಸ್ ಇಳಿಸಿದ್ದು, ಇನ್ಶೂರೆನ್ಸ್ ಜಾರಿ ಮಾಡಿದ್ದು. ಇನ್ಶೂರೆನ್ಸ್ ಸಿಸ್ಟಮೇ ಇಂಡಿಯಾದಲ್ಲಿ ಇರಲಿಲ್ಲ, ಆ ಇನ್ಶೂರೆನ್ಸ್ ಸಿಸ್ಟಮ್ ಜಾರಿ ಮಾಡಿದ್ದೇ ಬಾಬಾ ಸಾಹೇಬ್. ಮತ್ತು ಮಹಿಳೆಯರಿಗೆ ಹೆರಿಗೆ ಭತ್ಯೆ ಕೊಡಿಸ್ತಕ್ಕಂಥದ್ದು, ಅವರಿಗೆ ರಜೆ ಕೊಡಿಸ್ತಕ್ಕಂಥದ್ದು, ಮತ್ತು ಗಣಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಪ್ರತ್ಯೇಕವಾಗಿ ಶಾಲೆಗಳನ್ನ ಮಾಡಿದಂಥದ್ದು, ಒಂದು ವೇಳೆ ಕೆಲಸ ಮಾಡುವಾಗ ಸತ್ತೋದ್ರೆ ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಸುಮಾರು 49 ಕಾಯ್ದೆಗಳನ್ನ ಆ್ಯಸ್ ಎ ಲೇಬರ್ ಮಿನಿಸ್ಟ್ರು ಬಾಬಾ ಸಾಹೇಬರು ಜಾರಿ ಮಾಡ್ತಾರೆ. ನಂತರ ನೀರಾವರಿ ಸಚಿವರಾಗಿ ಮತ್ತು ಇಂಧನ ಇಲಾಖೆ ಸಚಿವರಾಗಿ ಇವತ್ತಿನ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗೆ ಬಾಬಾ ಸಾಹೇಬ್ಗೆ ಎಷ್ಟು ಗೊತ್ತಿದೆ ನನಗೆ ಗೊತ್ತಿಲ್ಲ. ಆದರೆ ಸೆಂಟ್ರಲ್ ಟೆಕ್ನಿಕಲ್ ಪವರ್ ಬೋರ್ಡ್ ಅದನ್ನು ಸ್ಟಾರ್ಟ್ ಮಾಡಿದ್ದು ಬಾಬಾ ಸಾಹೇಬರು. ಮತ್ತು ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ಲೈಟ್ನ ಆಫ್ ಮಾಡಿ ದೀಪ ಹಚ್ಚಬೇಕು ಅಂತ ಕರೆ ಕೊಟ್ಟಾಗ ಗ್ರಿಡ್ ತೊಂದರೆ ಆಗುತ್ತೆ ಅಂತೇಳಿ ಕೆಲವು ವಿದ್ಯುತ್ ತಂತ್ರಜ್ಞರು ಆತಂಕ ವ್ಯಕ್ತಪಡಿಸಿದರು. ಆ ಗ್ರಿಡ್ ಸಿಸ್ಟಮ್ಲ ಲಂಡನ್ಲಿ ಇದ್ದಿದ್ದಂಥ ಸಿಸ್ಟಮ್ ಅದನ್ನು ಇಂಡಿಯಾದಲ್ಲಿ ಜಾರಿ ಮಾಡಿದ್ದು ಬಾಬಾ ಸಾಹೇಬರು. ಸೆಂಟ್ರಲ್ ಟೆಕ್ನಿಕಲ್ ಪವರ್ ಬೋರ್ಡ್ನ ಜಾರಿ ಮಾಡಿ ಆ ಬೋರ್ಡ್ ಮೂಲಕ ಪ್ರತಿ ವರ್ಷ 25 ಜನ ಇಂಡಿಯನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗೆ ವಿದೇಶಕ್ಕೆ ಹೋಗಿ ಉನ್ನತವಾದಂಥ ಎಲೆಕ್ಟ್ರಿಕಲ್ ಸಿಸ್ಟಮ್ನ ಅಧ್ಯಯನ ಮಾಡಿ ವಾಪಸ್ ಬಂದು ನಮ್ಮ ದೇಶಕ್ಕೆ ಸೇವೆ ಕೊಡಲಿ ಅನ್ನುವಂಥ ಪ್ರಯತ್ನವನ್ನು ಅವರು ಮಾಡಿದ್ರು. ಅದು ಪ್ರತಿ ವರ್ಷ 25 ಜನ ಹೋಗೋದಕ್ಕೆ ಅವಕಾಶವನ್ನು ಅವರು ಒಂದು ಆರ್ಡರ್ನೇ ಮಾಡಿದ್ರು. ಈ ನಡುವೆ ಶೆಡ್ಯೂಲ್ ಕ್ಯಾಸ್ಟ್ ಸ್ಕಾಲರ್ಶಿಪ್ ಬೋರ್ಡ್ ಅಂತ ಮಾಡಿ ಶಿವರಾಜ್ ಅವ್ರನ್ನ ಅಧ್ಯಕ್ಷರು ಮಾಡ್ತಾರೆ, ಸೆಕ್ರೆಟರಿ ಮಾಡ್ತಾರೆ. ಅದರಲ್ಲೂ ಕೂಡ 25 ಜನ ಶೆಡ್ಯೂಲ್ ಕ್ಯಾಸ್ಟ್ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡ್ತಕ್ಕಂಥ ಅವಕಾಶ ಸಿಗ್ತದೆ. ಅಂಥ ವಿದ್ಯಾರ್ಥಿಗಳ ಪೈಕಿ ದಿವಂಗತ ರಾಷ್ಟ್ರಪತಿ KR ನಾರಾಯಣ್ ಕೂಡ ಒಬ್ಬರು. ಆದರೆ ಆ 2 ವರ್ಷ ಮಾತ್ರ ಜಾರಿ ಇರ್ತದೆ.
ಅದನ್ನು ಸನ್ಮಾನ್ಯ ರಾಜಗೋಪಾಲಾಚಾರ್ಯ ಅವರು ಶಿಕ್ಷಣ ಮಂತ್ರಿ ಆದ ತಕ್ಷಣ 46ರಲ್ಲಿ ಅದನ್ನ ರದ್ದು ಮಾಡ್ತಾರೆ. 1942 to 46 ಒಳಗಡೆ 4 ವರ್ಷ ಏನು ಮಂತ್ರಿಯಾಗಿದ್ದರು ಬಾಬಾ ಸಾಹೇಬರು. ಆ ಅವಧಿನಲ್ಲಿ ಒರಿಸ್ಸಾ ಚಂಡಮಾರುತದ ಬಗ್ಗೆ ನಡೆದಕ್ಕಂಥ ಒಂದು ಘಟನೆ ತಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಯಸ್ತೀವಿ. ಒರಿಸ್ಸಾ ಚಂಡಮಾರುತ ಇವಾಗಲೂ ಕೂಡ ಬಹುದೊಡ್ಡ ಸಮಸ್ಯೆನೇ. ಅದು ಕಣ್ಣೀರಿನ ನದಿಯಲ್ಲಿ ಸಿಕ್ಕಾಕೊಂಡು ಚಂಡಮಾರುತ ಬಂದಾಗ ಒರಿಸ್ಸಾದ ಜನ ಪರಿತಾಪಿಸ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಅದು ಬಹುದೊಡ್ಡ ದುರಂತ. ಅದು ಅಲ್ಲಿ ಸಮಾನತೆ ಎಲ್ಲಿ ಸಿಗುತ್ತೆ ಅಂದರೆ ಹೆಣಗಳಲ್ಲಿ ಸಮಾನತೆ ಸಿಗ್ತದೆ. ಅದು ಹೆಣಗಳು ಒಂದಕ್ಕೊಂದು ಜಾತಿ ಧರ್ಮ ಬಿಟ್ಟು ತಬ್ಕೊಂಡು ಬಿದ್ದಿರೋದನ್ನು ನೋಡ್ತೀವಿ ನೀವು ಅಷ್ಟೇ. ಜೀವಂತವಾಗಿ ತಬ್ಕೊಳ್ಳಲ್ಲ ಇವರು. ಆ ಜೀವಂತವಾಗಿ ತಬ್ಕೊಂಡ್ರೆ ಗಲಾಟೆಗಳಾಗ್ತವೆ. ಸತ್ಯ ಹೆಣ್ಗಳು ತಬ್ಕೊಂಡ್ರೆ ಯಾವ ಗಲಾಟೆನೂ ಇರಲ್ಲ. ಸದ್ಯ ನೋಡಿಲ್ಲ, ಅದನ್ನ ನೋಡಿದಾಗೂ ಗಲಾಟೆ ಆಗ್ತಿತ್ತೋ ಇಲ್ಲವೋ ಗೊತ್ತಿಲ್ಲ. ಆ ಥರದ ಫೋಟೋಗಳನ್ನ ನಾವು ಪತ್ರಿಕೆಗಳಲ್ಲಿ ನೋಡಿದ್ದೀವಿ. ನಾವು ಆ ಚಂಡಮಾರುತದ ಬಗ್ಗೆ ತಡೆಯೋದು ಹೇಗೆ ಅಧ್ಯಯನ ಮಾಡಿಕೊಡಿ ಅಂತ ಅಷ್ಟು ಕಾಲ 2 ರಿಪೋರ್ಟ್ ಆಗಿರ್ತದೆ. ಆ 2 ವರದಿಗಳನ್ನ ಇಬ್ಬರು ಬ್ರಿಟಿಷ್ ಆಫೀಸರ್ಸ್ ಕೊಟ್ಟಿರ್ತಾರೆ, ಇಂಜಿನಿಯರ್ಸ್ ಕೊಟ್ಟಿರ್ತಾರೆ. 3ನೇ ವರದಿನ ಸನ್ಮಾನ್ಯ ವಿಶ್ವೇಶ್ವರಯ್ಯನವರು ತಯಾರು ಮಾಡತಕ್ಕಂಥ ಒಂದು ಅವಕಾಶ ಸಿಗ್ತದೆ. ಅವರು ತಯಾರು ಮಾಡಿ ಕೊಡ್ತಾರೆ ವಿಶ್ವೇಶ್ವರಯ್ಯ. ಅವ್ರು ಏನು ರಿಪೋರ್ಟ್ ಹಾಕಿರ್ತಾರೆ ಅಂದರೆ, ಒರಿಸ್ಸಾ ರಾಜ್ಯಕ್ಕೆ ಮಳೆ ನೀರು ಶಾಪ ಆಗಿದೆ, ಇಟ್ ಈಸ್ ಎ ಕರ್ಸ್, ಅದನ್ನು ಚಾನಲ್ ಮಾಡಿ ಸಮುದ್ರಕ್ಕೆ ಬಿಟ್ಟರೆ ಸೂಕ್ತ ಅಂತೇಳಿ ಶಿಫಾರಸನ್ನು ಮಾಡ್ತಾರೆ. ಅದರ ಬಗ್ಗೆ ಕಟಕ್ನಲ್ಲಿ 1945ನಲ್ಲಿ ಬಾಬಾ ಸಾಹೇಬರು ಭಾಷಣ ಮಾಡುವಾಗ ನನಗೆ ಒಂದು ವರದಿ ಬಂದಿದೆ, ಈ ಮಳೆ ನೀರು ಶಾಪ ಆಗಿದೆ ಅಂತ ರಿಪೋರ್ಟ್ ಬಂದಿದೆ, ಕೊಟ್ಟಿದ್ದಾರೆ. ಮತ್ತೊಂದು ಚಾನಲ್ ಮಾಡಿ ಸಮುದ್ರಕ್ಕೆ ಬಿಡಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ದಯಮಾಡಿ ತಪ್ಪು ತಿಳ್ಕೊಬೇಡಿ, ಇದನ್ನು ಬಾಬಾ ಸಾಹೇಬ್ ಇರ್ತಕ್ಕಂಥ ಮಾತನ್ನು ಯಥಾವತ್ತು ಹೇಳ್ತಾ ಇದ್ದೀನಿ ನಿಮಗೆ. ಮಳೆ ನೀರು ಯಾವುದೇ ಕಾರಣಕ್ಕೂ ಶಾಪ ಅಲ್ಲ, ಅದು ವರ. ಅದು ಎಷ್ಟು ನೀರು ಆವಿಯಾಗ್ತದೋ ಅಷ್ಟು ನೀರು ಕೆಳಗಡೆಗೆ ಮಳೆ ರೂಪದಲ್ಲಿ ಬರಲೇಬೇಕು. ಆದರೆ ಅದು ಡಿಸ್ಟ್ರಿಬ್ಯೂಟ್ ಆಗ್ತಕ್ಕಂಥ ಜಾಗಗಳು, ಪ್ರದೇಶಗಳು ಒಂದೊಂದು ಸ್ಥಳಕ್ಕೆ ಒಂದೊಂದು ರೀತಿ ಬೀಳ್ಬೋದು. ಉದಾಹರಣೆಗೆ ಮೈಸೂರಿಗೆ ಕಡಿಮೆ ಮಳೆ ಬಿದ್ದರೆ ಬೆಂಗಳೂರಿಗೆ ಜಾಸ್ತಿ ಆಗ್ಬೋದು. ಬಟ್ ಎಷ್ಟು ಆವಿಯಾಗಿರುತ್ತೆ ಅಷ್ಟು ಭೂಮಿಗೆ ಬರಲೇಬೇಕು ಅನ್ನುವಂಥ ಮಾತನ್ನು ಬಾಬಾ ಸಾಹೇಬರು ಹೇಳ್ತಾರೆ. ಜೊತೆಗೆ ಮಳೆ ನೀರನ್ನು ಹೇಗೆಲ್ಲ ಬಳಸ್ಬೋದು ಅಂತ ಹೇಳಿದಾಗ, ಮೊದಲನೇದಾಗಿ ನೀರಾವರಿಗೆ ಬಳಸ್ಬೋದು, ಕುಡಿಯೋ ನೀರಿಗೆ ಬಳಸ್ಬೋದು, ಆಂತರಿಕ ಜಲಸಾರಿಗೆಗೆ ಬಳಸ್ಬೋದು ಮತ್ತು ವಿದ್ಯುತ್ ಉತ್ಪಾದನೆಗೆ ಬಳಸ್ಬೋದು. ಈ 4 ಅಂಶಗಳನ್ನ ನಾವು ಅಳವಡಿಸ್ಕೊಂಡ್ರೆ ಅದು ಕರ್ಸಾಗಲ್ಲ, ವರ ಆಗುತ್ತೆ. ಶಾಪ ಆಗೋದಿಲ್ಲ, ವರ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದಾಗ, ಅಲ್ಲಿ ಗೋಖಲೆ ಅಂತಕ್ಕಂಥ ಒಬ್ಬ ವೈಸ್ರಾಯ್ ಅವರ ಪರ್ಸ್ನಲ್ ಆಫೀಸರ್, ಅವ್ರು ಡಾಕ್ಟರ್ ಅಂಬೇಡ್ಕರ್, ಐ ವಿಲ್ ಡಿಸ್ಕಸ್ ದಿಸ್ ಮ್ಯಾಟರ್ ವಿತ್ ವೈಸ್ರಾಯ್, ಯುವರ್ ಸಜೆಷನ್ಸ್ ಆರ್ ವೆರಿ ಗುಡ್ ಅಂತೇಳಿ ಅಲ್ಲೇ ಅವರು ಅದನ್ನು ಒಪ್ಕೊಳ್ತಕ್ಕಂಥದ್ದು ಒಂದು. ಅದನ್ನು ಅಲ್ಲೇ ನಾವು ಬಾಬಾ ಸಾಹೇಬ್ ಎಡಿಕ್ಸ್ ಎಪಿಸಲ್ಲಿ ಅದಿದೆ. ಅದು ಇಂಥ ಹಿನ್ನೆಲೆಯಲ್ಲಿ ಬಂಧುಗಳೇ, ಅವರು ಬಾಕ್ರಾನಂಗಲ್, ಸೋನಾ ರಿವರು ಎಲ್ಲ ಪ್ರಾಜೆಕ್ಟ್ಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಾಬಾ ಸಾಹೇಬರು ಶಂಕುಸ್ಥಾಪನೆ ಮಾಡ್ತಾರೆ. ಆದರೆ ಅದನ್ನ ಉದ್ಘಾಟನೆ ಮಾಡ್ತಕ್ಕಂಥವ್ರು ಜವಾಹರ್ಲಾಲ್ ನೆಹರು ಅವರು. ಆಗ ಅವರು ನೆನಸು ಮಾಡ್ಕೊಳ್ಳೋದಿಲ್ಲ ಅವರು. ಇಂಥ ಹಿನ್ನೆಲೆಯಲ್ಲಿ ನಂತರ 1946ಗೆ ರಾಜ್ಯಾಂಗ ಸಭೆಗೆ ಚುನಾವಣೆ ನಡೀತದೆ. ಕ್ರಿಪ್ಸ್ ಆಯೋಗ ಅಥವಾ ಕ್ಯಾಬಿನೆಟ್ ಕಮಿಷನ್ ಇಂಡಿಯಾಕ್ಕೆ ಬಂದು ದೇಶಕ್ಕೆ ನಿಮ್ಮದೇ ಆದ ಒಂದು ಸಂವಿಧಾನವನ್ನು ಬರ್ಕೊಳ್ಳಿ, ಆ ಸಂವಿಧಾನ ಬರ್ಕೊಳ್ಳೋದಕ್ಕೆ ಪೂರಕವಾಗಿ ಒಂದು ಸಂವಿಧಾನ ಸಭೆಯನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಬ್ರಿಟಿಷ್ ಸರ್ಕಾರ ಕ್ರೌನು ಅಥವಾ ಪ್ರಿನ್ಸ್ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಕ್ರಿಪ್ಸ್ ಶಿಫಾರಸ್ಗಳು ಬರ್ತದೆ. ಆ ಕ್ರಿಪ್ಸ್ ಶಿಫಾರಸಲ್ಲಿ ಬಹಳ ಆತಂಕದ ಸಬ್ಜೆಕ್ಟ್ ಏನಾಗಿರುತ್ತೆ ಅಂದರೆ, ಅನ್ಟಚಬಲ್ಸ್ನ ಅಲ್ಪಸಂಖ್ಯಾತರ ಅಲ್ಲ ಅನ್ನೋ ತೀರ್ಮಾನ ಮಾಡಿರ್ತಾರೆ. ಅಲ್ಪಸಂಖ್ಯಾತರ ಅಲ್ಲ ಅಂದ ತಕ್ಷಣವೇ ಅವರು 1935 ಆ್ಯಕ್ಟಲ್ಲಿ ಏನು ಸಿಕ್ಕಿತ್ತು ಡಿಪ್ರೆಷನ್ ಕ್ಲಾಸಸ್ಗೆ, ಅದೆಲ್ಲವೂ ಕೂಡ ಕಳ್ಕೊಳ್ತಕ್ಕಂಥ ಒಂದು ಆತಂಕದ ಸಂದರ್ಭ ಬರ್ತದೆ. ಆನಂತರ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ಸಿಮ್ಲಾದಲ್ಲಿ ಸಭೆ ಮಾಡಿ ರಾಜ್ಯಾಂಗ ಸಭೆಗೆ ಎಲೆಕ್ಷನ್ ನಡೀತದೆ. ಆ ಎಲೆಕ್ಷನ್ ನಡೆದಾಗ ಬಾಬಾ ಸಾಹೇಬರು ಸೌತ್ ಬಾಂಬೆಯಿಂದ ಕಂಟೆಸ್ಟ್ ಮಾಡ್ತಾರೆ. ಕಂಟೆಸ್ಟ್ ಮಾಡಿದಾಗ ಕಜರೋಳ್ಕರ್ ಅಂತಕ್ಕಂಥ ಒಬ್ಬ ವ್ಯಕ್ತಿನ, ಅವನು ಆ್ಯಕ್ಚುಲಿ ತಮಾಷಾ ಆ್ಯಕ್ಟರ್. ಅವನು ಕಾಮಿಡಿ ಮಾಡ್ಕೊಂಡು ಬಾಂಬೆ ಸುತ್ತಾ ಇರ್ತಾನೆ. ಅವನನ್ನು ಕಂಟೆಸ್ಟ್ ಮಾಡಿಸ್ತಾರೆ ಬಾಬಾ ಸಾಹೇಬ್ ವಿರುದ್ಧ. ಕಂಟೆಸ್ಟ್ ಮಾಡಿ ಸೋಲಿಸ್ತಾರೆ. ಆ ಸೋಲಿಸೋ ಸಂದರ್ಭದಲ್ಲಿ ಸನ್ಮಾನ್ಯ ಪಟೇಲ್ ಅವರು, ಅಟ್ ಎನಿ ಕಾಸ್ಟ್ ಅಂಬೇಡ್ಕರ್ ಶುಡ್ ನಾಟ್ ಬಿ ಎಲೆಕ್ಟೆಡ್ ಇನ್ ಟು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅನ್ನುವಂಥ ಒಂದು ಮಾತನ್ನು BG ಖೀರ್ ಅವ್ರಿಗೆ ಹೇಳಿರ್ತಾರೆ. ಅದರ ಆಧಾರದ ಮೇಲೆ ಕಜರೋಳ್ಕರ್ ಗೆಲ್ತಾರೆ, ಬಾಬಾ ಸಾಹೇಬರು ಸೋಲ್ತಾರೆ.
ತಾವು ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಅಂದರೆ, ಅಲ್ಲಿ ಓಟ್ ಹಾಕ್ತಾ ಇರ್ತಕ್ಕಂಥವ್ರು ಪ್ರಾಂತೀಯ ಅಸೆಂಬ್ಲಿಗಳಲ್ಲಿ ಓಟ್ ಹಾಕಿರ್ತಾರೆ ಹೊರತು ಜನ ಓಟ್ ಹಾಕಿರೋದಿಲ್ಲ ಅಲ್ಲಿ. ಕೊನೆಗೆ ಬಾಬಾ ಸಾಹೇಬರ ಆಬ್ಸೆನ್ಸಲ್ಲೇ ರಾಜ್ಯಾಂಗ ಸಭೆ ಚಾಲ್ತಿಗೆ ಬರ್ತದೆ, ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ತದೆ. ಒಂದು ವೇಳೆ ಅದೇ ಮುಂದುವರೆದು ಬಿಟ್ಟಿದ್ದಿದ್ರೆ ಇವತ್ತು ನಾವು ನಿಮ್ಮ ಜೊತೆ ಚರ್ಚೆ ಮಾಡೋ ಅವಶ್ಯಕತೆ ಇರಲಿಲ್ಲ, ಸಂದರ್ಭವೂ ಕೂಡ ಬರ್ತಾ ಇರಲಿಲ್ಲ. ಸಂವಿಧಾನ ಶಿಲ್ಪಿ ಅಂತ ನಾವೇನಂತ ಇದ್ದೀವಿ ಆ ಥರದ್ದೊಂದು ಪ್ರಯತ್ನ ಕೂಡ ನಾವು ಮಾಡ್ತಾನೆ ಇರಲಿಲ್ಲ, ಸಾಧನೆ ಇರ್ತಿಲ್ಲ. ಆ ನಂತರ ಒಂದು ಇನ್ಸಿಡೆಂಟಲ್ಲಿ ಯಾವ 1942ನಲ್ಲಿ ಬಾಬಾ ಸಾಹೇಬರು ಜಾತಿ ಆಧಾರ ಮೀಸಲಾತಿನ ಜಾರಿ ಮಾಡಿದ್ರು ಉದ್ಯೋಗದಲ್ಲಿ, ಅದನ್ನು ರದ್ದು ಮಾಡಬೇಕು ಅಂತೇಳಿ ಪಟೇಲ್ ಅವರು ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿ ಪ್ರಸ್ತಾವನೆಯನ್ನು ಮಾಡಿದಾಗ ಅದನ್ನು ವಿರೋಧ ಮಾಡ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಸನ್ಮಾನ್ಯ ಸರ್ದಾರ್ ನಾಗಪ್ಪ ಮತ್ತು ಜೋಗೇಂದ್ರನಾಥ್ ಮಂಡಲ್ ಅವರು. ಆದರೆ ಅವರಿಬ್ಬರಿಗೂ ಕೂಡ ಪಟೇಲ್ ಅವ್ರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಒಂದು ಚಾಕಚಕ್ಯತೆ ಇರೋದಿಲ್ಲ. ಆಗ ಮಂಡಲ್ ಅವರಿಗೆ ನೆನಪಾಗ್ತಕ್ಕಂಥ ಹೆಸರು ಡಾಕ್ಟರ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ರನ್ನ ಜೈಸೂರು ಮತ್ತು ಕೂಲ್ನಾದಲ್ಲಿ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಬಾಬಾ ಸಾಹೇಬ್ ಹೇಳ್ತಾರೆ, ಮಂಡಲ್ ತುಂಬ ಸಾಹಸ ಮಾಡ್ತಾಯಿದ್ದೀರಿ, ನೀವು ಖಂಡಿತ ಸಾಧ್ಯ ಇಲ್ಲ, ಗೆಲ್ಲೋಕ್ಕಾಗಲ್ಲ, ಇದ್ದು ಬಿಟ್ಬಿಡಿ ನೀವು ಅಂತ ಹೇಳ್ತಾರೆ. ಆದರೆ ಮಂಡಲ್ ಅವರು ಇಲ್ಲ, ನಾವು ಪ್ರಯತ್ನ ಮಾಡಲೇಬೇಕು ಅಂತ ಹೇಳಿ ಹಠವನ್ನು ತೊಡ್ತಾರೆ. ಹಠವನ್ನು ಮಾಡಿ ಯಾವ ರಾಜ್ಯಾಂಗ ಸಭೆಗೆ ಜೈಸೂರು ಮತ್ತು ಕುಲ್ನಾ ಚುನಾವಣೆಗೆ ಎಲೆಕ್ಷನ್ ನಡೀತದೋ ಆ ದಿನ ಬಹುಶಃ ಇತಿಹಾಸದಲ್ಲಿ ದಾಖಲಾಗಿಲ್ಲ. ಬಟ್ ನಮಗೆ ಅನೇಕ ಅಂಬೇಡ್ಕರ್ವಾದಿಗಳು, ವಿಶೇಷವಾಗಿ ಒಬ್ಬ ರಿಟೈರ್ಡ್ IAS ಆಫೀಸರ್ ಬಿಸ್ವಾಸ್ ಅಂತೇಳಿ ಬರೆದಿರ್ತಕ್ಕಂಥ ಕೃತಿ ಅದು. ಆ ಕೃತಿನ ನಾನು ಜೋಗೇಂದ್ರನಾಥ್ ಮಂಡಲ್ ಅಂತ ಕೃತಿನ ಕನ್ನಡಕ್ಕೆ ಬರೆದಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ, ಅದರಲ್ಲಿ ದಾಖಲೆ ಮಾಡಿದ್ದೀನಿ. ಬಾಬಾ ಸಾಹೇಬ್ರಿಗೆ 7 ಮತಗಳು ಸಿಗ್ತವೆ. ಆ 7 ಮತಗಳಲ್ಲಿ 4 ಜನ ನಾಮಸೂತ್ರ ಜನಾಂಗದವರು, 2 ರಾಜವಂಶಿಗಳು ಮತ್ತು ಒಬ್ಬರು ಬುಡಕಟ್ಟು ಜನ, ಒಟ್ಟು SC STಗಳೇ ಸೇರಿ ಅವ್ರನ್ನ ಬಾಬಾ ಸಾಹೇಬ್ರನ್ನ ಗೆಲ್ಲಿಸ್ತಾರೆ. ಅದರಲ್ಲಿ ಒಬ್ಬರು ಆಲ್ ಇಂಡಿಯಾ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನವರು ಮತ್ತು ಇನ್ನು ಉಳಿದ 6 ಜನ ಕಾಂಗ್ರೆಸ್ನವ್ರು ಓಟ್ ಹಾಕ್ತಾರೆ ಬಾಬಾ ಸಾಹೇಬ್. ಯಾರನ್ನ ಸೋಲಿಸ್ತಾರೆ ಬಾಬಾ ಸಾಹೇಬ್ ಅಂದರೆ ಶರತ್ ಚಂದ್ರ ಬೋಸ್, ಸುಭಾಷ್ ಚಂದ್ರ ಬೋಸ್ ಅವರ ಸಹೋದರ ಶರತ್ ಚಂದ್ರ ಬೋಸ್ ಅವ್ರನ್ನ ಸೋಲಿಸಿ ಬಾಬಾ ಸಾಹೇಬರು ಆಯ್ಕೆ ಆಗ್ತಾರೆ. ಆಯ್ಕೆ ಆದಾಗ ಇಂಡಿಯಾದ ಪತ್ರಿಕೆಗಳು ಅದನ್ನ ದೊಡ್ಡ ಸುದ್ದಿ ಮಾಡಲ್ಲ, ಬಟ್ ಜಪಾನ್ನ ಒಂದು ಪತ್ರಿಕೆ ಸುದ್ದಿ ಮಾಡ್ತದೆ. ಇದು ಇಂಡಿಯಾದಲ್ಲ, ಜಗತ್ತಿನ ರಾಜಕೀಯದಲ್ಲೇ ಒಂದು ವಿಶೇಷವಾದ ಘಟನೆ ಅಂತ ಜಪಾನ್ ಪತ್ರಿಕೆ ಶ್ಲಾಘನೆ ಮಾಡ್ತದೆ. ಅಂತಿಮವಾಗಿ ಬಾಬಾ ಸಾಹೇಬರು ರಾಜ್ಯಾಂಗ ಸಭೆಗೆ ಬರ್ತಾರೆ. ರಾಜ್ಯಾಂಗ ಸಭೆಗೆ ಬಂದಾಗ ನೆಹರು ರೆಸಲ್ಯೂಷನ್ ಅಂತ, ನೆಹರು ರಾಜ್ಯಾಂಗ ಸಭೆಯಲ್ಲಿ ಯಾವ ವಿಚಾರಗಳನ್ನ ಚರ್ಚೆ ಆಗಬೇಕು, ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಒಂದು ರೆಸಲ್ಯೂಷನ್ನ ಕೊಡ್ತಾರೆ. ಆ ದಿನ ಮುಸ್ಲಿಂ ಲೀಗ್ನವರು ಅಬ್ಸೆಂಟ್ ಆಗಿರ್ತಾರೆ. ಅಬ್ಸೆಂಟ್ ಆಗಿದ್ದರೂ ಕೂಡ ಅಬ್ಸೆಂಟ್ ಆಗಿರೋ ಕಾರಣಕ್ಕಾಗಿ ಜೈಕರ್ ಅವರನ್ನ ಬೇಡ ಅಂತ ಹೇಳಿದಾಗ ಬಾಬಾ ಸಾಹೇಬ್ ಅವರನ್ನ ಸಮರ್ಥವಾಗಿ ನಿಭಾಯಿಸಿದ ಕಾರಣಕ್ಕಾಗಿ ಆ ಚರ್ಚೆ ಮುಂದುವರಿತದೆ. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬರು, ನೀವು ಗಮನಿಸಬೇಕು, ಸೌತ್ ಬಾಂಬೆಯಲ್ಲಿ ಸೋತು ಜೈಸೂರು ಮತ್ತು ಕುಲ್ನಾದಲ್ಲಿ ಗೆಲ್ಲುವ ಸಂದರ್ಭದಲ್ಲಿ ಈ ಖಾಲಿ ಅವಧಿನಲ್ಲಿ ಬಾಬಾ ಸಾಹೇಬರು ಸುಮ್ಮನೆ ಕೂತಿರೋದಿಲ್ಲ. ಒಂದು ಪ್ರತ್ಯೇಕವಾಗಿ ವಿಶ್ವಸಂಸ್ಥೆಗೆ ಒಂದು ಮನವಿ ರೆಡಿ ಮಾಡಬೇಕು ಅಂತೇಳಿ, ಒಂದು ವೇಳೆ ಈ ರಾಜ್ಯಾಂಗ ಸಭೆಯಲ್ಲಿ ನನಗೆ ಅವಕಾಶ ಸಿಗದೇ ಇರೋದ್ರಿಂದ ಶೋಷಿತ ವರ್ಗಗಳ ಹಕ್ಕುಗಳನ್ನ ಕಾಪಾಡ್ಕೊಳ್ಳೋಕ್ಕೆ ಕಷ್ಟ ಆದರೆ ನಾನು ವಿಶ್ವಸಂಸ್ಥೆಗೆ ಮನವಿ ಕೊಡಬೇಕು ಅಂತೇಳಿ ಒಂದು ಮನವಿ ರೆಡಿ ಮಾಡಿರ್ತಾರೆ. ಅದರ ಹೆಸರೇ ರಾಜ್ಯಗಳು ಮತ್ತು ಅಲ್ಪಸಂಖ್ಯಾತರು ಅಥವಾ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್ ಅನ್ನೋ ಹೆಸರಿನಲ್ಲಿ ಕೃತಿಯಾಗಿ ಪ್ರಕಟ ಆಗ್ತದೆ. ಆ ಕೃತಿ ಎಲ್ಲ ರಾಜ್ಯಾಂಗ ಸಭೆ ಮೆಂಬರ್ಗಳ ಕೈನ ಸೇರ್ತದೆ. ಅದನ್ನು ಅವ್ರು ಹೇಗೆ ಮಾಡಿರ್ತಾರೆ ಅಂದರೆ, ಸಂವಿಧಾನ ಶೈಲಿಯಲ್ಲೇ ಆರ್ಟಿಕಲ್ಗಳ ರೂಪದಲ್ಲೇ ಅದನ್ನು ರಚನೆ ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಅದು ಸಂವಿಧಾನದಲ್ಲಿ ಹೀಗಿರಬೇಕು ಅಂತೇಳಿ 90% ರಾಜ್ಯಾಂಗ ಸಭೆ ಮೆಂಬರ್ಗಳಿಗೆ ಅದು ಅರ್ಥ ಆಗ್ತದೆ. ಅರ್ಥ ಆಗೋದ್ರ ಜೊತೆಗೆ ಬಾಬಾ ಸಾಹೇಬರು ಒಳಗಡೆ ಬಂದ ಮೇಲೆ ಅವರ ಬಾಬಾ ಸಾಹೇಬರ ಗುಣ ಬಹುತೇಕ ಮೆಂಬರ್ಸ್ಗಳಿಗೆ ಅರ್ಥ ಆಗ್ತದೆ. ತುಂಬ ಪೂರ್ವಗ್ರಹ ಪೀಡಿತರಾಗಿ ಬಾಬಾ ಸಾಹೇಬ್ರಿಗೆ ತಪ್ಪು ತಿಳ್ಕೊಂಡಿರ್ತಾರೆ. ಬಾಬಾ ಸಾಹೇಬರ ವಿದ್ವತ್ತು ಮತ್ತು ಅವರ ಗುಣ ಹತ್ತಿರಕ್ಕೆ ಬಂದ ಮೇಲೆ ಅರ್ಥ ಆಗಿ ಈ ವ್ಯಕ್ತಿ ಬಗ್ಗೆ ನಾವು ತಪ್ಪು ತಿಳ್ಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಅಲ್ಲಲ್ಲೇ ಚರ್ಚೆ ಮಾಡುವಂಥ ಸಂದರ್ಭ ಬರ್ತದೆ. ನಂತರ 1947 ಜೂನಲ್ಲಿ ದೇಶದ 3ನೇ ತಾರೀಕು ವಿಭಜನೆ ಆಗ್ತದೆ. ಆ ವಿಭಜನಾ ನೀತಿ ಹೇಗಿರುತ್ತೆ ಅಂತಂದರೆ, ಯಾವ ಜಿಲ್ಲೆನಲ್ಲಿ, ಬಂಗಾಳದ ಜಿಲ್ಲೆನಲ್ಲಿ ಮೋರ್ ದೆನ್ 50% ಹಿಂದೂಗಳಿದ್ದರೆ ಆ ಜಿಲ್ಲೆಯನ್ನು
ಇಂಡಿಯಾಗೆ ಉಳಿಸ್ಬೇಕು. ಮೋರ್ ದೆನ್ 50% ಇದ್ದರೆ ಮುಸ್ಲಿಮರು ಆ ಜಿಲ್ಲೆನ ಪಾಕಿಸ್ತಾನಕ್ಕೆ ಬಿಡಬೇಕು ಅನ್ನೋಂಥ ಒಂದು ಪಾರ್ಟಿಸನ್ ಪಾಲಿಸಿ ಇರ್ತದೆ. ಅದನ್ನು ಬ್ರೇಕ್ ಮಾಡಿ ಜೈಸೂರ್ ಮತ್ತು ಕುಲ್ನಾದಲ್ಲಿ ಹಿಂದೂಗಳೇ ಜಾಸ್ತಿ ಇದ್ದರೂ ಕೂಡ ಆ ಜಿಲ್ಲೆಗಳನ್ನ ಬಾಬಾ ಸಾಹೇಬ್ರಿಗೆ ಗೆದ್ದಿದ್ದಂಥ ಜಿಲ್ಲೆನ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಬಿಡ್ತಾರೆ. ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ರ ಮೆಂಬರ್ಶಿಪ್ ಹೋಗ್ತದೆ. ನನ್ನ ಜನ ಇಂಡಿಯಾದಲ್ಲಿದ್ದರೆ ನಾನು ಪಾಕಿಸ್ತಾನಕ್ಕೆ ಹೋಗಿ ನಾನೇನು ಮಾಡಲಿ ಅಂತೇಳಿ ಬಾಬಾ ಸಾಹೇಬ್ ರಿಸೈನ್ ಮಾಡ್ತಾರೆ. ಈಗ ಬಾಬಾ ಸಾಹೇಬರು ರಾಜ್ಯಾಂಗ ಸಭೆ ಮೆಂಬರ್ ಅಲ್ಲ, ಸುಮ್ಮನೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗ್ತಾರೆ. ಈ ಅವಧಿನಲ್ಲಿ ಅವರು ಮಾಡ್ತಕ್ಕಂಥ ಕೊನೆಯ ಪ್ರಯತ್ನ ಸುಮಾರು 23 ದಿನಗಳ ಲಂಡನ್ ಪ್ರವಾಸ. ಆ ಪ್ರವಾಸದಲ್ಲಿ ಬಂಧುಗಳೇ ಎನ್ ಶಿವರಾಜ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವರು ಹೌಸ್ ಆಫ್ ಲಾರ್ಡ್ಸ್ ಮೆಂಬರ್ಗಳಿಗೆ, ಹೌಸ್ ಆಫ್ ಕಾಮನ್ಸ್ ಮೆಂಬರ್ಗಳಿಗೆ, ಬ್ರಿಟಿಷ್ ಪ್ರಧಾನಮಂತ್ರಿಗಳಿಗೆ, ಚರ್ಚಿಲ್ ಅವ್ರಿಗೆ ಮತ್ತು ತಾವು ಓದಿದ್ದಂಥ ಗ್ರೇಸ್ ಇನ್ ಲಂಡನ್ ಯೂನಿವರ್ಸಿಟಿಯ ಪ್ರೊಫೆಸರ್ಗಳಿಗೆ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಪ್ರೊಫೆಸರ್ಗಳಿಗೆ, ಪತ್ರಕರ್ತರುಗಳಿಗೆ ಮತ್ತು ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ನ ಅಧಿಕಾರಿಗಳಿಗೆ, ಡೈರೆಕ್ಟರ್ಗಳಿಗೆ ಮನವಿನ ಕೊಟ್ಟು ನಮ್ಮ ಸಮಸ್ಯೆಗಳನ್ನ ನೀವು ಬರೀರಿ ಅಂತ ರಿಕ್ವೆಸ್ಟ್ ಮಾಡ್ತಕ್ಕಂಥ ಒಂದು ಹೋರಾಟವನ್ನು ಮಾಡ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಎನ್ ಶಿವರಾಜ್ ಅವರು ಹೋಗಿ ನೆಕ್ಸ್ಟ್ ಡೇನೇ ನನ್ನ ಆರೋಗ್ಯ ಸರಿಲ್ಲ ಅಂತೇಳಿ ವಾಪಸ್ ಬರ್ತಾರೆ. ಬಾಬಾ ಸಾಹೇಬ್ ಒಬ್ಬರೇ 23 ದಿನ ಲಂಡನ್ಲಿ ಇದ್ಕೊಂಡು ಇಷ್ಟು ಕೆಲಸವನ್ನು ಮಾಡ್ತಾರೆ. ಅಂತಿಮವಾಗಿ ಹೌಸ್ ಆಫ್ ಲಾರ್ಡ್ಸ್ ಮತ್ತು ಹೌಸ್ ಆಫ್ ಕಾಮನ್ಸ್ನ ಜಂಟಿ ಸದನ ನಡೀತದೆ. ಆ ಜಂಟಿ ಸದನದಲ್ಲಿ ಬಾಬಾ ಸಾಹೇಬರಿಗೆ ಮಾತನಾಡ್ತಕ್ಕಂಥ ಅವಕಾಶ ಕೊಟ್ಟಾಗ ಬಾಬಾ ಸಾಹೇಬರು ಕ್ರಿಪ್ಸ್ ಅವರು ಅಲ್ಪಸಂಖ್ಯಾತರಲ್ಲ ಅಂತೇಳಿ ರಿಪೋರ್ಟ್ ಕೊಟ್ಟ ಕಾರಣಕ್ಕಾಗಿ ನಾವು ನಮ್ಮನ್ನು ಬ್ರಿಟಿಷ್ ಸರ್ಕಾರ ಅತ್ಯಂತ ಕೆಟ್ಟ ಸ್ಥಿತಿಗೆ ತಂದು ಒಡ್ಡಿದೆ. ಮತ್ತು ನಾನು ಈಗ ರಾಜ್ಯಾಂಗ ಸಭೆ ಮೆಂಬರಾಗಿ ಕೂಡ ಇಲ್ಲ. ಈಗ ನೀವು ನಮ್ಮ ಹಕ್ಕುಗಳನ್ನ ಕಾಪಾಡಬೇಕಾದ್ರೆ ನಿಮಗಿರ್ತಕ್ಕಂಥ ಒಂದೇ ಆಪ್ಷನ್ನು, ಪೂನಾ ಪ್ಯಾಕ್ಟು ಕ್ರಿಪ್ಸ್ ಅವರ ವರದಿಯಾದ ನಿಷ್ಕ್ರಿಯ ಆಗ್ತದೆ. ಉಳ್ಕೊಳ್ತಕ್ಕಂಥದ್ದು ಒಂದೇ, ಕಮ್ಯುನಲ್ ಅವಾರ್ಡ್ ಕೋಮೋರ್ ತೀರ್ಪನ್ನು ಮತ್ತೆ ಜಾರಿ ಮಾಡಬೇಕು, ಅದೊಂದಕ್ಕೆ ಜೀವ ಇರತಕ್ಕಂಥದ್ದು ಅಂತೇಳಿ ಡಿಮ್ಯಾಂಡ್ ಮಾಡಿದಾಗ ಅವರ ಪರವಾಗಿ ಚರ್ಚಿಲ್ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಬಾಬಾ ಸಾಹೇಬ್ರಿಗೆ. ಅಂತಿಮವಾಗಿ ಅಟ್ಲಿ ಅವರು ಐ ವಿಲ್ ಕನ್ಸಿಡರ್ ಯುವರ್ ಡಿಮ್ಯಾಂಡ್ ಅಂತೇಳಿ ಭರವಸೆನ ಕೊಡ್ತಾರೆ. ಅದರ ಪರಿಣಾಮವಾಗಿ ಬಾಬಾ ಸಾಹೇಬರು ಜುಲೈ 8ನೇ ತಾರೀಕು MR ಜೈಕರ್ ಅವರು ರಾಜೀನಾಮೆ ಕೊಟ್ಟಿದ್ದಂಥ ಪೂನಾದಲ್ಲಿ ಕಂಟೆಸ್ಟ್ ಮಾಡಿ ಯಾವ ನೆಹರು ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಬಾಬಾ ಸಾಹೇಬ್ರನ್ನ ಸೋಲಿಸಿ ರಾಜ್ಯಾಂಗ ಸಭೆಯಿಂದ ಹೊರಗಡೆ ಇಡಬೇಕು ಅಂತ ಪ್ರಯತ್ನವನ್ನು ಮಾಡಿದರು. ಅದೇ ವ್ಯಕ್ತಿನ ಪಟೇಲ್ ಅವರೇ ಇಲ್ಲ, ಅಂಬೇಡ್ಕರ್ ನಮಗೆ ಬೇಕಲೇಬೇಕು ಅನ್ನುವಂಥ ಮಾತನ್ನು ಅವರೇ ಹೇಳುವಂಥ ಸಂದರ್ಭ ಬರ್ತದೆ. ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಂಬೇಡ್ಕರ್ ನಮಗೆ ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಕೊನೆಗೆ ಬಾಬಾ ಸಾಹೇಬ್ರೆ ಆಯ್ಕೆ ಆಗ್ತಾರೆ. ಬಂಧುಗಳೇ, ಅದರ ಜೊತೆಗೆ ನೆಹರು ಅವರ ಜೊತೆ ಚರ್ಚೆ ಆದಂತೆ ಲಾ ಮಿನಿಸ್ಟರ್ ಆಗ್ತಾರೆ ಮತ್ತು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗ್ತಾರೆ. ಚೇರ್ಮನ್ ಆಗುವ ನಂತರ ಅವ್ರ ಜೊತೆಗೆ 7 ಜನ ಮೆಂಬರ್ಸ್ ಕೆಲಸ ಮಾಡ್ತಾರೆ. ಇದೆಲ್ಲರ ಶ್ರಮ ಅಂತಿಮವಾಗಿ 1949 ನವಂಬರ್ 26ನೇ ತಾರೀಕು ರಾಜ್ಯಾಂಗ ಸಭೆ ಸಂವಿಧಾನವನ್ನು ಅಂಗೀಕಾರ ಮಾಡ್ತದೆ. ಅಂಗೀಕಾರ ಮಾಡಿದಂಥ ದಿನವನ್ನು ಮಾನ್ಯ ಈಗಿನ ಪ್ರಧಾನಮಂತ್ರಿಗಳು ಸಂವಿಧಾನ ದಿನಾಚರಣೆ ಅಂತ ಆಚರಣೆ ಮಾಡಬೇಕು ಅಂತ ಘೋಷಣೆ ಕೂಡ ಮಾಡಿದ್ದಾರೆ. 1950 ಜನವರಿ 20 ತಾರೀಕು ಸಂವಿಧಾನ ಜಾರಿ ಆಗ್ತದೆ. ಅದರ ಹಿಂದಿನ ದಿನ ಜನವರಿ 25ನೇ ತಾರೀಕು ಬಹಳ ಇಂಪಾರ್ಟೆಂಟ್ ದಿನ. ಆ ದಿನ ನಾವು ಚುನಾವಣಾ ಆಯೋಗ ವೋಟರ್ಸ್ ಡೇ, ನ್ಯಾಷನಲ್ ವೋಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ತುಂಬ ಜನಕ್ಕೆ ಯಾವ ಕಾರಣಕ್ಕೆ ಮತದಾರ ದಿನಾಚರಣೆ ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ. ಆ ದಿನ ಪ್ರಜಾಪ್ರತಿನಿಧಿ ಕಾಯ್ದೆ ಜಾರಿಯಾದಂಥ ದಿನ. ಆ ಕಾರಣಕ್ಕಾಗಿ ಅದನ್ನು ನ್ಯಾಷನಲ್ ವೋಟರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ನಂತರ 1950 ಜನವರಿ 26 ಸಂವಿಧಾನ ಜಾರಿಯಾಗುತ್ತೆ. ಆ ಜಾರಿಯಾದ ದಿನ ಬಾಬಾ ಸಾಹೇಬ್ ಹೇಳ್ತಾರೆ, 1950 ಜನವರಿ 26 ನಾವು ಅತ್ಯಂತ ವೈರುಧ್ಯಮಯವಾದ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ. ನಾವು ರಾಜಕೀಯವಾಗಿ ಒನ್ ಮ್ಯಾನ್ ಒನ್ ವ್ಯಾಲ್ಯೂ ಅಂದರೆ ಒಂದು ಮತ ಮತ್ತು ಒಂದು ಮೌಲ್ಯ ಅಂತ ತತ್ವಕ್ಕೆ ಬದ್ಧರಾಗಿದ್ದೀವಿ. ಆದರೆ ಆರ್ಥಿಕ ಮತ್ತು ಸಾಮಾಜಿಕ ವಿಚಾರಗಳಲ್ಲಿ ನಾವು ಈ ಒಂದು ವ್ಯಕ್ತಿ ಮತ್ತು ಒಂದು ಮೌಲ್ಯ ಅಂತ ಒಂದು ತತ್ವಕ್ಕೆ ನಾವು ಬದ್ಧರಾಗಿಲ್ಲ. ನಾವು ಆದಷ್ಟು ಬೇಗ ಈ ಒಂದು ಅಸಮಾನತೆಯನ್ನು ಹೋಗಲಾಡಿಸ್ದೇ ಹೋದರೆ ಅಸಮಾನತೆಗೆ ಒಳಗಾದಂಥ ಜನ ತುಂಬ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಈ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಧ್ವಂಸ ಮಾಡ್ತಾರೆ ಅಂತ ಆತಂಕವನ್ನು ಬಾಬಾ ಸಾಹೇಬ್ ವ್ಯಕ್ತಪಡಿಸ್ತಾರೆ.
ಬಂಧುಗಳೇ, ಈ ದಿನ ಆ ಒಂದು ಸಂವಿಧಾನದ ಆಶಯ ಏನಿತ್ತು ಅದು ಸಾಕಷ್ಟು ಕೆಲಸವನ್ನು ಮಾಡಿದೆ ಅಂತಕ್ಕಂಥದ್ದು ವಿಚಾರ ತಮಗೆಲ್ಲ ಗೊತ್ತಿದೆ. ಯಾರು ಕೂಡ ಅದನ್ನು ನಿರಾಕರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ತುಂಬ ಜನ ಎರಡು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇರ್ತಾರೆ. ಒಂದು ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಮತ್ತು ಜಸ್ಟಿಸ್, ಈ 4 ಅಂಶಗಳು ಸಂವಿಧಾನದ ಆಧಾರ ಸ್ತಂಭಗಳಾಗಿದ್ದಾವೆ. ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಗೆ ಇದೆ ನಿಜವಾದ ಜೀವಾಳ. ಇದನ್ನು ಬಾಬಾ ಸಾಹೇಬರು ಫ್ರೆಂಚ್ ಕ್ರಾಂತಿನ ತಗೊಂಡಿದ್ದಾರೆ ಅಂತ ಅನೇಕ ಪತ್ರಿಕೆಗಳು ಬರೆದಿರೋದನ್ನ ಬಾಬಾ ಸಾಹೇಬ್ ನೋಡಿರ್ತಾರೆ. ಅದರ ಬಗ್ಗೆ ಬಾಬಾ ಸಾಹೇಬರು ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ಗೆ 55ನಲ್ಲಿ ಕ್ಲಾರಿಫೈ ಮಾಡ್ತಾರೆ. ತುಂಬ ಜನ ಹೇಳ್ತಾರೆ ನಾನು ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಮತ್ತು ಜಸ್ಟಿಸ್ ಈ 4 ಅಂಶಗಳನ್ನ ಫ್ರೆಂಚ್ ಕ್ರಾಂತಿ ತಗೊಂಡು ತಿಳ್ಕೊಂಡಿದ್ದಾರೆ. ಖಂಡಿತ ಸುಳ್ಳು ಅದು. ನೀವು ಈ 4 ಅಂಶಗಳನ್ನ ನಾನು ನನ್ನ ಗುರು ಗೌತಮ್ ಬುದ್ಧನ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಮತ್ತು ಪ್ರಜಾಪ್ರಭುತ್ವ ಇಂಡಿಯಾಕ್ಕೆ ಹೊಸದಲ್ಲ. ನಾನು ಈ ಪ್ರಜಾಪ್ರಭುತ್ವ ಸಿಸ್ಟಮನ್ನು ಬ್ರಿಟಿಷ್ನವರಿಂದ ತಗೊಂಡಿದ್ದಲ್ಲ. ಇದು ಬುದ್ಧನ ಕಾಲಘಟ್ಟದಲ್ಲಿ ಡೆಮೋಕ್ರಸಿ ಸಿಸ್ಟಮ್ ಇತ್ತು ಅನ್ನುವಂಥ ಮಾತನ್ನು ಸಾಕ್ಯ ಸಂಘದ ಎಕ್ಸಾಂಪಲ್ನ ಕೊಟ್ಟು, ಗಣರಾಜ್ಯಗಳ ಎಕ್ಸಾಂಪಲ್ನ ಕೊಟ್ಟು ಬಾಬಾ ಸಾಹೇಬರು ಹೇಳ್ತಾರೆ. ಮತ್ತು ಈ ಸಂದರ್ಭದಲ್ಲಿ ತುಂಬ ಜನ ಸಂವಿಧಾನವನ್ನು ಬಾಬಾ ಸಾಹೇಬರು ಬರಲಿಲ್ಲ, BN ರಾವ್ ಅವರು ಬರೆದರು, ಬಾಬಾ ಸಾಹೇಬರು ಓದಿದ್ರು ಅಂತ ಮಾತಾಡೋದನ್ನು ನಾವು ಕೇಳ್ತೀವಿ. ಸ್ವತಃ BN ರಾವ್ ಅವರೇ ಬರೀತಕ್ಕಂಥ ಒಂದು ಪುಸ್ತಕ ಇದೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇನ್ ಮೇಕಿಂಗ್ ಅಂತ. ಆ ಕೃತಿನಲ್ಲೇ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ ಯಾರು ಬರೆದಿದ್ದಾರೆ ಅಂತ. ಮತ್ತು ಇನ್ನೊಂದೇನು ಅಂದರೆ ಬಾಬಾ ಸಾಹೇಬರು BN ರಾವ್ ಅವರ ಹೆಸರನ್ನ ಸ್ಮರಿಸ್ತಾರೆ. ನೋಡಿ, ಒಂದು ವ್ಯವಸ್ಥೆಯ ಒಂದು ಜವಾಬ್ದಾರಿಯ ಮುಖ್ಯಸ್ಥನಾದಂಥವನು ಸಣ್ಣ ವ್ಯಕ್ತಿಯಿಂದ ಹಿಡಿದು ಅತ್ಯಂತ ಉನ್ನತವಾಗಿರ್ತಕ್ಕಂಥ ವ್ಯಕ್ತಿಯವರೆಗೂ ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿರ್ತಾರೆ ಅವರನ್ನು ನೆನೆಸ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಪ್ರಾಮಾಣಿಕವಾದಂಥ ವ್ಯಕ್ತಿ ಮಾಡ್ತಕ್ಕಂಥ ಕೆಲಸ. ಅದನ್ನು ಬಾಬಾ ಸಾಹೇಬರು ಅತ್ಯಂತ ಪ್ರಾಮಾಣಿಕವಾಗಿ ಯಾರ್ಯಾರು ಶ್ರಮ ಹಾಕಿದೆ ಎಲ್ಲವನ್ನೂ ನೆನೆಸ್ಕೋತಾರೆ. ಅದರಲ್ಲಿ BN ರಾವ್ ಅವರು ಕೂಡ ನೆನೆಸ್ಕೋತಾರೆ. ಬಂಧುಗಳೇ, ತುಂಬ ಆತಂಕ ಆಗುತ್ತೆ ಈ ವಿಚಾರದಲ್ಲಿ. ಹಾಗಿದ್ದರೆ BN ರಾವ್ ಅವ್ರನ್ನೇ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಯಾಕೆ ಮಾಡಲಿಲ್ಲ ಇವರು? ಯಾಕೆ ಮಾಡಬಾರ್ದಾಗಿತ್ತು? ಬಾಬಾ ಸಾಹೇಬ್ರನ್ನ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡಿ, ಲಾ ಮಿನಿಸ್ಟರ್ ಮಾಡಿ, ಪೂನಾದಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಅಂತ ಹೋರಾಟ ಮಾಡಿದ್ವು ನಾವು, ಅಥವಾ ಆಗಿನ ದಲಿತ ಸಂಘಟನೆಗಳನ್ನು ಹೋರಾಟ ಮಾಡಿದ್ವು, ಅಥವಾ ಬಾಬಾ ಸಾಹೇಬ್ರನ್ನ ನನ್ನ ಗೆಲ್ಲಿಸ್ಕೊಂಡು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡಿ ಅಂತ ಕೇಳ್ಕೊಂಡಿದ್ರ, ಅಥವಾ ಲಾ ಮಿನಿಸ್ಟರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರ? ಇಲ್ಲ. ಬಾಬಾ ಸಾಹೇಬರ ಕೆಪಾಸಿಟಿ ಗೊತ್ತಿತ್ತು. ಪಟೇಲ್ ಅವರು ಹೇಳ್ತಾರೆ, ಅಂಥ ಒಬ್ಬ ವಿದ್ವತ್ತಿರ್ತಕ್ಕಂಥ ವ್ಯಕ್ತಿ ಇಂಡಿಯಾದಲ್ಲೇ ಇರಲಿಲ್ಲ. ಆ ಕಾರಣಕ್ಕಾಗಿ ತುಂಬ ಅನಿವಾರ್ಯ ಆಗಿತ್ತು ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅನ್ನೋ ಮಾತನ್ನು ಹೇಳ್ತಾರೆ. ಮತ್ತು ಬಾಬಾ ಸಾಹೇಬರು ಎಷ್ಟು ಹಠ ಮಾಡ್ತಾರೆ ಅಂದರೆ, ಫಂಡಮೆಂಟಲ್ ರೈಟ್ಸಲ್ಲಿ ಆರ್ಟಿಕಲ್ 14, 15, 16 ಮತ್ತು 17 ಅಳವಡಿಸುವಾಗ ಫಂಡಮೆಂಟಲ್ ಸಬ್ ಕಮಿಟಿ ಮೀಟಿಂಗ್ ಮಾಡಿದಾಗ ಪಟೇಲ್ ಅವರು 17ಗೆ ಒಪ್ಕೋತಾರೆ, ಅಸ್ಪೃಶ್ಯತೆ ನಿವಾರಣೆಗೆ ಒಪ್ಕೋತಾರೆ. ಆದರೆ ಆರ್ಟಿಕಲ್ 16 ಇದೆಯಲ್ಲ, ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತಕ್ಕಂಥ, ಅದು ಬಂದಾಗಲೆಲ್ಲ ತಕರಾರು ಮಾಡ್ತಾ ಇರ್ತಾರೆ. ಅದನ್ನು ಹೇಗೆ ಪ್ರತಿಭಟನೆ ಮಾಡ್ತಾರೆ ಬಾಬಾ ಸಾಹೇಬ್ ಅಂದರೆ, ಅನೇಕ ಉಪಸಮಿತಿಗಳ ಸಭೆಗೆ ಅವರು ಹಾಜರಾಗೋದೇ ಇಲ್ಲ. ಆ ಮೂಲಕ ಪ್ರತಿಭಟನೆ ಮಾಡಿದಾಗ ಕೊನೆಗೆ ನೆಹರು ಅವರು, ಪಟೇಲ್ ಅವರೇ ಸಂವಿಧಾನ ರಚನೆ ತುಂಬ ಡಿಲೇ ಆಗಿಬಿಡ್ತದೆ, ದಯಮಾಡಿ ಇದನ್ನು ಬೇಗ ಸೆಟಲ್ ಮಾಡಿ ಅಂತ ಹೇಳಿದಾಗ ಕೊನೆಗೆ ಪಟೇಲ್ ಅವರು ಕನ್ವಿನ್ಸ್ ಆಗಿ ಆರ್ಟಿಕಲ್ 16 ಒಪ್ಕೋತಾರೆ. ಅದರ ಪರಿಣಾಮವಾಗಿ ಮತ್ತು ಆ ಅವಧಿನಲ್ಲೇ ಮಡ್ರಾಸ್ನ ಹೈಕೋರ್ಟು 7 ಜಡ್ಜ್ಮೆಂಟ್ನ ಕೊಡ್ತದೆ. ಒಂದು ಆರ್ಟಿಕಲ್ 15 ವಿರುದ್ಧ ಒಂದು, ಮತ್ತು ಆರ್ಟಿಕಲ್ 16 ವಿರುದ್ಧ ಒಂದು. ಒಂದು ಚಂಪಕಂ ದೊರೆರಾಜ್ ವರ್ಸಸ್ ಸ್ಟೇಟ್ ಆಫ್ ಮಡ್ರಾಸ್ ಪ್ರಕರಣ ಒಂದು, ಇನ್ನೊಂದು ವೆಂಕಟರಾಮನ್ ವರ್ಸಸ್ ಸ್ಟೇಟ್ ಆಫ್ ಮಡ್ರಾಸ್ ಪ್ರಕರಣ ಒಂದು. ಚಂಪಕಂ ದೊರೆರಾಜ್ ವರ್ಸಸ್ ಸ್ಟೇಟ್ ಆಫ್ ಮಡ್ರಾಸ್ ಪ್ರಕರಣದಲ್ಲಿ ಶಿಕ್ಷಣದಲ್ಲಿ ಮೀಸಲಾತಿ ಕೊಡೋ ಸರಿಲ್ಲ ಅಂತ ತೀರ್ಪು ಕೊಟ್ಟಿರ್ತದೆ ಹೈಕೋರ್ಟು. ವೆಂಕಟರಾಮನ್ ವರ್ಸಸ್ ಸ್ಟೇಟ್ ಆಫ್ ಮಡ್ರಾಸ್ ಕೇಸ್ನಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡೋ ಸರಿಲ್ಲ ಜಾತಿ ಆಧಾರದ ಮೇಲೆ ಅಂತ ತೀರ್ಪನ್ನು ಕೊಟ್ಟಿರ್ತದೆ. ಅದನ್ನು ಪಾರ್ಲಿಮೆಂಟಲ್ಲಿ ಬಾಬಾ ಸಾಹೇಬರು ಲಾ ಮಿನಿಸ್ಟ್ರಾಗಿ ಮಾತನಾಡ್ತಾ, ಐ ವಿಲ್ ಅಕ್ಸೆಪ್ಟ್ ದಿ ವರ್ಡಿಕ್ಟ್ ಬಟ್ ಐ ವಿಲ್ ನಾಟ್ ರೆಸ್ಪೆಕ್ಟ್ ಇಟ್ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿ ತಿದ್ದುಪಡಿಯಾಗಿ 15(4) ಆಗುತ್ತೆ ಮತ್ತು 16(4) ಆಗುತ್ತೆ. 15(4) ಸೋಷಿಯಲಿ ಆ್ಯಂಡ್ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಅನ್ನೋದು ಪದ ಇದೆ, ಅನ್ಟಚಬಲ್ಸ್ ಅನ್ನೋ ಪದವೂ ಇಲ್ಲ, ಅಥವಾ ಡಿಫಿಸೈಡ್ ಕ್ಲಾಸ್ ಅನ್ನೋ ಪದ ಕೂಡ ಇಲ್ಲ. ಹಾಗೆಯೇ ಆರ್ಟಿಕಲ್ 16(4) ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಿದೆ, SC ST ಅಂತಿಲ್ಲ.
ಇದನ್ನು ಈ ಎರಡನ್ನ ಅಂಶಗಳನ್ನ ಇಟ್ಕೊಂಡು ಮತ್ತು ತುಂಬ ಜನ ಬಾಬಾ ಸಾಹೇಬರ ವಾಲ್ಯೂಮ್ಗಳನ್ನ ಇಟ್ಕೊಂಡು ಆ, ಮೀಸಲಾತಿ ಬರಬೇಕು ಅಂತ ವಾದ ಮಾಡ್ತಾಯಿದ್ರಿ. ಅಲ್ಲ, ಸಂವಿಧಾನ ಜಾರಿ ಆದಮೇಲೆ ಅವರ ವಾಲ್ಯೂಮು ನಮಗೆ ಜ್ಞಾನಕ್ಕೆ ಇರತಕ್ಕಂಥ ಮಾಹಿತಿ ಹೊರತು ಸಂವಿಧಾನವೇ ಅಂತಿಮ, ಅದನ್ನೇನು ಬರೆದರೆ ಅದೇ ಅಂತಿಮ. ಇಷ್ಟು ಇಟ್ಕೊಂಡ್ರೆ ಕಾನೂನಿನ ಮೌಲ್ಯ ನಿಮಗೆ ಅರ್ಥ ಆಗ್ತದೆ. ಕೊನೆಗೆ ಬಾಬಾ ಸಾಹೇಬರು 1952ರಲ್ಲಿ ಎಲೆಕ್ಷನ್ ಸೋಲ್ತಾರೆ. ಭಂಡಾರದಲ್ಲಿ ಸೋಲಿಸ್ತಾರೆ ಬಾಬಾ ಸಾಹೇಬ್ರನ್ನ. ಕೊನೆಗೆ ಬಾಬಾ ಸಾಹೇಬರು ಹಿಂದೂ ಕೋಡ್ ಬಿಲ್ನ ಮಂಡಿಸಿ ಇಂಡಿಯಾದ ಹಿಂದೂ ಮಹಿಳೆಯರಿಗೆ ಒಂದು ಹಕ್ಕುಗಳನ್ನ ಕಾಪಾಡಿಕೊಡ್ಬೇಕು, ಅವರಿಗೆ ಘನತೆ ಗೌರವ ತಂದುಕೊಡ್ಬೇಕು ಅಂತ ಪ್ರಯತ್ನ ಮಾಡಿದಾಗ ಸುಮಾರು 1 ವಾರ ಡಿಸ್ಕಷನ್ ನಡೀತದೆ ಆ್ಯಕ್ಟ್ ಬಗ್ಗೆ. ಕೊನೆಗೆ ನೆಹರು ಅವರ ಅಸಹಕಾರವನ್ನು ಮನಗಂಡಂಥ ಬಾಬಾ ಸಾಹೇಬರು ತಮ್ಮ ಪದವಿಗೆ ರಾಜೀನಾಮೆನ ಕೊಡ್ತಾರೆ. ಆ ಒಂದು ಬಾಬಾ ಸಾಹೇಬರ ಸ್ಟೇಟ್ಮೆಂಟ್ನ ರಾಜೀನಾಮೆ ಪತ್ರವನ್ನು ಪಾರ್ಲಿಮೆಂಟ್ಲಿ ಓದೋದಕ್ಕೂ ಕೂಡ ಅನುಮತಿ ಕೊಡೋದಿಲ್ಲ. ಅದರ ಹೊರಗಡೆ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳುವಂಥ ಸಂದರ್ಭ ಬರುತ್ತೆ. ಅಷ್ಟು ಒಂದು ಅವಮಾನವನ್ನು ಮುಜುಗರವನ್ನು ಮಾಡ್ತಾರೆ. ಯಾವ ಕಾರಣಕ್ಕೆ ರಿಸೈನ್ ಮಾಡಿದ್ರು? ಮೊದಲನೇದಾಗಿ ಹಿಂದೂ ಕೋಡ್ ಬಿಲ್ಗೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಈ ಬೇರೆ ಯಾವುದೇ ಕಾಯ್ದೆಗೆ ಕೊಟ್ಟಿರ್ತಕ್ಕಂಥ ಮಹತ್ವವನ್ನು ನಾನು ಹಿಂದೂ ಕೋಡ್ ಬಿಲ್ಗೆ ಕೊಟ್ಟಿದ್ದೀನಿ ಅಂತ ಮಾತನ್ನು ಹೇಳ್ತಾರೆ. ಅದು ಜಾರಿಯಾಗೋದಕ್ಕೆ ಅವಕಾಶ ಕೊಡದೇ ಇರೋದು ಮೊದಲನೇದು. ಎರಡನೇದು ಶೆಡ್ಯೂಲ್ ಕ್ಯಾಸ್ಟ್ ಕಮಿಷನ್ ಇದೆ, ಅದಕ್ಕೆ ಸಂವಿಧಾನಬದ್ಧವಾದಂಥ ಪ್ರತ್ಯೇಕ ಚುನಾವಣಾ ಆಯೋಗ ಮತ್ತು UPSC ಏನು ಪ್ರತ್ಯೇಕವಾದಂಥ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕೊಟ್ಟಿದ್ದೀರಿ, ಆ ಒಂದು ಪವರ್ನ ಕೊಡದೇ ಇರತಕ್ಕಂಥದ್ದು, ಅದಕ್ಕೆ ಒಪ್ಪದೇ ಇರತಕ್ಕಂಥದ್ದು. ಮತ್ತು ಆರ್ಟಿಕಲ್ 340 ಇದೆಯಲ್ಲ, ಹಿಂದುಳಿದ ವರ್ಗಗಳಿಗೆ ಅಧ್ಯಯನ ಮಾಡಿ ಅವರಿಗೆ ಪ್ರತ್ಯೇಕವಾದಂಥ ಒಂದು ಸವಲತ್ತುಗಳನ್ನ ಕೊಡಬೇಕು, ಬೆನಿಫಿಟ್ಗಳನ್ನ ಕೊಡಬೇಕು, ಅದಕ್ಕೆ ಯಾವುದೇ ರೀತಿ ಕ್ರಮ ತಗೊಳ್ಳದೇ ಇರತಕ್ಕಂಥದ್ದು. ಮತ್ತು ವಿದೇಶಾಂಗ ನೀತಿಯನ್ನು ಸರಿಯಾಗಿ ಜಾರಿ ಮಾಡದೇ ಇರತಕ್ಕಂಥದ್ದು ಮತ್ತು ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸದೇ ಇರತಕ್ಕಂಥದ್ದು. ಇಷ್ಟು ವಿಚಾರಗಳನ್ನ ಬಾಬಾ ಸಾಹೇಬ್ ಇಟ್ಕೊಂಡು ರಾಜೀನಾಮೆಯನ್ನು ಕೊಡ್ತಾರೆ. ಇದರಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಟ್ರೈಬ್ ಸಂಬಂಧಪಟ್ಟಂಥದ್ದು ಒಂದೇ ಒಂದು ವಿಚಾರ. ಮಿಕ್ಕಿದೆಲ್ಲ ವಿಚಾರಗಳು ಇಡೀ ಇಂಡಿಯಾಕ್ಕೆ ಸಂಬಂಧಪಟ್ಟ ವಿಚಾರಗಳು. ರಾಜೀನಾಮೆನ ಕೊಡ್ತಾರೆ. ಕೊಟ್ಟು ಬಾಬಾ ಸಾಹೇಬ್ ಸುಮ್ಮನೆ ಕೂತ್ಕೊಳ್ಳಲ್ಲ, ಅವ್ರಿಗೆ ಇನ್ನೊಂದು ಕೆಲಸ ಇರ್ತದೆ. ಇದನ್ನು ಪ್ರೊಫೆಸರ್ ವಿವೇಕ್ ಕುಮಾರ್ ಅವರು 3 ಭಾಗ ಮಾಡ್ತಾರೆ ಬಾಬಾ ಸಾಹೇಬರ ಜೀವನವನ್ನು. 1918ರಿಂದ 35ವರೆಗೆ ಸಾಮಾಜಿಕ ಹೋರಾಟ ಅಂತ ಮಾಡ್ತಾರೆ. 35ಯಿಂದ 46ವರೆಗೆ ಪೊಲಿಟಿಕಲ್ ಹೋರಾಟ ಅಂತ ಮಾಡ್ತಾರೆ. ಅದನ್ನು ಎಕ್ಸ್ಟೆಂಡ್ ಮಾಡಿ 1949 ನಂತರ 56ವರೆಗೆ ಧಾರ್ಮಿಕ ಹೋರಾಟ ಅಂತ ಮಾಡ್ತಾರೆ. 3 ಭಾಗ ಮಾಡ್ತಾರೆ ವಿವೇಕ್ ಕುಮಾರ್ ಅವರು. ಇಲ್ಲಿ ಸಾಮಾಜಿಕ ಹೋರಾಟ ಮುಗೀತು, ರಾಜಕೀಯ ಹೋರಾಟ ಮುಗೀತು. ಕೊನೆಗೆ 1935ನಲ್ಲಿ ಯೋಲಾದಲ್ಲಿ ಮಾಡಿದ್ದಂಥ ಘೋಷಣೆ ಏನಿತ್ತು, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲ್ಲ ಅಂತೇಳಿ. ಹಿಂದುವಾಗಿ ಹುಟ್ಟೋದು ನನ್ನ ಕೈಲಿರಲಿಲ್ಲ, ಆದರೆ ಹಿಂದುವಾಗಿ ಸಾಯದೇ ಇರತಕ್ಕಂಥದ್ದು ನನ್ನ ಕೈಲಿದೆ ಅಂತೇಳಿ ಬಾಬಾ ಸಾಹೇಬರು 1956 ಅಕ್ಟೋಬರ್ 14ನೇ ತಾರೀಕು ಬುದ್ಧನ ಧರ್ಮವನ್ನು ಸ್ವೀಕರಿಸ್ತಕ್ಕಂಥ ಹಿಸ್ಟಾರಿಕಲ್ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದರ ಮಾಡಿದ ನಂತರ ಜಾಗತಿಕ ಮಟ್ಟದಲ್ಲಿ ಬಾಬಾ ಸಾಹೇಬರು ಒಬ್ಬ ಬುದ್ಧಿಸ್ಟ್ ಲೀಡರ್ ಅಂತ ಬಹುತೇಕ ಬೌದ್ಧ ರಾಷ್ಟ್ರಗಳು ಒಪ್ಕೊಳ್ತವೆ. ಜರ್ಮನಿಯ ಬಾನ್ ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಇಂಡಾಲಜಿಯಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಅದು ಬಾಬಾ ಸಾಹೇಬರ ಬುದ್ಧಿಸ್ಟ್ ಕನ್ವರ್ಷನ್ಗೆ ಸಂಬಂಧಪಟ್ಟದ ವಿಚಾರ. ಅವ್ರು ಏನು ಅಧ್ಯಯನ ಮಾಡ್ತಾರೆ ಅಂದರೆ, ಕನ್ವರ್ಷನ್ ಟು ಬುದ್ಧಿಸಮ್ ಈಸ್ ಅನ್ ಐಡಿಯಾಲಜಿ ಟು ಲಿಬರೇಟ್ ದಿ ಸೋ ಕಾಲ್ಡ್ ಡಿಪ್ರೆಸ್ಡ್ ಕಮ್ಯುನಿಟಿ ಅಂತ ಹೇಳ್ತಾರೆ. ಶೋಷಿತ ವರ್ಗಗಳ ವಿಮೋಚನೆ ಮಾಡೋದಕ್ಕೆ ಮತಾಂತರ ಕೂಡ ಒಂದು ವಿಮೋಚನಾ ಮಾರ್ಗ ಅನ್ನುವಂಥ ಅಧ್ಯಯನವನ್ನು ಇಂಡಾಲಜಿ ಡಿಪಾರ್ಟ್ಮೆಂಟ್ಲಿ ಮಾಡ್ತಾರೆ. ಈ ದಿನ ನಂತರ ಬಾಬಾ ಸಾಹೇಬರು 56ನೇ ಇಸ್ವಿ ಡಿಸೆಂಬರ್ 5ನೇ ತಾರೀಕು ಬುದ್ಧ ಮತ್ತು ಆತನ ಧಮ್ಮ ಕೃತಿಗೆ ಇದು ಮುದ್ರಣಕ್ಕೆ ಯೋಗ್ಯವಾಗಿದೆ ಅಂತ ಹೇಳಿ ಸೈನ್ ಮಾಡಿ ತಮ್ಮ ಕೊನೆಯ ಉಸಿರು ನಡೀತಾರೆ. ಮಹಾಪರಿನಿರ್ವಾಣ ಆಗ್ತದೆ ಬಂಧುಗಳೇ. ಆದರೆ ಬಾಬಾ ಸಾಹೇಬರ ಚೈತನ್ಯ, ಅವರ ಚಿಂತನೆಗಳು ಅವರ ದೇಹದ ಜೊತೆಗೆ ಹೋಗೋದಿಲ್ಲ. ಹಾಗೆ ನೋಡಿದ್ರೆ ವಿ ಟಿ ರಾಜಶೇಖರ್ ಅವರು ಬರೆಯೋ ಪ್ರಕಾರ
ಅಂಬೇಡ್ಕರ್ ಜೀವಂತವಾಗಿದ್ದಾಗ ಇಷ್ಟು ಶಕ್ತಿವಂತರಾಗಿದ್ದಿರೋ ನನಗೆ ಗೊತ್ತಿಲ್ಲ. ಆದರೆ ದ ಡೆಡ್ ಅಂಬೇಡ್ಕರ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಲಿವಿಂಗ್ ಅಂಬೇಡ್ಕರ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈಗ ಬಾಬಾ ಸಾಹೇಬರ ಜಯಂತಿನ ಆಚರಣೆ ಮಾಡದೇ ಇರತಕ್ಕಂತೆ ದೇಶಗಳೇ ಇಲ್ಲಿವೇನೋ ಅನ್ನೋ ಮಟ್ಟಕ್ಕೆ ಬಾಬಾ ಸಾಹೇಬರ ಚರ್ಚೆಗಳು, ಚಿಂತನೆಗಳು ನಡೀತಾ ಇದ್ದಾವೆ. ಬಹುತೇಕ ಸುಮಾರು 40ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಬಾಬಾ ಸಾಹೇಬರ ಪ್ರತಿಮೆಗಳ ಸ್ಥಾಪನೆ ಮಾಡಿದ್ದಾರೆ. ಎಕ್ಸಾಂಪಲ್ ಒಂದನ್ನು ಕೊಡ್ತೀನಿ ನಿಮಗೆ. ಹಂಗೇರಿ ದೇಶದಲ್ಲಿ 7% ಜನ ರೋಮಾ ಜನಾಂಗದವರಿದ್ದಾರೆ, ಅಥವಾ ಅವ್ರನ್ನ ಜಿಪ್ಸಿಗಳು ಅಂತ ಕೂಡ ಕರೀತಾರೆ. ಅವರು ಅಲ್ಲಿ ಅನ್ಟಚಬಲ್ಸ್. ಅವ್ರ ಮೂಲ ಏನು ಅಂದರೆ, ಅವರ ಸ್ಟಡಿ ಮಾಡಿರೋ ಪ್ರಕಾರ ಇಂಡಿಯಾವೇ ನಮ್ಮ ಮೂಲ ಅಂತ ಅವರು ಮಾತನಾಡ್ತಾರೆ. ಅಲ್ಲಿಗೆ 2009ರಲ್ಲಿ ಟಿಬಾ ಡೇಡಾಕ್ ಅಂತ ಒಬ್ಬರು ಹಂಗೇರಿ ಪಾರ್ಲಿಮೆಂಟ್ನ ಮೆಂಬರು ಫ್ರಾನ್ಸ್ನಲ್ಲಿ ಪ್ಯಾರಿಸ್ನ ಲೈಬ್ರರಿನಲ್ಲಿ ಬಾಬಾ ಸಾಹೇಬರ ಒಂದು ಪುಸ್ತಕವನ್ನು ಖರೀದಿ ಮಾಡಿ ಅದನ್ನು ಅಧ್ಯಯನ ಮಾಡಿ ಅವರು ಜೈಬಿನ್ ನೆಟ್ವರ್ಕ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಹಂಗೇರಿನಲ್ಲಿ ಆ ರೋಮಾ ಜನಾಂಗದಲ್ಲಿ ಬಾಬಾ ಸಾಹೇಬರ ಚಿಂತನೆಗಳನ್ನ ಪ್ರಚಾರ ಮಾಡಿ ಜಾಗೃತಿ ಮೂಡಿಸಿ ಅವರೆಲ್ಲರನ್ನೂ ಕೂಡ ಬುದ್ಧನ ಧರ್ಮಕ್ಕೆ ಸೇರಿಸ್ತಕ್ಕಂಥ ಪ್ರಕ್ರಿಯೆಯನ್ನು 2009ರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸುಮಾರು 4 ಹೈಸ್ಕೂಲುಗಳನ್ನ, ಕಾಲೇಜನ್ನ ಬಾಬಾ ಸಾಹೇಬರ ಹೆಸರಲ್ಲಿ ಅವರು ನಡೆಸ್ತಾ ಇದ್ದಾರೆ. ಅದಕ್ಕೆ ಹಂಗೇರಿ ಸರ್ಕಾರ ಕೂಡ ಹಣಕಾಸು ನೆರವನ್ನು ಕೊಡ್ತಾ ಇದೆ. ಮತ್ತು ಕೆನಡಾ ಸರ್ಕಾರ, ನಾನು ಇದನ್ನು ಡಾಕ್ಟರ್ ಅಂಬೇಡ್ಕರ್ ವಿಶ್ವರೂಪ ಅನ್ನೋ ಕೃತಿನಲ್ಲಿ ಕೆನಡಾ ಸರ್ಕಾರ, ಕೆನಡಾ ರೇಡಿಯೋ ಇದೆಯಲ್ಲ, ಕೆನಡಾ ರೇಡಿಯೋನಲ್ಲಿ ವಾರಕ್ಕೆ 1 ದಿನ 1 ಗಂಟೆ ಬಾಬಾ ಸಾಹೇಬರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು 10 ವರ್ಷದಿಂದ ಮಾಡ್ತಾಯಿದ್ದಾರೆ. ಅಮೆರಿಕ ಒಂದರಲ್ಲೇ ಸುಮಾರು 100ಕ್ಕೂ ಹೆಚ್ಚು ಅಂಬೇಡ್ಕರ್ ಸಂಘಟನೆಗಳು ಕೆಲಸ ಮಾಡ್ತವೆ. ಲಂಡನ್ ಒಂದರಲ್ಲೇ ಸುಮಾರು 7 ಲಕ್ಷ ಜನ ಅನ್ಟಚಬಲ್ಸ್ ಇದ್ದಾರೆ. ಅದು ವಾಲ್ಮೀಕಿಗಳು ಇದ್ದಾರೆ, ಚಮಾರ್ಸ್ ಕೂಡ ಇದ್ದಾರೆ, ಮಾಲಾ ಮತ್ತು ಇದ್ದಾರೆ, ತಮಿಳಿಯನ್ಸ್ ಇದ್ದಾರೆ, ಎಲ್ಲರೂ ಸೇರಿ 7 ಲಕ್ಷ ಜನ ಇದ್ದಾರೆ. ಮತ್ತು ಮಲೇಷಿಯಾದಲ್ಲಿ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ನೆಟ್ವರ್ಕ್ ಇದೆ. ಅಂದರೆ ಬಾಬಾ ಸಾಹೇಬರ ಬಗ್ಗೆ ಚರ್ಚೆ ಮಾಡದೇ ಇರತಕ್ಕಂಥ ಜಾಗವೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಾಬಾ ಸಾಹೇಬರ ಚಿಂತನೆಗಳು ಈಗಲೂ ಕೂಡ ಪ್ರಸ್ತುತ ಆಗಿರೋಕ್ಕಾಗಿ ಅದು ಎಲ್ಲ ಕಡೆ ಪ್ರಚಾರವನ್ನು ಪಡ್ಕೊಂಡಿದೆ. ಬಂಧುಗಳೇ, ಇಂಥ ಒಬ್ಬ ಮಹಾನ್ ವ್ಯಕ್ತಿಯ ದಿನಾಚರಣೆಯನ್ನು ನಾಳೆ ಆಚರಣೆ ಮಾಡ್ತಾಯಿದ್ದೀವಿ. ಇದರಲ್ಲಿ ಈಗಾಗಲೇ ತಮ್ಮ ಜೊತೆ ಅನೇಕ ವಿಚಾರಗಳನ್ನು ಹಂಚ್ಕೊಂಡಿದ್ದೀನಿ. ಬಾಬಾ ಸಾಹೇಬರು ಜಾತಿ ವಿನಾಶಕ ಮತ್ತು ಅಸ್ಪೃಶ್ಯತೆಯ ನಿವಾರಕ. ಹೇಗೆ ಮಾಡಬೇಕು ಜಾತಿ ವಿನಾಶವನ್ನು ಅಂತ ಹೇಳಿದಾಗ 1936 ಬಾಬಾ ಸಾಹೇಬರು ಜಾತ್ ಪಾತ್ ತೋಡಕ ಮಂಡಳಿ ಸಂತರಾಮ್ ಅವರು ಆಹ್ವಾನ ಮಾಡೋದ ಕಾರಣಕ್ಕಾಗಿ ಅಲ್ಲಿಗೆ ಹೋಗಿ ಒಂದು ಭಾಷಣವನ್ನು ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡಿದಾಗ ಅವರು ಬರೆದಂಥ ಒಂದು ಭಾಷಣ ಇದೆಯಲ್ಲ, ಅದು ಬೇರೆ ಯಾರು ಕೂಡ ಮತ್ತೆ ರಿಫಾರ್ಮ್ ಮಾಡಿ ಹಿಂಗೆ ಸೇರಿಸ್ಬೋದು, ಈ ಥರ ರಿಫಾರ್ಮ್ ಮಾಡ್ಬೋದು ಅಥವಾ ರಿಲೇಟ್ ಮಾಡ್ಬೋದು ಅಂತ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಭಾಳ ದುರಂತ ಅಂದರೆ ನವಾಯನದವರು ಪ್ರಕಟ ಮಾಡಿರ್ತಕ್ಕಂಥ ಅರುಂಧತಿ ರಾಯ್ ಬರೀತಕ್ಕಂಥ ಕೃತಿನಲ್ಲಿ ಬಾಬಾ ಸಾಹೇಬರ ಜಾತಿ ವಿನಾಶ ಏನು ಸಬ್ಜೆಕ್ಟ್ ಇತ್ತು, ಅದಕ್ಕಿಂತ ಈ ಒಮ್ಮನ ಅಭಿಪ್ರಾಯಗಳೇ ಅರ್ಧಕ್ಕಿಂತ ಜಾಸ್ತಿ ಇದೆ. ಆ ಥರ ರಿಲೇಟ್ ಮಾಡ್ತಕ್ಕಂಥ ಪ್ರಯತ್ನಗಳು ಬಾಬಾ ಸಾಹೇಬ್ರಿಗೆ ಕೊಡ್ತಕ್ಕಂಥ ಗೌರವ ಅಲ್ಲ. ಅವ್ರು ಬಾಬಾ ಸಾಹೇಬ್ ಹೇಳ್ತಾರೆ ಹೇಗೆ ಅದನ್ನ ಬದಲಾವಣೆ ಮಾಡ್ಬೋದು. ಇಂಡಿಯನ್ ಇಂಟೆಲೆಕ್ಚುಯಲ್ ಕ್ಲಾಸ್ ಅಂದರೆ ಬ್ರಾಹ್ಮಣರ ಇಂಟೆಲೆಕ್ಚುಯಲ್ ಕ್ಲಾಸು ಮನಸ್ಸು ಮಾಡಿದ್ರೆ ಸೊಸೈಟಿನ ತಮಗಿಷ್ಟ ಬಂದಂತೆ ಮೋಲ್ಡ್ ಮಾಡ್ಬೋದು. ಅವರು ಪ್ರಾಮಾಣಿಕವಾಗಿದ್ದರೆ ಖಂಡಿತವಾಗಿ ರಿಫಾರ್ಮ್ ಮಾಡ್ಬೋದು ಅಂತ ಹೇಳ್ತಾರೆ. ಅದನ್ನು ಸೋಕಾಲ್ಡ್ ಇಂಟೆಲೆಕ್ಚುಯಲ್ ಕ್ಲಾಸ್ ಬ್ರಾಹ್ಮಿಣ್ಸು ಅದನ್ನು ಗಂಭೀರ ತಗೋಬೇಕು. ಅವ್ರ ಪಾತ್ರ ಬಹಳ ಪ್ರಮುಖವಾದ್ದು. ಮತ್ತು ಹೇಗೆ ಸರಿ ಮಾಡ್ಬೋದು, ರಿಪೇರಿ ಮಾಡ್ಬೋದು ಅಂತ ಹೇಳಿದಾಗ ಶಾಸ್ತ್ರಗಳನ್ನ, ಸ್ಮೃತಿಗಳನ್ನ ಡೈನಾಮೈಟಾಗಿ ಉಡಾಯಿಸಬೇಕು ಅಂತ ಮಾತು ಹೇಳಿದಾಗ ಆ ಪದವನ್ನು ತೆಗೆದಾಕಿ ಅಂತೇಳಿ ಸಂತರಾಮ್ ಅವ್ರು ಲೆಟರ್ ಬರೀತಾರೆ. ನೀವು ಶಬ್ದಗಳಿಗೆ ಹಂಚಿಕೊಂಡ್ರೆ, ಪದಗಳಿಗೆ ಎದುರ್ಕೊಂಡ್ರೆ ಹೆಂಗೆ ಬದಲಾವಣೆ ಮಾಡ್ತೀರಿ ನೀವು ಅಂತ ಅವರು ಬಾಬಾ ಸಾಹೇಬ್ ಕೇಳ್ತಾರೆ. ಅದೊಂದೇ ಪದವನ್ನು ಬಳಸಿದ ಕಾರಣಕ್ಕಾಗಿ ಆ ಸಮ್ಮೇಳನ ನಡೆಯಲ್ಲ. ಬಟ್ ಆ ಒಂದು ಕೃತ್ಯ, ಆ ಒಂದು ಭಾಷಣ ಪುಸ್ತಕವಾಗಿ ಪ್ರಕಟ ಆಗ್ತದೆ. ನಂತರ ಈ ಅಸ್ಪೃಶ್ಯತೆ ನಿವಾರಣೆಗೆ ಬಾಬಾ ಸಾಹೇಬರು ಕಂಡುಕೊಂಡಂಥ ಎರಡನೇ ಮಾರ್ಗ, ಮೊದಲು ಹಿಂದೂ ಧರ್ಮದ ರಿಫಾರ್ಮ್ ಮೊದಲು, ಎರಡನೇದು ಬುದ್ಧನ ಧರ್ಮದ ಸ್ವೀಕಾರ. ನಂತರ ಬಾಬಾ ಸಾಹೇಬರ ಎಕನಾಮಿಕ್ ಥಾಟ್ಸ್ ಬಗ್ಗೆ ಕೆಲವು ಇಂಟ್ಸ್ಗಳನ್ನ ಈಗಾಗಲೇ ಕೊಟ್ಟಿದ್ದೀನಿ. ರೈತ ಚಿಂತಕ ಅಂತ ಕೂಡ ನಾನು ಕೆಲವು ಒಂದು ಚಾಪ್ಟರ್ ಇದೆ, ಅಂದರೆ ಸ್ಮಾಲ್ ಹೋಲ್ಡಿಂಗ್ಸ್, ಸಣ್ಣ ರೈತರ ಸಮಸ್ಯೆಗಳ ಬಗ್ಗೆ ಬಾಂಬೆ ವಿಧಾನ ಪರಿಷತ್ನಲ್ಲಿ ಮಾತನಾಡುವಾಗ ಬಾಬಾ ಸಾಹೇಬರು ಹೇಳ್ತಾರೆ,
ಸಣ್ಣ ಸಣ್ಣ ತುಂಡು ಭೂಮಿಗಳಿದ್ದಾವೆ, ಅದನ್ನು ಒಗ್ಗೂಡಿಸಿ ದೊಡ್ಡ ಭೂಮಿ ಮಾಡಿ ಸಾಮೂಹಿಕ ಸಹಕಾರಿ ತತ್ವದ ಆಧಾರದ ಮೇಲೆ ವ್ಯವಸಾಯ ಮಾಡ್ತಕ್ಕಂಥ ಸಿಸ್ಟಮ್ನ ಜಾರಿ ಮಾಡಿದ್ರೆ ಖಂಡಿತವಾಗಿ ಕೃಷಿ ಲಾಭದಾಯಕ ಉದ್ದಿಮೆ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಅದನ್ನು ಲಾಭದಾಯಕ ಉದ್ದಿಮೆನೇ ಮಾಡಬೇಕು ಅಂತ ಬಾಬಾ ಸಾಹೇಬ್ರು ಹೇಳ್ತಾರೆ. ತುಂಬ ಜನ ರೈತ ನಾಯಕರು ಇನ್ಕ್ಲೂಡಿಂಗ್ ಪ್ರೊಫೆಸರ್ ರಂಗಸ್ವಾಮಿ ಅವರು ಇದನ್ನೇ ಹೇಳಿದರು. ಬಟ್ 1927 ಬಾಬಾ ಸಾಹೇಬರು ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಪ್ರಸ್ತಾಪ ಮಾಡಿದರು. ಎಲ್ಲಿವರೆಗೆ ಕೃಷಿ ಲಾಭದಾಯಕ ಉದ್ದಿಮೆ ಆಗೋದಿಲ್ಲವೋ ಅಲ್ಲಿವರೆಗೂ ಕೂಡ ರೈತ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಸಾಹೇಬರು ಹೇಳಿದರು. ಅದ್ರ ಚರ್ಚೆ ಮಾಡುವಾಗ ಬಾಬಾ ಸಾಹೇಬ್ ತಗೋತಾರೆ, ಒಂದು ಜಮೀನಿಗೆ ಎಷ್ಟು ಜನ ಕೆಲಸ ಮಾಡ್ತಾರೆ, ಒಂದು ವರ್ಷದಲ್ಲಿ ಯಾವ್ಯಾವ ರೀತಿ ಬೆಳೆಗಳನ್ನ ಬೆಳೀತಾರೆ, ಮಹಾರಾಷ್ಟ್ರದಲ್ಲಿ ವಿದರ್ಭ ರೀಜನಲ್ಲಿ ಏನು ಬೆಳೀತಾರೆ, ಕೊಂಕಣ್ ರೀಜನಲ್ಲಿ ಏನು ಬೆಳೀತಾರೆ, ಕೊಂಕಣ್ ರೀಜನಲ್ಲಿ ಬೆಳೆಯೋ ಜಮೀನಿಗೆ ಎಷ್ಟು ನೀರು ಖರ್ಚಾಗ್ತದೆ, ವಿದರ್ಭದಲ್ಲಿ ಎಷ್ಟು ನೀರು ಖರ್ಚಾಗ್ತದೆ, ವಿದರ್ಭದಲ್ಲಿ ಎಷ್ಟು ಪ್ರಾಫಿಟ್ ಪಡೀತಾರೆ ವರ್ಷಕ್ಕೆ, ಕೊಂಕಣದಲ್ಲಿ ಎಷ್ಟು ಪ್ರಾಫಿಟ್ ಸಿಗ್ತದೆ, ಮತ್ತು ಅವರು ಎಷ್ಟು ನೇಗಿಲುಗಳು ಬೇಕು, ಅವ್ರಿಗೆ ಎಷ್ಟು ದನಗಳು ಬೇಕು, ಇದೆಲ್ಲವನ್ನು ಅಂಕಿಅಂಶಗಳನ್ನ ಕಲೆಕ್ಟ್ ಮಾಡಿ ಚರ್ಚೆ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ರ ವಿಶೇಷ. ಮತ್ತು ಕಾನೂನು ತಜ್ಞ ಅಂತ ಹೇಳಿದೆ ನಿಮಗೆ. ಬಾರಾಟ್ಲ ಮಾಡಿದ್ದಂಥ ಬಾಬಾ ಸಾಹೇಬರು ಬಾಂಬೆ ಹೈಕೋರ್ಟ್ನಲ್ಲಿ ವಕೀಲರಾಗಿ ಕೆಲಸ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದಾಗ ನೋಂದಣಿ ಮಾಡಿಸೋದಕ್ಕೆ 750 ರೂಪೀಸ್ ಹತ್ರ ಇರೋದಿಲ್ಲ. ಆವಾಗ ಗವರ್ನರ್ ಅವ್ರನ್ನ ಭೇಟಿ ಮಾಡಿ ನನಗೆ ದುಡ್ಡು ಕಟ್ಟೋಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ ಅಂತೇಳಿ ಮನವಿ ಕೊಟ್ಟಾಗ ಎಕ್ಸಂಪ್ಷನ್ ಕೊಟ್ಟ ಮೇಲೆ ಬಾಬಾ ಸಾಹೇಬರು ಬಾಂಬೆ ಹೈಕೋರ್ಟ್ಗೆ ವಕೀಲರಾಗಿ ಕೆಲಸನ ಮಾಡೋಕ್ಕೆ ಅವಕಾಶವನ್ನು ಪಡೀತಾರೆ. ನಂತರ 42ನಲ್ಲಿ ಅವರು ಮಂತ್ರಿ ಆದಾಗ, ವೈಸ್ರಾಯ್ ಕೌನ್ಸಿಲ್ ಮೆಂಬರ್ ಆದಾಗ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಪತ್ರವನ್ನು ಬರೆದು ಶೆಡ್ಯೂಲ್ ಕಾಸ್ಟ್ನವ್ರು ಯಾರಾದರೂ ಅಡ್ವೊಕೇಟ್ಸ್ ಇದ್ದರೆ ಅವ್ರಿಗೆ ವಿತೌಟ್ ರಿಜಿಸ್ಟ್ರೇಷನ್ ಫೀಸು ಅವರು ಕೋರ್ಟ್ಗಳಲ್ಲಿ ಕೆಲಸ ಮಾಡೋಕ್ಕೆ ನೀವು ನೋಂದಣಿ ಸರ್ಟಿಫಿಕೇಟ್ ಕೊಡಬೇಕು ಅಂತ ಆರ್ಡರ್ನ ಹೊಡಿಸಿ ತುಂಬ ಜನ ಆ ಸಂದರ್ಭದಲ್ಲಿ 1946 ಮೆಂಬರ್ ಆಗಿರೋದನ್ನ ನಾವು ಕಾಣ್ತೀವಿ. ಅದರಲ್ಲಿ ಬಿಂದೇಶ್ವರಿ ಪ್ರಸಾದ್ ಅಂತೊಬ್ಬರು ಬಿಹಾರದ MP, ನಾನು ಅದರ ಬೆನಿಫಿಷರಿ ಅಂತ ಒಂದು ಕಡೆ ಬರ್ಕೋತಾರೆ. ಅದನ್ನು ಮಾಯಾವತರು ತಮ್ಮ ಬುಕ್ಕಲ್ಲಿ ಬರೀತಾರೆ. ಇನ್ನು ಪತ್ರಕರ್ತರಾಗಿ ಬಾಬಾ ಸಾಹೇಬರು ಬಂಧುಗಳೇ, ಇದು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ತಾವು ಗಮನಿಸಬೇಕು. ಮೊದಲು ಬಾಬಾ ಸಾಹೇಬರು ಸ್ಟಾರ್ಟ್ ಮಾಡ್ತಕ್ಕಂಥ ಪತ್ರಿಕೆ ಹೆಸರು ಮೂಕನಾಯಕ್. ಆಗ ಅವ್ರ ಜೊತೆ ಯಾರೂ ಇರಲಿಲ್ಲ. ಆ ಪತ್ರಿಕೆ ಹೆಸರು ಹೇಳ್ತದೆ ಮೂಕನಾಯಕ್ ನಾನು ಅಂತ. ಎರಡನೇ ಪತ್ರಿಕೆ ಹೆಸರು ಬಹಿಷ್ಕೃತ ಭಾರತ. ಯಾವ ಸಮಾಜವಾಗಿ ಕೆಲಸ ಮಾಡಬೇಕಾಗಿತ್ತೋ ಆ ಸಮಾಜವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಹೆಸರು ಬಹಿಷ್ಕೃತ ಭಾರತ. ಮೂರನೇ ಪತ್ರಿಕೆ ಹೆಸರು ಜನತಾ. ಬಹಿಷ್ಕೃತ ಭಾರತ ಮತ್ತು ಇತರೆ ಜನವನ್ನು ಸೇರಿ ಜನತಾ ಅಂತ ಮಾಡ್ತಾರೆ, ದಿ ಪೀಪಲ್ ಅಂತ. ಕೊನೆಗೆ ಅದನ್ನೂ ಚೇಂಜ್ ಮಾಡಿ ಅವರು ಪ್ರಬುದ್ಧ ಭಾರತ ಅಂತ ಮಾಡ್ತಾರೆ. ಅಂದರೆ ವ್ಯಕ್ತಿಯ ವ್ಯಕ್ತಿತ್ವ ಅಧ್ಯಯನ ಹೆಂಗೆ ಬದಲಾವಣೆ ಆಗಬೇಕೋ ಭಾರತವೂ ಕೂಡ ಹಾಗೆ ಬದಲಾವಣೆ ಆಗಬೇಕು ಅಂತ ಬಾಬಾ ಸಾಹೇಬರ ಒಂದು ಸಾಂಕೇತಿಕವಾದಂಥ ಸಂದೇಶವನ್ನು ಅವರು ಪತ್ರಿಕೆಗಳಿಗೆ ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನೇ ನೀವು ಗಮನಿಸ್ಬೋದು. ಈಗ ಪ್ರಬುದ್ಧ ಭಾರತ ಆಗಬೇಕಾಗಿದೆ. ಆ ಪ್ರಬುದ್ಧ ಭಾರತ ಆಗಬೇಕಾದ್ರೆ ಪ್ರಬುದ್ಧ ಮನಸ್ಸುಗಳನ್ನ ನಾವು ಸೃಷ್ಟಿ ಮಾಡಬೇಕಾಗಿದೆ. ಪ್ರಬುದ್ಧ ಮನಸ್ಸುಗಳು ಸೃಷ್ಟಿಯಾಗಬೇಕಾದ್ರೆ ಪ್ರಬುದ್ಧ ಚಿಂತನೆಗಳನ್ನ ಮನಸ್ಸಲ್ಲಿ ನಾವು ಅಳವಡಿಸ್ಬೇಕಾಗಿದೆ. ಯಾಕಂದರೆ ಬಹುತೇಕ ಕುಟುಂಬಗಳಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಮಕ್ಕಳಿಗೆ ಜಾತಿ ಭೇದ ಮಾಡಬೇಡ ಅಂತ ಹೇಳ್ಕೊಡೋದಿಲ್ಲ. ಹಾಗೆ ಬಹುತೇಕ ಶಿಕ್ಷಣ ಸಂಸ್ಥೆಗಳಿರ್ತಕ್ಕಂಥ ಟೀಚರ್ಸ್ಗಳು ತಮ್ಮ ವಿದ್ಯಾರ್ಥಿಗಳಿಗೆ ಜಾತಿ ಭೇದ ಮಾಡಬೇಡ ಅಂತ ಹೇಳೋದಿಲ್ಲ. ದಯಮಾಡಿ ನೀವು ಯಾವ್ಯಾವ ಪೇರೆಂಟ್ಸ್ ಇದ್ದೀರಿ, ನೀವು ಮಕ್ಕಳಿಗೆ ಸುಳ್ಳು ಬೇಡ ಅಂತ ಹೇಳ್ತೀರಿ, ಬುದ್ಧನ ಪಂಚಶೀಲವನ್ನು ಕಲಿಸ್ತೀರಿ, ಸುಳ್ಳು ಬೇಡ, ಕಳ್ತನ ಮಾಡಬೇಡ, ಕೊಲೆ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ಕುಡಿಬೇಡ ಅಂತ ಹೇಳ್ತೀರಿ. ಅದೇ ರೀತಿ ಜೊತೆಗೆ ಇನ್ನೊಂದು ಶೀಲ ಸೇರಿಸ್ಕೊಡಿ, ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಮಾಡಬೇಡಿ, ಜಾತಿ ಭೇದವನ್ನು ಮಾಡಬೇಡಿ ಅಂತಕ್ಕಂಥ ಹೊಸ ಶೀಲವನ್ನು ಸೇರಿಸ್ಕೊಂಡ್ರೆ ಮಕ್ಕಳಿಗೆ ಸಂಸ್ಕಾರ ಆಗ್ತದೆ. ಸೋದರತ್ವದ ಪಾಠವನ್ನು ನೀವು ಮನೆಯಲ್ಲೇ ಕಲಿಸ್ಬೇಕಾಗ್ತದೆ. ಅದೇ ರೀತಿ ಶಿಕ್ಷಕರು ಕೂಡ ಮಾಡಬೇಕಾಗ್ತದೆ. ಹಾಗೆ ಮಾಡಿದ್ರೆ ನಿಜವಾಗಿ ಬಾಬಾ ಸಾಹೇಬರು ಪೊಲಿಟಿಕಲ್ ಡೆಮೋಕ್ರಸಿ ಸಸ್ಟೈನ್ ಆಗಬೇಕಾದ್ರೆ ಸೋಷಿಯಲ್ ಡೆಮೋಕ್ರಸಿ ಎಷ್ಟು ಮುಖ್ಯ ಅನ್ನುವಂಥ ಮಾತನ್ನು ಹೇಳಿದರು. ಆ ಸೋಷಿಯಲ್ ಡೆಮೋಕ್ರಸಿ ಜಾರಿ ಆಗಬೇಕಾದ್ರೆ ಇದು ಮನೆಯಲ್ಲೇ ಫಸ್ಟು ಸ್ಟಾರ್ಟ್ ಆಗಬೇಕು, ಆರಂಭ ಆಗಬೇಕು. ನಂತರ ಅದು ಶಾಲೆಗಳಲ್ಲಿ ಜಾರಿಗೆ ಬರಬೇಕು. ಮನೆ ಮತ್ತು ಶಾಲೆ ಎರಡೂ ಕಲಿತ ಮೇಲೆ 10 ವರ್ಷಕ್ಕೆ ದೇಶ ಸೋದರತ್ವದ ತವರೂರಾಗ್ಬಿಡ್ತದೆ. ನಿಜವಾದ ಪ್ರಬುದ್ಧ ಭಾರತ ನಿರ್ಮಾಣ ಆಗ್ತದೆ. ಇದು ಪತ್ರಕರ್ತನಾಗಿ ಬಾಬಾ ಸಾಹೇಬರ 4 ಶೀರ್ಷಿಕೆಗಳನ್ನ ನಿಮ್ಮ ಮುಂದೆ ಇಟ್ಟು ಹೇಳ್ತಕ್ಕಂಥ ವಿಚಾರ. ಮತ್ತು ಹಿಸ್ಟೋರಿಯನ್ ಆಗಿ ಬಾಬಾ ಸಾಹೇಬರು ಭಾರತದ ಇತಿಹಾಸವನ್ನು ಬರೆಯುವಾಗ ಬಾಬಾ ಸಾಹೇಬರು ಭಾರತದ ಇತಿಹಾಸ
ಇಂಡಿಯಾದವ್ರಿಗೆ ಇತಿಹಾಸ ಇಲ್ಲವೇ ಇಲ್ಲ ಅನ್ನೋದೇನಲ್ಲ, ಅದು ಇದೆ. ಆದರೆ ಇಂಡಿಯಾದ ಇತಿಹಾಸಕಾರರು ಅದನ್ನು ಪುರಾಣ ಕಥೆಗಳನ್ನಾಗಿ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಎರಡೂ ಮಿಕ್ಸ್ ಆಗಿದೆ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಹೇಳ್ತಾರೆ. ಇದನ್ನು ನಾವು ಸಂಶೋಧನೆ ಮತ್ತು ವೈಜ್ಞಾನಿಕ ಚಿಂತನೆಗಳ ಆಧಾರದ ಮೇಲೆ ಬಾಬಾ ಸಾಹೇಬರು ಇತಿಹಾಸನ ಬರೆದಿರೋದನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ದೇಶದ ಇತಿಹಾಸ ಏನು ಅಂದರೆ ಬ್ರಾಹ್ಮಣತ್ವ ಮತ್ತು ಬೌದ್ಧತ್ವ ನಡುವೆ ನಡೆದಿರ್ತಕ್ಕಂಥ ಸಂಘರ್ಷ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಈವನ್ ಟುಡೇ ಬುದ್ಧಿಸಮ್ ವರ್ಸಸ್ ಬ್ರಾಹ್ಮಣಿಸಮ್ ಯುದ್ಧ ಕಂಟಿನ್ಯೂ ಆಗ್ತಾ ಇದೆ. ಇದು ಫಿಸಿಕಲ್ ವಾರ್ ಅಲ್ಲ, ಮೆಂಟಲ್ ವಾರ್, ಇದು ನಡೀತಾನೆ ಇದೆ. ಮತ್ತು ಸಮಾಜಶಾಸ್ತ್ರಜ್ಞ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಿಮಗೆ 16ನೇ ಇಸ್ವಿನಲ್ಲಿ ಬಾಬಾ ಸಾಹೇಬರು ಜಾತಿ ವಿನಾಶ ಕೃತಿಯನ್ನು ಮೊದಲು ಬರೆದಾಗ ಅಥವಾ ಒಂದು ಪ್ರಬಂಧವನ್ನು ಮಂಡಿಸಿದಾಗ ಅದೇ ವರ್ಷ ಸನ್ಮಾನ್ಯ MN ಶ್ರೀನಿವಾಸ್ ಅವರು ಮೈಸೂರು ಜನ್ಮ ಮಾಡ್ತಾರೆ. ಈ ಟುಕ್ ಬರ್ತ್ ಇನ್ ದಿ ಸೇಮ್ ಇಯರ್ 1916 ಇನ್ ವಿಚ್ ಬಾಬಾ ಸಾಹೇಬ್ ವಾಸ್ wrote that first book, Cats in India. ಆದರೆ ನಮ್ಮ ಸಮಾಜಶಾಸ್ತ್ರವನ್ನು, ಸೋಷಿಯಾಲಜಿನ ಪುಸ್ತಕವನ್ನು ಓದುವಾಗ MN ಶ್ರೀನಿವಾಸ್ ಸಮಾಜಶಾಸ್ತ್ರಜ್ಞ ಅಂತ ನೀವು ಓದ್ತಿರೋ ಹೊರತು ಬಾಬಾ ಸಾಹೇಬ್ರನ್ನ ಸೋಷಲಿಸ್ಟ್ ಅಂತ ನೀವು ಓದೋಕ್ಕೋಗಲ್ಲ. ಹಾಗೆಯೇ ಗುರ್ರೆ ಅವರು, MS ಗುರ್ರೆ ಅವ್ರನ್ನ ಸಮಾಜಶಾಸ್ತ್ರಜ್ಞ ಅಂತ ಓದ್ತೀವಿ ನೀವು. ಬಾಬಾ ಸಾಹೇಬ್ರನ್ನ ಸೋಷಲಿಸ್ಟ್ ಅಂತ ಓದಲ್ಲ ನಾವು. ಅದಕ್ಕೆ ಕಾರಣ ಜಾತಿವಾದಿಗಳ ಮನಸ್ಥಿತಿ. ಯಾವುದು ವಿರುದ್ಧ ಮಾತಾಡ್ತೀವೋ ಅದೇ ಆಗ್ಬಿಟ್ಟಿರ್ತಾರೆ ಅವರು. ಬಾಬಾ ಸಾಹೇಬರು ಮೊದಲು ಕೃತಿ ಬರೆದ ವ್ಯಕ್ತಿ, ಆ ವರ್ಷ ಹುಟ್ಟಿದಂಥ ವ್ಯಕ್ತಿ ಸೋಷಲಿಸ್ಟ್ ಆಗಿದ್ದಾನೆ. ಮತ್ತು ಬಾಬಾ ಸಾಹೇಬರು ಜಾತಿ ವಿನಾಶಕ್ಕೆ ಬರೆದಿದ್ದು 36ರಲ್ಲಿ, 42ನೇ ಇಸ್ವಿಗೆ MS ಗುರುವರು ಫಸ್ಟ್ ಪುಸ್ತಕ ಬರೀತಾರೆ. ಯಾವ್ದು ತಗೋಬೇಕಾಗಿತ್ತು? ಇನ್ನೂ ವಿಶೇಷ ಏನು ಅಂದರೆ ಬಾಬಾ ಸಾಹೇಬರು ತಾವು ಆರಂಭ ಮಾಡಿದಂಥ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯಲ್ಲಿ ಮಿಲಿಂದ್ ಮಹಾವಿದ್ಯಾಲಯದಲ್ಲಿ ಇಂಡಿಯಾದ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಮೊಟ್ಟ ಮೊದಲ ಬಾರಿಗೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿನ ಪ್ರಾರಂಭ ಮಾಡ್ತಾರೆ. ಇದನ್ನು ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿನ HODಗಳು ದಯಮಾಡಿ ಗಮನಿಸಬೇಕು. ಇಂಡಿಯಾದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಮಿಲಿಂದ್ ಮಹಾವಿದ್ಯಾಲಯದಲ್ಲಿ. ಅದು ಬಾಬಾ ಸಾಹೇಬರು ಸ್ಟಾರ್ಟ್ ಮಾಡಿದ್ದು. ಆದ್ದರಿಂದ ಸಮಾಜಶಾಸ್ತ್ರಜ್ಞ ಬಾಬಾ ಸಾಹೇಬರನ್ನ ಸಮಾಜಶಾಸ್ತ್ರ ಓದ್ತಕ್ಕಂಥವ್ರು ಫಸ್ಟು ಒಳಗಡೆ ಅಳವಡಿಸ್ಕೋಬೇಕು, ಒಪ್ಕೋಬೇಕು ಅವ್ರನ್ನ. ಒಟ್ಟು ಪೊಲಿಟಿಕಲ್ ಥಿಂಕರ್ ಬಾಬಾ ಸಾಹೇಬರು ಅವರ ಇಡೀ ಬದುಕಿನಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಮಾಡ್ತಾರೆ, ನಂತರ ಆಲ್ ಇಂಡಿಯಾ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಮಾಡ್ತಾರೆ, ಕೊನೆಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆದ ಅವರು ಮಹಾಪರಿನಿಬ್ಬಾಣ ಒಂದೊಂದು ಕಾರಣಕ್ಕಾಗಿರೋ ಸಾಧ್ಯ ಆಗುತ್ತೆ. ನಂತರ 52ನೇ ಇಸ್ವಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸ್ಟಾರ್ಟ್ ಆಗುತ್ತೆ. ಅದರ ಪ್ರಿಯಾಮಲ್ಗಳನ್ನ ಅಥವಾ ಸಂವಿಧಾನಗಳನ್ನ ನೀವು ಗಮನಿಸಿದ್ರೆ ಮತ್ತು ಆಲ್ ಇಂಡಿಯಾ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನ ಏನದು ಚುನಾವಣಾ ಸಂದರ್ಭದಲ್ಲಿ ನಡೆಸ್ತಕ್ಕಂಥ ಮ್ಯಾನಿಫೆಸ್ಟೋ ಇದೆಯಲ್ಲ, ಆ ಮ್ಯಾನಿಫೆಸ್ಟೋನ ನೀವು ಗಮನಿಸಿದ್ರೆ ಒಬ್ಬ ಪೊಲಿಟಿಕಲ್ ಥಿಂಕರು ಯಾವ ಮಟ್ಟಕ್ಕೆ ಬಾಬಾ ಸಾಹೇಬ್ರನ್ನ ಒಬ್ಬ ಅದ್ಭುತ ಚಿಂತಕ ಅಂತ ನಿಮ್ಗೆ ಅರ್ಥ ಆಗ್ತದೆ. ದುರಂತ ಅಂದರೆ ಪೊಲಿಟಿಕಲ್ ಸೈನ್ಸ್ ಓದೋ ವಿದ್ಯಾರ್ಥಿಗಳಿಗೆ ಬಾಬಾ ಸಾಹೇಬ್ರಂತ ಒಬ್ಬ ಪೊಲಿಟಿಕಲ್ ಥಿಂಕರ್ನ ನಮ್ಮ ಪೊಲಿಟಿಕಲ್ ಥಿಂಕರ್ಸು, ಅದು ಯಾವ ಮಟ್ಟದ ಪೊಲಿಟಿಕಲ್ ಥಿಂಕರ್ಸು ಗೊತ್ತಿಲ್ಲ, ಅವರು ಸರಿಯಾಗಿ ಪ್ರೆಸೆಂಟ್ ಮಾಡೋದಲ್ಲಿ ಫೇಲ್ಯೂರ್ ಆಗಿದ್ದಾರೆ ಬಿಕಾಸ್ ಆಫ್ ಕ್ಯಾಸ್ಟಿಸ್ಟ್ ಮೆಂಟಾಲಿಟಿ. ಅವ್ರು ಹೇಳ್ತಾರೆ ಅನ್ಟಚಬಿಲಿಟಿ ಈಸ್ ದ ರೂಟ್ ಕಾಸ್ ಆಫ್ ಪವರ್ಲೆಸ್ನೆಸ್. ಅಧಿಕಾರ ಇಲ್ಲದೇ ಇರತಕ್ಕಂಥದ್ದೇ ಅಸ್ಪೃಶ್ಯತೆಯ ಮೂಲ ಕಾರಣ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಯಾವುದೇ ಒಂದು ವರ್ಗ ಕೇವಲ ಮತದಾರರಾಗಿ ಉಳ್ಕೊಬಿಟ್ರೆ ಅವರು ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಅವರು ಶಾಸನ ಮಾಡುವಂಥ ಜಾಗಕ್ಕೆ ಹೋಗಬೇಕು, ಆವಾಗಲೇ ಅವರ ಮತಕ್ಕೆ ಮೌಲ್ಯ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಂತರ ಶಿಕ್ಷಣ ತಜ್ಞರಾಗಿ ಬಾಬಾ ಸಾಹೇಬರು ಪೀಪಲ್ಸ್ ಎಜುಕೇಷನ್ ಸೊಸೈಟಿನ ಮಾಡಿದ ನಂತರ ಸುಮಾರು 150 ಸಂಸ್ಥೆಗಳು ಇವತ್ತು ಪೀಪಲ್ಸ್ ಎಜುಕೇಷನ್ ಸೊಸೈಟಿಲಿ ಅಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಔರಂಗಾಬಾದ್ನಲ್ಲಿ ಇರ್ತಕ್ಕಂಥ ಬಹುದೊಡ್ಡ ಸಂಸ್ಥೆನ ಬಾಬಾ ಸಾಹೇಬರು ಕಟ್ಟೋದು. ಶಿಕ್ಷಣ ತಜ್ಞನಾಗಿ ಆ ಕಾಲಘಟ್ಟದಲ್ಲೇ ಪ್ರೊಫೆಷನಲ್ ಕೋರ್ಸ್ನ ತಮ್ಮ ಸಂಸ್ಥೆಗಳಲ್ಲಿ ಜಾರಿ ಮಾಡೋದ್ರ ಮೂಲಕ, ಅಳವಡಿಸೋದ್ರ ಮೂಲಕ ಉದ್ಯೋಗ ದೊರಕುವಂಥ ಪ್ರಕ್ರಿಯೆ ಕೂಡ ಆಗಲೇ ಚಾಲನೆ ಕೊಡ್ತಾರೆ ಬಾಬಾ ಸಾಹೇಬ್. ಅಂಥ ಒಬ್ಬ ಎಜುಕೇಷನಿಸ್ಟ್ನ, ಶಿಕ್ಷಣ ತಜ್ಞನ ನಾವಿವತ್ತು ಸರಿಯಾಗಿ ಓದ್ಕೊಂಡಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಮತ್ತು ಮಹಿಳಾವಾದಿ, ಇವತ್ತಿನ ಮಹಿಳೆಯರು ಸರ್ಕಾರಿ ನೌಕರಿರ್ತಕ್ಕಂಥವ್ರು ಇರ್ಬೋದು, ಬಹುದೊಡ್ಡ ಹುದ್ದೆ ಪ್ರತಿಭಾ ಸಿಂಗ್ ಪಾಟೀಲ್ ಅವರು ರಾಷ್ಟ್ರಪತಿಯಾಗಿದ್ದರು. ನಂತರ ಸ್ಥಾನ
ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಮತ್ತು ಅನೇಕರು ಮಹಿಳಾ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಚೀಫ್ ಸೆಕ್ರೆಟರಿಗಳಾಗಿದ್ದಾರೆ ಸ್ಟೇಟ್ಗಳಿಗೆ, ಡಾಕ್ಟ್ರುಗಳಾಗಿದ್ದಾರೆ, ಎಂಜಿನಿಯರ್ಸ್ ಆಗಿದ್ದಾರೆ, ಟೀಚರ್ಸ್ ಆಗಿದ್ದಾರೆ, ಕ್ಲರ್ಕ್ಸ್ ಆಗಿದ್ದಾರೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಮತದಾರರಾಗಿದ್ದಾರೆ. ಇವರೆಲ್ಲರಿಗೂ ಕೂಡ ಒಂದು ಇನ್ಸಿಡೆಂಟ್ ಅಥವಾ ತುಂಬ ಕ್ಯಾಜುವಲ್ ಇಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಪ್ಪ ಅಂದರೆ, ಪ್ರತಿ ವರ್ಷ 2007ರಲ್ಲಿ ನಾನು ಅಧ್ಯಯನ ಮಾಡಿದ ಪ್ರಕಾರ ಒಂದೇ ವರ್ಷದಲ್ಲಿ 3753 ಜನ ಬೆಂಗಳೂರು ಸಿಟಿ ಒಂದರಲ್ಲೇ ಡೈವರ್ಸ್ ತಗೊಂಡಿದ್ದಂಥ ಇನ್ಸಿಡೆಂಟ್ಗಳನ್ನ ಪತ್ರಿಕೆಯೆಲ್ಲ ನೋಡಿದ್ದೆ. ಇದು ಎಲ್ಲಿ ಸ್ಟಾರ್ಟ್ ಆಗ್ತು ಅಂತಂದರೆ 1942ನಲ್ಲಿ ಶೋಷಿತ ವರ್ಗಗಳ ಮಹಿಳೆಯರ ಬೃಹತ್ ಸಮ್ಮೇಳನ ನಾಗ್ಪುರದಲ್ಲಿ ನಡೀತದೆ. ಸುಮಾರು 20,000 ಜನ ಮಹಿಳೆಯರು ಭಾಗವಹಿಸಿದ್ದಂಥ ಸಮ್ಮೇಳನದಲ್ಲಿ ಬಾಬಾ ಸಾಹೇಬರು ಮಾತನಾಡ್ತಾರೆ. ಸುಮಿತ್ರಾಬಾಯಿ ಡೋಂಗ್ರೆ ಅವರು ಆ ಒಂದು ಮಹಿಳಾ ಸಮಾವೇಶದ ಅಧ್ಯಕ್ಷ ವಹಿಸ್ಕೊಂಡಿದ್ದರು. ಅಲ್ಲಿ ಮಂಡಿಸ್ತಕ್ಕಂಥ ಅಜೆಂಡಾಗಳೇನು ಅಂದರೆ, ಅಥವಾ ಅಂಗೀಕರಿಸ್ತಕ್ಕಂಥ ನಿರ್ಣಯಗಳೇನು ಅಂದರೆ, ಯಾವುದೇ ಕಾರಣಕ್ಕೂ ಒಬ್ಬ ಪುರುಷ 2 ಹೆಣ್ತಿರನ್ನ ಹೊಂದತಕ್ಕಂಥ ಅವಶ್ಯಕತೆ ಇಲ್ಲ, ಬಹುಪತ್ನಿತ್ವ ಬೇಡ ಅನ್ನೋದು ಮೊದಲನೇದು. ಎರಡನೇದು, ಮಹಿಳೆಯರಿಗೂ ಆಸ್ತಿನಲ್ಲಿ ಪಾಲು ಕೊಡಬೇಕು ಅಂತಕ್ಕಂಥದ್ದು. ಮೂರನೇದು, ಡೈವರ್ಸ್ ಕೊಡ್ತಕ್ಕಂಥ ಹಕ್ಕು ಅಧಿಕಾರ ಮಹಿಳೆಯರಿಗೆ ಇರಬೇಕು ಅನ್ನುವಂಥದ್ದು 3. ಇದರ ಆಧಾರದ ಮೇಲೇ ಬಾಬಾ ಸಾಹೇಬರು ಹಿಂದೂ ಕೋಡ್ ಬಿಲ್ನ ಮಂಡಿಸಿರ್ತಾರೆ. ಇವತ್ತು ಆಸ್ತಿಯನ್ನು ಶೆಡ್ಯೂಲ್ ಕಾಸ್ಟ್ನವ್ರ ಹಬ್ಬತರಣೆ ಇಲ್ಲ, ಅಥವಾ ಶೆಡ್ಯೂಲ್ ಕಾಸ್ಟ್ನವ್ರಿಗೆ ಇಲ್ಲವೇ ಇಲ್ಲ ಅಂತ ಕೂಡ ಹೇಳ್ಬೋದು. ಯಾರ್ಯಾರೋ ಆಸ್ತಿನ ಸಂವಿಧಾನಬದ್ಧವಾಗಿ ಅಥವಾ ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1955 ಆಧಾರದ ಮೇಲೆ ಡಿವೈಡ್ ಮಾಡ್ಕೊಂಡಿದ್ದೀರಿ, ಅವರೆಲ್ಲರಿಗೂ ಕೂಡ ಬಾಬಾ ಸಾಹೇಬರು ನಿಮಗೆ ನೆರವಾಗಿರ್ತಕ್ಕಂಥದ್ದು ನಿಮ್ಮ ಗಮನದಲ್ಲಿರಬೇಕು. ಇದು ಮಹಿಳಾ ಚಿಂತಕರಾಗಿ ಬಾಬಾ ಸಾಹೇಬರು ಇನ್ನೊಂದು ಮಾತು ಹೇಳ್ತಾರೆ, ಐ ವಿಲ್ ಮೆಜರ್ ದ ಪ್ರೋಗ್ರೆಸ್ ಆಫ್ ಎ ಸೊಸೈಟಿ ವಿತ್ ದ ಪ್ರೋಗ್ರೆಸ್ ಆಫ್ ವುಮನ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಷ್ಟು ಪ್ರಾಮುಖ್ಯತೆಯನ್ನು ಮಹಿಳೆಯರಿಗೆ ಕೊಟ್ಟಿದ್ದರು. ಮತ್ತು ವಿದೇಶಿ ನೀತಿಜ್ಞ, ಫಾರಿನ್ ಪಾಲಿಸಿ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೆಹರು ಅವರು ಹಿಂದಿ ಚೀನಿ ಬಾಯಿ ಅನ್ನುವಂಥ ಮಾತನ್ನು ಪಂಚಿಲ್ಲ ಅನ್ನುವಂಥ ಒಂದು ಒಪ್ಪಂದವನ್ನು ಮಾಡಿಕೊಂಡು ಚೈನಾ ಜೊತೆ ಮಾಡಿದಾಗ ಬಾಬಾ ಸಾಹೇಬರು ಅದನ್ನ ಸರಿಯಿಲ್ಲ ಅಂಥೇಳಿ ವಿಮರ್ಶೆ ಮಾಡ್ತಾರೆ. ಮಾಡುವಾಗ ನಿಮ್ಮ ವಿದೇಶಾಂಗ ನೀತಿ ಬುದ್ಧಿಸ್ಟ್ ಕಂಟ್ರಿ ಬರ್ಮಾ ಕೇಂದ್ರಿತ ಆಗಿರಬೇಕು, ಚೈನಾ ಕೇಂದ್ರಿತ ಆಗಿರಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಆಗಲೇ ಕೊಟ್ಟಿರ್ತಾರೆ. ಆದರೆ ದುರಂತ ಅಂದರೆ ಅವರ ಮಾತನ್ನು ಸರ್ಕಾರಗಳು ಗಮನಕ್ಕೆ ತಗೊಳ್ಳದೇ ಇರ್ತಕ್ಕಂಥ ಬಹುದೊಡ್ಡ ದುರಂತ. ಕೊನೆಯಲ್ಲಿ ಬುದ್ಧ ಧಮ್ಮದ ಬಗ್ಗೆ ಬಾಬಾ ಸಾಹೇಬರ ಬಹುದೊಡ್ಡ ಕೊಡುಗೆನ ಜೊತೆಗೆ ಹಂಚಿಕೊಂಡು ನನ್ನ ಮಾತುಗಳನ್ನ ಮುಗಿಸೋಕ್ಕೆ ಬಯಸ್ತೀನಿ. ಬಂಧುಗಳೇ, ಬಾಬಾ ಸಾಹೇಬರು ಬುದ್ಧ ಮತ್ತು ಆತನ ಧಮ್ಮದ ಕೃತಿಯಲ್ಲಿ ಮುನ್ನುಡಿನಲ್ಲೇ ಬರೀತಾರೆ, ಫಾರ್ವರ್ಡಲ್ಲಿ ಬರೀತಾರೆ. 4 ಪ್ರಶ್ನೆಗಳನ್ನ ಹಾಕ್ತಾರೆ ಬಾಬಾ ಸಾಹೇಬರು. ಸಿದ್ಧಾರ್ಥ ಮನೆನ ಬಿಟ್ಟೋಗೋದಕ್ಕೆ ಅಥವಾ ತನ್ನ ರಾಜ್ಯವನ್ನು ತ್ಯಜಿಸೋದಕ್ಕೆ ಮುದುಕನ್ನು ನೋಡ್ದ, ರೋಗಿ ನೋಡ್ದ, ಮತ್ತು ಸಾವನ್ನು ನೋಡ್ದ, ಸನ್ಯಾಸಿ ನೋಡ್ದ ಅಂಥೇಳಿ 4 ಅಂಶಗಳನ್ನ ನೀವು ಪ್ರಸ್ತಾಪ ಮಾಡ್ತೀರಿ. ಇದಕ್ಕೆ ಯಾವ ಬೇಸ್ ಇಲ್ಲ, ಇದಕ್ಕೆ ಯಾವ ಆಧಾರನೂ ಇಲ್ಲ. ಅದಕ್ಕೆ ಅವರು ಕೊಡ್ತಕ್ಕಂಥ ಬಹುದೊಡ್ಡ ಆಧಾರದಿಂದ ಪ್ರೊಫೆಸರ್ ಲಕ್ಷ್ಮೀ ನರಸವರು ಬರೆದಿದ್ದಂಥ ಎಸೆನ್ಸ್ ಆಫ್ ಬುದ್ಧಿಸಮ್ ಕೃತಿ. ಪ್ರೊಫೆಸರ್ ಲಕ್ಷ್ಮೀ ನರಸು ಅವರು BSc ಪದವೀಧರಾಗಿದ್ದರು. ಮಡ್ರಾಸ್ನಲ್ಲಿ ಅವರು ಲೆಕ್ಚರರ್ ಆಗಿ ಕೆಲಸ ಮಾಡಿದರು, ಪ್ರೊಫೆಸರ್ ಆಗಿದ್ದರು. ಅದರ ಬೇಸ್ ಮೇಲೆ ಒಂದು ನದಿಯ ನೀರಿಗೆ ಸಂಬಂಧಪಟ್ಟ ಹಾಗೆ ಕೊಲಿಯರು ಮತ್ತು ಶಾಕ್ಯರ ನಡುವೆ ನಡೆದಿದ್ದಂಥ ಒಂದು ಗಲಾಟೆ ಏನಿತ್ತು, ಉದಾಹರಣೆಗೆ ತಮಿಳುನಾಡು ಮತ್ತು ಕರ್ನಾಟಕ ಮಧ್ಯೆ ನಡೆದಂಥ ಒಂದು ಕಾವೇರಿ ಡಿಸ್ಪ್ಯೂಟ್ ಏನಿದೆ, ಅದೇ ರೀತಿ ಡಿಸ್ಪ್ಯೂಟ್ನ ಬಗೆಹರಿಸುವ ಸಂದರ್ಭದಲ್ಲಿ ಅದನ್ನ ಶಾಂತಿಯುತವಾಗೇ ಬಗೆಹರಿಸಬೇಕು ಅಂತೇಳಿ ಸಿದ್ಧಾರ್ಥ ಶಾಕ್ಯ ಸಂಘದಲ್ಲಿ ಪ್ರತಿಪಾದನೆ ಮಾಡಿದಾಗ ಅದನ್ನು ಓಟ್ಗೆ ಹಾಕ್ತಾರೆ. ಓಟ್ಗೆ ಹಾಕಿದಾಗ ಅದನ್ನು ಸಿದ್ಧಾರ್ಥ ಅವರ ಒಂದು ರೆಸಲ್ಯೂಷನ್ ಫೇಲ್ಯೂರ್ ಆಗ್ತದೆ. ಶಾಕ್ಯ ಸಂಘ ಮೆಜಾರಿಟಿ ಯುದ್ಧ ಮಾಡಬೇಕು ಅಂತ ಪ್ರತಿಪಾದನೆ ಮಾಡಿದಾಗ ಅಲ್ಲಿ ಸಿದ್ಧಾರ್ಥನ ಒಂದು ಇದು ಫೇಲ್ಯೂರ್ ಆಗ್ತದೆ. ಆದರೂ ಕೂಡ ಅವರು ಸಂಘದ ತೀರ್ಮಾನಕ್ಕೆ ಸಿದ್ಧಾರ್ಥ ಬದ್ಧರಾಗೋದಿಲ್ಲ, ಬದಲಾಗಿ ಕಂಡೀಷನ್ಸ್ ಹಾಕ್ತಾರೆ. ಅದರ ಪರವಾಗಿ ಕೊನೆಗೆ ಅವರು ಪರಿವ್ರಾಜಕರಾಗಿ ಕಾಡಿಗೆ ಹೋಗ್ತಕ್ಕಂಥ ಸಂದರ್ಭ ಬರ್ತದೆ. ಇದು ನಿಜವಾದ ಕಾರಣ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಹೇಳ್ತಾರೆ. ಎರಡನೇದು, ಅಹಿಂಸೆಗೆ ಸಂಬಂಧಪಟ್ಟ ವಿಚಾರ.
ಹಿಂಸೆ ಮತ್ತು ಅಹಿಂಸೆ ಬುದ್ಧಿಸ್ಟ್ ಕಾನ್ಸೆಪ್ಟಲ್ಲಿ ಬೇರೆ ಅಂತ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಬುದ್ಧ ಮತ್ತು ಆತನ ಧಮ್ಮ ಕೃತಿಯಲ್ಲಿ ಹೇಳ್ತಾರೆ ಬಾಬಾ ಸಾಹೇಬರು. ವಿಲ್ ಟು ಕಿಲ್ ಮತ್ತು ನೀಡ್ ಟು ಕಿಲ್. ಕೊಲೆ ಮಾಡಲೇಬೇಕು ಅಂತ ಮಾಡ್ತಕ್ಕಂಥದ್ದು, ಅಗತ್ಯಕ್ಕೋಸ್ಕರ ಕೊಲೆ ಮಾಡ್ತಕ್ಕಂಥದ್ದು. ಕೊಲೆ ಅಂದರೆ ಏನು? ಎಕ್ಸಾಂಪಲ್ನ ಬಾಬಾ ಸಾಹೇಬರು ಆಲ್ಬೆರೂನಿ ಅವರ ಪುಸ್ತಕಗಳನ್ನ, ಕ್ರಿಸ್ತಶಕ 707ನೇ ಶತಮಾನದ ಪುಸ್ತಕಗಳನ್ನ ರೆಫರ್ ಮಾಡ್ತಾ ಹೇಳ್ತಾರೆ. ಗುಜರಾತಲ್ಲಿದ್ದಂಥ ಜೈನರು ಎಷ್ಟರ ಮಟ್ಟಿಗೆ ಅಹಿಂಸಾವಾದಿಗಳಾಗಿದ್ದರು ಅಂದರೆ, ತಮ್ಮ ತಲೆಯಲ್ಲಿದ್ದಂಥ ಏನುಗಳು ಮತ್ತು ಕೂರೆಗಳನ್ನು ಕೂಡ ಅವರು ಸಾಯಿಸ್ತಾ ಇರಲಿಲ್ವಂತೆ. ಅದನ್ನು ಅವರು ಹಿಡಿದು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡು ಜೈನ ಸನ್ಯಾಸಿಗಳು ಬಂದ ಮೇಲೆ ಅವ್ರ ತಲೆಗೆ ಬಿಟ್ಟು ಕಳಿಸ್ತಿದ್ರಂತ. ಅಷ್ಟರ ಮಟ್ಟಿಗೆ ಅವರು ಅಹಿಂಸೆಯನ್ನು ಪಾಲನೆ ಮಾಡ್ತಾಯಿದ್ರು. ಹಾಗಾದರೆ ನಾವು ಏನೂ ಕುರಿನೂ ಸಾಯಿಸೋಗಿಲ್ವಾ, ಸೊಳ್ಳೆ ಸಾಯಿಸೋಗಿಲ್ವಾ, ಅಥವಾ ನೊಣ ಸಾಯಿಸೋಗಿಲ್ವಾ? ಈ ರೀತಿಯಲ್ಲಿ ಚರ್ಚೆ ಮಾಡಿದಾಗ ವಿಲ್ ಟು ಕಿಲ್ ಮತ್ತು ನೀಡ್ ಟು ಕಿಲ್ಲು ಅಂತ ಡಿಫ್ರೆನ್ಸ್ನ ನಾವು ಅರ್ಥ ಮಾಡಬೇಕಾಗುತ್ತೆ. ಕೊಲೆ ಮಾಡಲೇಬೇಕಾದಾಗ ಮಾಡಲೇಬೇಕು, ನೀಡ್ ಟು ಕಿಲ್ ಅದು. ವಿಲ್ ಟು ಕಿಲ್ ಇದೆಯಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಮತ್ತು ಬಿಕ್ಕುಗಳು, ಅವರು ಬಿಕ್ಕುಗಳಾಗಿ ಒಂದು ವಿಹಾರದಲ್ಲಿ ಕೂತ್ಕೊಂಡು ಬಂದವರಿಗೆ ದೀಕ್ಷೆ ಕೊಡ್ತಕ್ಕಂಥದ್ದು, ಪ್ರವಚನ ಮಾಡ್ತಕ್ಕಂಥಲ್ಲೇ ಕಾಲ ಕಳೆಯಬಾರ್ದು. ಅವರು ಸೋಷಿಯಲ್ ವರ್ಕರಾಗಿ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರನೆ ಹೇಳ್ತಾರೆ. ಬಂಧುಗಳೇ, ಒಬ್ಬ ಮಹಾನ್ ವ್ಯಕ್ತಿ ಮಾತ್ರ ತಾನು ಸೇರ್ತಕ್ಕಂಥ ಧರ್ಮವನ್ನು ಪ್ರಶ್ನೆ ಮಾಡಿ ಅದನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಅದೊಂದೇ ಅಂತ ಕಾಣುತ್ತೆ. ತಾವು ಸೇರಿರ್ತಕ್ಕಂಥ ಧರ್ಮವನ್ನು ಫಸ್ಟು ಪ್ರಶ್ನೆ ಮಾಡಿ ಆಮೇಲೆ ಒಳಗಡೆ ಹೋಗಿರ್ತಕ್ಕಂಥದ್ದು ಬುದ್ಧ ಮತ್ತು ಆತನ ಧಮ್ಮ ಕೃತಿ ನಮಗೆ ಕಾಣುತ್ತೆ. ಮತ್ತು ಯಾಕೆ ಬಾಬಾ ಸಾಹೇಬರು ಬುದ್ಧನ ಸ್ವೀಕರಿಸಿದಂಥ ಮತ್ತೊಂದು ಕಾರಣ ಏನಾಗುತ್ತೆ ಅಂದರೆ, ಮೂಲತಃ ಬುದ್ಧ ನಾಗ ಜನಾಂಗಕ್ಕೆ ಸೇರಿದಂಥವನು ಅಂತಕ್ಕಂಥ ಮಾತನ್ನು ಕೂಡ ನಾಗ್ಪುರ ದೀಕ್ಷೆ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾರೆ. ಮತ್ತು ಇನ್ನೊಂದು ಅವರು ಅಟ್ರಾಕ್ಟ್ ಆಗಿ ಇನ್ನೊಂದು ಕಾರಣ ಏನು ಅಂದರೆ, ಬುದ್ಧ ನಾನು ಹೇಳಿದ್ದೀನಿ ಅನ್ನೋ ಕಾರಣಕ್ಕೆ ಒಪ್ಕೋಬೇಡಿ, ಇದು ತುಂಬ ಪಾಪ್ಯುಲರ್ ಅನ್ನೋ ಕಾರಣಕ್ಕೆ ಒಪ್ಕೋಬೇಡಿ, ಅಥವಾ ನಿನ್ನ ಪೂರ್ವಿಕರಿಂದ ಫಾಲೋ ಮಾಡ್ತಾರೆ ಅಂತ ಕಾರಣಕ್ಕೆ ಒಪ್ಕೋಬೇಡಿ, ನೀನೇ ಪರೀಕ್ಷೆ ಮಾಡು, ನೀನು ಸರಿ ಅಂತ ಕಂಡ್ರೆ ಮುಂದುವರಿ ಅನ್ನುವಂಥ ಮಾತನ್ನು, ಇಷ್ಟೊಂದು ಫ್ರೀಡಮನ್ನು, ಇಷ್ಟೊಂದು ಡೆಮೋಕ್ರೆಟಿಕ್ ನೇಚರ್ನ ಯಾವುದೇ ಧರ್ಮದ ಪ್ರತಿಪಾದಕ ಮಾಡಿಲ್ಲ. ಆ ಕಾರಣಕ್ಕಾಗಿ ಬಾಬಾ ಸಾಹೇಬರು ಬುದ್ಧನ ಮತ್ತು ಆತನ ಧರ್ಮವನ್ನು ಸ್ವೀಕರಿಸ್ತಾರೆ. ಈ ದಿನ ಜಗತ್ತಿನಲ್ಲಿ ಒಂದು ಹೊಸ ಸೆಕ್ಟ್ ಸ್ಟಾರ್ಟ್ ಆಗಿದೆ, ಸೋಷಿಯಲಿ ಎಂಗೇಜ್ಡ್ ಬುದ್ಧಿಸಮ್. ಅದಕ್ಕೆ ಮೂಲ ಕಾರಣ ಥೈಲ್ಯಾಂಡ್ನ ಬಿಕ್ಕು ಸುಲಕಾ ಶಿವರಕ್ಸ. ಅವರಿಗೆ 97ರಲ್ಲಿ ರೈಟ್ ಲಿವ್ಲಿಹುಡ್ ಅವಾರ್ಡ್ ಸಿಕ್ಕಿತ್ತು. ಅವರು ದಲೈಲಾಮಾ, ಶ್ರೀಲಂಕಾದ ಬಿಕ್ಕು ಧಮ್ಮದಾಸ, ಮತ್ತು ಅಮೆರಿಕದ ಪ್ರೊಫೆಸರ್ ಕ್ರಿಸ್ಟೋಫರ್ ಕ್ವೀನ್, ಮತ್ತು ಫ್ರಾನ್ಸ್ನ ಜೊಂಡಾಲೆ, ಈ ಥರದ ಅನೇಕ ಚಿಂತಕರು ಸೇರಿ ಬಾಬಾ ಸಾಹೇಬರ ಬುದ್ಧ ಮತ್ತು ಆತನ ಧಮ್ಮದ ಕೃತಿಯನ್ನು ಅಧ್ಯಯನ ಮಾಡಿದ ನಂತರ ಬಿಕ್ಕು ಹೇಗಿರಬೇಕು ಅನ್ನುವಂಥ ವಿಚಾರ ಬಂದಾಗ, ಕ್ವೀನ್ ಅವರು 2002ರಲ್ಲಿ ಒಂದು ಸಭೆಯಲ್ಲಿ ಮಾತನಾಡ್ತಾ, ಡೆಲ್ಲಿನಲ್ಲಿ ಒಂದು ಸೆಮಿನಾರ್ನ ಮಾತಾಡ್ತಾ ಹೇಳ್ತಾರೆ, ಬುದ್ಧನ ಧರ್ಮವನ್ನು ಸ್ವೀಕಾರ ಮಾಡಿದ್ರೆ ನಿಮ್ಮ ಮೇಲೆ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಗೋದಿಲ್ವಾ? ಬುದ್ಧ ಧರ್ಮ ಸ್ವೀಕಾರ ಮಾಡಿಬಿಟ್ರೆ ಅಥವಾ ಧ್ಯಾನ ಮಾಡೋದು ಕಲ್ತ್ಕೊಬಿಟ್ರೆ, ನೀವು ಪಂಚೀಲ ಫಾಲೋ ಮಾಡಿಬಿಟ್ರೆ ನಿಮ್ಮ ಮೇಲೆ ಅಟ್ರಾಸಿಟಿ ಆಗೋದಿಲ್ವಾ ಅಂತ ಪ್ರಶ್ನೆ ಮಾಡ್ಕೊಂಡು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಧಮ್ಮ ಸ್ವೀಕಾರ ಮಾಡಿದ ನಂತರವೂ ಕೂಡ ನಿಮ್ಮ ಐಡೆಂಟಿಟಿನ ನೀವು ಕಾಪಾಡ್ಕೋಬೇಕು, ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು. ಅದು ರಕ್ಷಣೆ ಮಾಡ್ಕೋಬೇಕಾದ್ರೆ ಸೋಷಿಯಲಿ ಎಂಗೇಜ್ಡ್ ಬುದ್ಧಿಸಮ್ ಭಾಳ ಮುಖ್ಯ. ಸಾಮಾಜಿಕವಾಗಿ ಕ್ರಿಯಾಶೀಲವಾಗಿರ್ತಕ್ಕಂಥ ಧಮ್ಮ ಬೇಕೇ ಹೊರತು ಮೊನಸ್ಟರಿಯಲ್ ಸೆಂಟರ್ಡ್ ಧಮ್ಮ ಬೇಡ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಆ ಕಾರಣಕ್ಕಾಗಿ ಬಂಧುಗಳೇ, ಬಾಬಾ ಸಾಹೇಬ್ರ ಬಗ್ಗೆ ಚರ್ಚೆ ಮಾಡಿದ್ರೆ 1 ಗಂಟೆ ಆಗಲಿ, 1 ದಿನ ಆಗಲಿ, 1 ವರ್ಷ ಆಗಲಿ ಸಾಲೋದಿಲ್ಲ. ಉದಾಹರಣೆಗೆ ಬುಕ್ಸ್ ತಗೊಂಡೋಗಿ ನಿಮಗೆ ತೋರಿಸ್ತೀನಿ. ಕೆಲವು ಬುಕ್ಸ್ಗಳು ಡಾಕ್ಟರ್ ಅಜಯ್ ಕುಮಾರ್ ಬರೀತಕ್ಕಂಥ ಪುಸ್ತಕದ ಅಂಡರ್ಸ್ಟ್ಯಾಂಡಿಂಗ್ ಎ ಮಲ್ಟಿ ಫೆಸಿಲಿಟೆಡ್ ಪರ್ಸನಾಲಿಟಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಕೃತಿ ಇದು. ನಂತರ ಪ್ರೊಫೆಸರ್ ಸುಖದೇವ್ ಥೋರಟ್ ಅವರು ಇನ್ ಅಂಬೇಡ್ಕರ್ಸ್ ರೋಲ್ ಇನ್ ಎಕನಾಮಿಕ್ ಪ್ಲಾನಿಂಗ್, ವಾಟರ್ ಆ್ಯಂಡ್ ಪವರ್ ಸಪ್ಲೈ, ಇದೊಂದು ವಿಶೇಷವಾದಂಥ ಕೃತಿ ಇದು. ಇವರು ಥೋರಟ್ ಅವರು UGC ಚೇರ್ಮನ್ ಆಗಿದ್ದರು, ಬಹಳ ಪ್ರಮುಖವಾದಂಥ ವಿಚಾರ. ಹಾಗೆಯೇ ಡಾಕ್ಟರ್ ಅಂಬೇಡ್ಕರ್ಸ್ ಫಾರಿನ್ ಪಾಲಿಸಿ ಆ್ಯಂಡ್ ಇಟ್ಸ್ ರಿಲೆವೆನ್ಸ್, ವಿಜಯ್ ಗಾಯಕ್ವಾಡ್ ಬರೀತಕ್ಕಂಥ ಪುಸ್ತಕ ಇದು. ಮತ್ತು ದ ಮೇಕಿಂಗ್ ಆಫ್ ಇಂಡಿಯಾಸ್ ಎಲೆಕ್ಟ್ರಲ್ ಸಿಸ್ಟಮ್, ಮತದಾನ ಪದ್ಧತಿ, ಚುನಾವಣಾ ಪದ್ಧತಿ ಏನಿತ್ತು ಅದು ಹೆಂಗಾಯಿತು ಅಂತ IAS ಆಫೀಸರ್ ರಾಜಶೇಖರ್ ಉಂಡ್ರು ಅವರು ಬರೀತಕ್ಕಂಥ ಬ್ಯೂಟಿಫುಲ್ ಪುಸ್ತಕ ಇದು.
ಅಂಬೇಡ್ಕರ್, ಗಾಂಧಿ ಆ್ಯಂಡ್ ಪಟೇಲ್ ಅಂತ. ಇದನ್ನು ಓದ್ತಾ ಇದ್ದ ಇದನ್ನ ಇವತ್ತು ಬೆಳಿಗ್ಗೆ ಇದನ್ನು ಒಂದು 2-3 ಡೇಸಲ್ಲಿ ಮುಗಿಸಿ ಇದ್ರ ಬಗ್ಗೆ ಒಂದು ಆರ್ಟಿಕಲ್ನ ತಮ್ಮ ಗಮನಕ್ಕೆ ಬರೆದು ಕಳಿಸ್ಕೊಡ್ತೀನಿ. ಮತ್ತು ಜಿಯೋಗ್ರಫಿಕಲ್ ಥಾಟ್ಸ್ ಆಫ್ ಡಾಕ್ಟರ್ ಅಂಬೇಡ್ಕರ್, ಇದು ದೀಪಕ್ ವಾಂಖೇಡೆ ಬರೀತಕ್ಕಂಥ ಪುಸ್ತಕ ಇದು. ಮತ್ತು ಅಂಬೇಡ್ಕರ್ ಆನ್ ಪಾಪ್ಯುಲೇಷನ್ ಪಾಲಿಸಿ, ಇದು ನಿತಿನ್ ರಾವತ್ ಅವರು ಬರೀತಕ್ಕಂಥ ಪುಸ್ತಕ ಇದು. ನಂತರ ಬಾಬಾ ಸಾಹೇಬರು ಬರೀತಕ್ಕಂಥ ಪತ್ರಗಳದು ಒಂದು ವಾಲ್ಯೂಮ್ ಸಂಪುಟದಲ್ಲಿ ಇದ್ದಂಥ ಇದು, ಅವ್ರ ಹ್ಯಾಂಡ್ ರೈಟಿಂಗ್ ಇರ್ತಕ್ಕಂಥ ಬ್ಯೂಟಿಫುಲ್ ಲೆಟರ್ಗಳಿದ್ದಾವೆ. ಅದರಿಂದ ಯಾವುದೇ ಕೆಲಸ ಇದ್ದರೂ ಕೂಡ ಅದನ್ನು ಬಿಟ್ಟುಬಿಟ್ಟು ಈ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ಗಿಂತ ಮುಖ್ಯವಾಗಿ ಫಿಸಿಕಲ್ ಡಿಸ್ಟೆನ್ಸ್ ಭಾಳ ಮುಖ್ಯ. ಆ ಡಿಸ್ಟೆನ್ಸಿಂಗ್ನ ಮೇಂಟೈನ್ ಮಾಡ್ತಾ, ಒಳ್ಳೆಯ ಊಟ ಮಾಡ್ತಾ, ಮತ್ತು ಮಕ್ಕಳು ಮತ್ತು ಸಂಸಾರ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಚೆನ್ನಾಗಿ ಬೆಳೆಸ್ತಾ, ಕೊರೋನಾ ವೈರಸ್ ಏನು ಜಗತ್ತಿಗೆ ಅಟ್ಯಾಕ್ ಆಗಿದೆ ಅದನ್ನು ಒಂದು ಪಾಠವಾಗಿ ತಗೋಣ, ಒಂದು ಮೆಸೇಜಾಗಿ ತಗೋಣ. ಮೆಸೇಜ್ ಆಗಿ ಅಂದರೆ ಅಷ್ಟಾಂಗ ಮಾರ್ಗದಲ್ಲಿ, ಬುದ್ಧನ ಅಷ್ಟಾಂಗ ಮಾರ್ಗದಲ್ಲಿ ಒಂದು ಮಾತಿದೆ, ಸರಿಯಾದ ಜೀವನ ವಿಧಾನ ಅಂತ, ರೈಟ್ ಲೈವ್ಲಿಹುಡ್ ಅಂತ. ಆ ರೈಟ್ ಲೈವ್ಲಿಹುಡ್ನ ನಾವು ಫಾಲೋ ಮಾಡಿದ್ದಿದ್ರೆ ಖಂಡಿತವಾಗಿ ಕೊರೋನಾ ಅಂತ ವೈರಸ್ಗಳು ಸೃಷ್ಟಿ ಆಗ್ತಾನೆ ಇರಲಿಲ್ಲ. ಬಟ್ ನಾವು ಬದುಕಿದ್ದು ರಾಂಗ್ ಲೈವ್ಲಿಹುಡ್. ಆ ಕಾರಣಕ್ಕಾಗಿ ಇವತ್ತು ಅನುಭವಿಸ್ತಾ ಇದ್ದೀವಿ. ಒಂದು ಕಾಣದೇ ಇರತಕ್ಕಂಥ ಒಂದು ವೈರಸ್ನ ನಾವು ಎದುರಿಸೋಕ್ಕಾಗದೆ ಒದ್ದಾಡ್ತಾ ಇದ್ದೀವಿ. ಸೊಳ್ಳೆ ಆದರೆ ಹೊಡಿಬೋದಾಗಿತ್ತು, ನೊಣ ಸಾಯಿಸ್ಬೋದಾಗಿತ್ತು, ಜಿರಳೆ ಸಾಯಿಸ್ಬೋದಾಗಿತ್ತು. ವೈರಸ್ನಂಗೆ ಹಿಡಿದು ಸಾಯಿಸ್ತೀರಿ ನೀವು. ಇದು ಮನುಷ್ಯನ ಮಿತಿನ ಬಹಿರಂಗಪಡಿಸಿದೆ. ಎಂಥ ಅಟಾಮಿಕ್ ಬಾಂಬು ಕೂಡ ವೈರಸ್ನ ಕೊಲ್ಲೋಕ್ಕಾಗೋದಿಲ್ಲ. ವೈರಸ್ಸೇ ಬೇಜಾರು ಮಾಡೋಕ್ಕೆ ಸುಮ್ಮನೆ ಆಗಬೇಕು ಅಷ್ಟೇ, ಈಗ ಬೇರೆ ದಾರಿ ಇಲ್ಲ. ಅಷ್ಟರ ಮಟ್ಟಿಗೆ ನಾವು ರಿಕ್ವೆಸ್ಟ್ ಮಾಡೋಂಗಾಗಿದೆ. ಇದನ್ನು ತಪ್ಪಿಸ್ಬೇಕಾದ್ರೆ ಬುದ್ಧನ ಅಷ್ಟಾಂಗ ಮಾರ್ಗದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರೈಟ್ ಲೈವ್ಲಿಹುಡ್ ಅಂದರೆ ಸರಿಯಾದ ಜೀವನ ಕ್ರಮ, ಸರಳವಾದ ಜೀವನ ಕ್ರಮ. ಯಾಕಂದರೆ ನಾವು ತಿನ್ನೋದಕ್ಕೆ ಎಷ್ಟೇ ಬೆಳೆದು ಬಿದ್ದಿದ್ರು ಕೂಡ ತಿಂತಕ್ಕಂಥದ್ದು ಕಡಿಮೆನೇ. ಯಾಕಂದರೆ ನಮ್ಮ ದೇಹಕ್ಕೆ ಅರಗಿಸಕ್ಕಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಡಿಮೆನೇ. ಆ ಎಷ್ಟೇ ತಿಂದರೂ ಕೂಡ ಅರಗಿ ನಮಗೆ ಎನರ್ಜಿಯಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ಕೂಡ ಕಡಿಮೆನೇ. ಎಷ್ಟು ಬೇಕೋ ಅಷ್ಟು ತಿನ್ನೋಣ. ಎಲ್ಲ ಬ್ಯಾಡ್ ಹ್ಯಾಬಿಟ್ಗಳನ್ನ ಬಿಟ್ಬಿಡೋಣ. ಬಿಡೋಕ್ಕಾಗದರೂ ಕೂಡ 99% ಇವತ್ತು ಎಲ್ಲರೂ ಕೂಡ ಬಿಡಲೇಬೇಕಂತ ಪ್ರೆಸರ್ಗೆ ನಾವು ಒಳಗಾಗಿರೋದನ್ನ ನಾವು ಪಾಠವಾಗಿ ತಗೊಂಡ್ರೆ ನಿಜಕ್ಕೂ ಕೂಡ ನಾವು ಒಳ್ಳೆ ರೀತಿಯ ಜೀವನ ಮಾಡೋದಕ್ಕೆ ಕೊರೋನಾ ನಮಗೆ ಬುದ್ಧಿ ಕಲಿಸ್ತು ಅಂತ ಅಂದ್ಕೋತೀನಿ ನಾನು. ಅಂಥದ್ದನ್ನು ಮೆಸೇಜ್ನ ತಗೊಂಡು ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ ಕೃತಿಗಳನ್ನ ಈ ಲಾಕ್ಡೌನ್ ಅವಧಿನಲ್ಲಿ ಒಂದೊಂದು ಕೃತಿನಾರು ನೀವು ಓದಬೇಕು. ಅಥವಾ ಕನಿಷ್ಠ ಜಾತಿ ವಿನಾಶ, ಕ್ರಾಂತಿ ಮತ್ತು ಪ್ರತಿಕ್ರಾಂತಿ, ಬುದ್ಧ ಮತ್ತು ಆತನ ಧಮ್ಮ, ಈ 3 ಕೃತಿಗಳಲ್ಲಿ ಯಾವುದಾದ್ರು ಒಂದು ಕೃತಿ ಓದಿದ್ರೆ ನೀವು ಬದಲಾವಣೆ ಆಗ್ತೀರಿ. ನಾವು ನಮ್ಮ ಮುಂದಿರ್ತಕ್ಕಂಥ ಸವಾಲೇನು ಅಂದರೆ ಇಂಥ ಕಂಡೀಷನ್ನಲ್ಲೂ ಕೂಡ ನಾವು ಸಂವಿಧಾನವನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿದೆ, ಮೀಸಲಾತಿ ಉಳಿಸ್ಕೋಬೇಕಾಗಿದೆ, ಬಡ್ತಿ ಮೀಸಲಾತಿ ಉಳಿಸ್ಕೋಬೇಕಾಗಿದೆ, ಡೆಮೋಕ್ರಸಿ ಉಳಿಸ್ಕೋಬೇಕಾಗಿದೆ. ಉಳಿಸ್ಕೋಬೇಕಾಗಿದ್ದರೆ ನಾವು ಬಾಬಾ ಸಾಹೇಬರ ಚಿಂತನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ತಂಡವನ್ನು ಕಟ್ಟಿ ಪ್ರತಿಯೊಂದು ಗ್ರಾಮಗಳಿಗೆ, ಬೀದಿಗಳಿಗೆ ನುಗ್ಗಿ ಎಲ್ಲ ಜಾತಿಗಳು, ಧರ್ಮಗಳ ಮಧ್ಯೆ ಸೋದರತ್ವವನ್ನು ಬಿಲ್ಡ್ ಮಾಡಬೇಕಾಗಿದೆ. ಆ ಫ್ರೆಟರ್ನಿಟಿಯನ್ನು ಬಿಲ್ಡ್ ಮಾಡಿ ನಿಮ್ಮ ಜಾತಿ ಧರ್ಮವನ್ನು ಮೀರಿದಂಥ ವೈರಸ್ ಮುಂದೆ ನೀವು ತೃಣಕ್ಕೆ ಸಮಾನ ಆಗಿದ್ದೀರಿ. ಅದನ್ನು ಈ ಜಾತಿ ಮೇಲರಿಮೆ, ಜಾತಿ ಕೀಳರಿಮೆ ಎರಡನ್ನೂ ಬಿಟ್ಬಿಡಿ. ಯಾಕಂದರೆ ಮೇಲ್ಜಾತಿಗೂ 2 ಕಣ್ಣು, ಕೆಳಜಾತಿಗೂ 2 ಕಣ್ಣು. ಮೇಲ್ಜಾತಿಯ ಮೂಗುಗೂ 2 ಹೊಳ್ಳೆ, ಕೆಳಜಾತಿಯ ವ್ಯಕ್ತಿಗೂ ಕೂಡ 2 ಹೊಳ್ಳೆ. ಅವ್ರಿಗೂ ಕೂಡ 32 ಹಲ್ಲುಗಳಿದ್ದಾವೆ. ಕೆಳಜಾತಿ ಅಂತಕ್ಕಂಥವ್ರಿಗೂ 32 ಹಲ್ಲುಗಳಿದ್ದಾವೆ. ಮತ್ತು ಅವರ ಮೂಗಲಲ್ಲೂ ಸಿಂಬಳ ಬರ್ತದೆ, ಇವ್ರ ಮೂಗದಲ್ಲೂ ಸಿಂಬಳ ಬರುತ್ತೆ. ಅವ್ರ ಕಣ್ಣಲ್ಲೂ ನೀರು ಮತ್ತು ಜಾರು ಬರ್ತದೆ, ಇವ್ರ ಕಣ್ಣು ನೀರು ಮತ್ತು ಜಾರು ಬರ್ತದೆ. ಕಿವಿಲಿ ಗುಗ್ಗೆ ಬರ್ತದೆ, ಬಾಯಿನಲ್ಲಿ ಜೊಲ್ಲು ಬರ್ತದೆ, ಉಗುಳು ಬರ್ತದೆ, ಮೈನಲ್ಲಿ ಬೆವರು ಬರ್ತದೆ. ಮಲಮೂತ್ರ ಕೂದಲಿ ಸಮಾನಾಗಿದ್ದೀವಿ. ವೈರಸ್ಸು ಜಾತಿ ಭೇದ ಮಾಡ್ತಾ ಇಲ್ಲ, ಅದು ಜಾತ್ಯತೀತವಾಗಿ ವರ್ತನೆ ಮಾಡ್ತಾ ಇದೆ. ಜಾತಿ ಭೇದ ಮಾಡ್ತಕ್ಕಂಥ ವ್ಯಕ್ತಿಗಳು ವೈರಸ್ಗಿಂತ ಕೀಳು ಅಂತ ಅನಿಸ್ಕೋಬೇಡಿ. ಇನ್ನು ಮುಂದೆ ಪ್ರಜ್ಞಾವಂತರದೇ ಒಂದು ವರ್ಗ ಆಗಿ ಪ್ರಜ್ಞೆ ಇಲ್ಲದೇ ಇರತಕ್ಕಂಥವ್ರದ್ದೇ ಒಂದು ವರ್ಗ ಸೃಷ್ಟಿಯಾಗುವಂಥ ಸಂದರ್ಭ ಕೂಡ ಇದೆ. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮತ್ತು ಬುದ್ಧನನ್ನು ಯಾರು ಮನಸ್ಸಿಗೆ ಹೃದಯಕ್ಕೆ ಹಾಕೊಂಡಿರ್ತಾರೆ ಅವರು ನಿಜವಾಗಿ ಮೇಲಿರ್ತಾರೆ. ಅವರು ತಿರಸ್ಕಾರ ಮಾಡಿದವರು ಎಲ್ಲರೂ ಕೂಡ
ತುಂಬ ತಿರಸ್ಕೃತ ವರ್ಗವಾಗಿ ಉಳ್ಕೊಳ್ತಕ್ಕಂಥ ಅಪಾಯ ಕೂಡ ಇದೆ. ಇದನ್ನು ಅರ್ಥ ಮಾಡ್ಕೊಂಡು ಎಲ್ಲರೂ ಕೂಡ ಜಾತಿ ಭೇದವನ್ನು ಬಿಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ, ಬಿಡದೆ ಹೋದರೆ ಮಾನಸಿಕ ಅಸ್ವಸ್ಥರು ಏನು ಸೃಷ್ಟಿಯಾಗಿದ್ದಾರೆ ಅವರ ಇನ್ನೊಂದು ರೂಪವಾಗಿ ಜಾತಿ ಭೇದ ಬಿಡದೇ ಇರತಕ್ಕಂಥ ಒಂದು ವರ್ಗ ಉಳ್ಕೊಳ್ಳುತ್ತೆ ಅಂತ ಅಪಾಯ ಸ್ಥಿತಿ ತಂದುಕೊಳ್ಳೋದು ಬೇಡ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನೋಡಿ ಹೊಸ ಸಮಾಜವನ್ನು ಕಟ್ಟದ ಮೂಲಕ ಪ್ರಬುದ್ಧ ಮನಸ್ಸುಗಳ ಸಂಖ್ಯೆನ ಜಾಸ್ತಿ ಮಾಡಿ 130 ಕೋಟಿ ಇರ್ತಕ್ಕಂಥ ಜನ ಪ್ರಬುದ್ಧ ಮನಸ್ಸುಗಳಾಗ್ಬಿಟ್ರೆ ಅದೇ ನಿಜವಾದ ಪ್ರಬುದ್ಧ ಭಾರತ ಆಗ್ತದೆ. ಆ ದಿಕ್ಕಿನಲ್ಲಿ ನಾವು ಚಲಿಸೋದಕ್ಕೆ ಬಾಬಾ ಸಾಹೇಬರ ಜಯಂತಿ ದಿನ ನಾವೆಲ್ಲರೂ ಕೂಡ ಕೇವಲ ಬಾಬಾ ಸಾಹೇಬರ ಜಯಂತಿನ ಒಂದು ಜಾತಿಯ ಹಬ್ಬವನ್ನಾಗಿ ಮಾಡದೆ ಎಲ್ಲ ಜಾತಿಗಳು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಬಾಬಾ ಸಾಹೇಬರು ನಾವು ಕೊಡುವಂಥ ದಿಕ್ಕಿನಲ್ಲಿ ನಮ್ಮ ನಡವಳಿಕೆನ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅಂಬೇಡ್ಕರ್ವಾದಿಗಳು ಭಾಳ ಪ್ರಮುಖವಾಗಿ ಈ ಕೆಲಸವನ್ನು ಮಾಡಬೇಕು. ನೀವು ಮಾಡ್ತಕ್ಕಂಥ ಸ್ಯಾಕ್ರಿಫೈಸ್ ಇದೊಂದೇ. ದಯಮಾಡಿ ಬಾಬಾ ಸಾಹೇಬರನ್ನ ನಿಮ್ಮ ಜಾತಿಯ ಬೀದಿಯಿಂದ ನೀವು ಇತರರಿಗೆ ತಲುಪುವಂಥ ಕೆಲಸವನ್ನು ಮಾಡಬೇಕು. ಅವರು ಕೂಡ ಅಂಬೇಡ್ಕರನ್ನು ಒಂದು ಜಾತಿಯನ್ನು ಕಾರಣಕ್ಕೆ ಓದದೇ ಹೋದರೆ ಒಂದು ಜ್ಞಾನದ ಮಹಾಸಾಗರದ ನೀರನ್ನು ಕುಡಿಯೋಂಥ ಅವಕಾಶವನ್ನು ಅವರು ಕಳ್ಕೊಂಡ್ಬಿಡ್ತಾರೆ. ಆ ಮೂಲಕ ಅವರು ಅಜ್ಞಾನ ಸಾಗರದಲ್ಲಿ ಮುಳುಗಿ ಸಾಯುವಂಥ ಸಂದರ್ಭ ಅವರಿಗೆ ಬರ್ತದೆ. ಆದ್ದರಿಂದ ಎರಡೂ ವರ್ಗಗಳು ಮೇಲೂ ಅರಿಮೆನ ಬಿಡಬೇಕು ಮತ್ತು ಕೀಳರಿಮೆನೂ ಕೂಡ ಬೆಳಬೇಕು. ಆ ಬಿಟ್ಟರೆ ಮಾತ್ರ ನಿಜವಾಗಿ ಪ್ರಬುದ್ಧ ಮನಸ್ಸನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ಮನಸ್ಸಿನ ಮಿದುಳಿದೆಯಲ್ಲ ಬ್ರೈನು, ಆ ಬ್ರೈನ್ನ ತೊಳಿಬೇಕಾದ್ರೆ ಬಟ್ಟೆನ ರಿನ್ ಸೋಪ್ ಹಾಕಿ ತೊಳೆದ್ರೆ ಕೊಳೆ ಹೆಂಗೆ ಹೋಗ್ತದೋ ಆ ರೀತಿ ತಲೆಯಲ್ಲಿ ಇರ್ತಕ್ಕಂಥ ಮಿದುಳನ್ನ ತೊಳಿಬೇಕಾದರೆ ಬುದ್ಧನ ಧರ್ಮ ಮತ್ತು ಬಾಬಾ ಸಾಹೇಬರ ಚಿಂತನೆಗಳಿಂದ ಮಾತ್ರ ಸಾಧ್ಯ. ಆ ಮೂಲಕ ನಾವು ತೊಳೆದು ಆ ಮಿದುಳನ್ನ ನಾವು ಶುದ್ಧ ಮಾಡಿ ಪ್ರಬುದ್ಧ ಮನಸ್ಸುಗಳನ್ನ ಸೃಷ್ಟಿ ಮಾಡೋಣ. ಪ್ರಬುದ್ಧ ಮನಸ್ಸುಗಳನ್ನ ಸೃಷ್ಟಿ ಮಾಡಿದ ನಂತರ ನಮಗೆ ಉಳ್ಕೊಳ್ತಕ್ಕಂಥ ಒಂದೇ ಒಂದು ಪ್ರಕ್ರಿಯೆ ಸಂವಿಧಾನ ಸಂಸ್ಕೃತಿಯಾಗಿರ್ತಕ್ಕಂಥ ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಮತ್ತು ಜಸ್ಟಿಸ್. ಈ 4ನ್ನು ನಿಜವಾಗಿ ಜಾರಿಗೆ ತರ್ತೀವಿ. ಇನ್ನು ಯಾವ ಧರ್ಮದ ಸಂಸ್ಕೃತಿಗಳು ನಮಗೆ ಮುಖ್ಯ ಆಗೋದಿಲ್ಲ, ಸಂವಿಧಾನ ಸಂಸ್ಕೃತಿಯೇ ನಮಗೆ ಮುಖ್ಯ ಆಗುತ್ತೆ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಇದನ್ನು ನನ್ನ ಮಾತನ್ನು ಕೇಳಿದ್ರಿ ಅಂದ್ಕೋತೀನಿ. ಕೇಳಿದರೆ ತಮ್ಮ ಫೀಡ್ಬ್ಯಾಕನ್ನು ನನಗೆ ಕೊಡಿ. ಹಾಗೆ ನನ್ನಿಂದ ಏನಾದ್ರು ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನನ್ನ ನಂಬರನ್ನು ತಾವು ತಗೊಳ್ಳಿ. 9916721874 9916721874 ಈ ನಂಬರ್ಗೆ ಕಾಲ್ ಮಾಡಿ ಚರ್ಚೆ ಮಾಡೋಣ. ಬಾಬಾ ಸಾಹೇಬರ ಮಹಾಸಾಗರದಲ್ಲಿ ನಾನು ಒಂದೇ ಒಂದು ಹನಿ ನೀರು ಕುಡಿದಿರ್ತಕ್ಕಂಥವ್ನು ಇಷ್ಟು ನನಗೆ ಚರ್ಚೆ ಮಾಡೋಕ್ಕೆ ನನಗೆ ಎನರ್ಜಿ ಬಂದಿದೆ ಅಂದರೆ ಒಂದು ಬಕೆಟ್ ನೀರು ಕುಡಿದ್ರೆ ಎಷ್ಟು ಎನರ್ಜಿ ಬರ್ಬೋದು ಅಂತ ಅನಿಸುತ್ತೆ ನನಗೆ. ಆ ಒಂದು ಪ್ರಕ್ರಿಯೆಯಲ್ಲಿ ಬದುಕಿ ಸಾಯದೆ ಒಂದು ಪವಿತ್ರವಾದ ಬದುಕು ಅಂತ ನಾನು ಅಂದ್ಕೋತೀನಿ. ನನ್ನ ಮಾತನ್ನು ತಾವು ತಾಳ್ಮೆಯಿಂದ ಕೇಳೋಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಾಳೆ ದಿನ ಬಾಬಾ ಸಾಹೇಬರ ಜಯಂತಿಯನ್ನು ಪ್ರೀತಿಯ ದಿನವನ್ನಾಗಿ, ಸ್ನೇಹದ ದಿನವನ್ನಾಗಿ, ತ್ಯಾಗದ ದಿನವನ್ನಾಗಿ, ಮಾನವೀಯತೆಯ ದಿನವನ್ನಾಗಿ, ಸ್ವಾಭಿಮಾನದ ದಿನವನ್ನಾಗಿ ಮತ್ತು ಜ್ಞಾನ ಪ್ರಸಾದ ದಿನವನ್ನಾಗಿ, ಕಗ್ಗತ್ತಲೇ ಹೋಗಿ ಬೆಳಕು ಬರುವಂಥ ದಿನವನ್ನು ಆಚರಣೆ ಮಾಡಬೇಕು ಅಂತ ಕೇಳಿಕೊಂಡು ತಮ್ಮೆಲ್ಲರಿಗೂ ಬಾಬಾ ಸಾಹೇಬರ ಜಯಂತಿಯ ಶುಭಾಶಯಗಳನ್ನ ಅಡ್ವಾನ್ಸ್ ಆಗಿ ಕೋರ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧಾಯ.